ಅಂತ ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್ ಅಂತ ಬಂತು. ಈಗ ರೆಕಾರ್ಡ್ ಆಗ್ತಾ ಇರುತ್ತೆ, ನನ್ನ ಕಂಪ್ಯೂಟರ್ನಲ್ಲಿ ಇರುತ್ತೆ ಬಿಡಿ. ಎಸ್ ಸರ್, ಓಕೆ. ಧನ್ಯವಾದಗಳು ಮೇಡಮ್. ವಿಶೇಷವಾಗಿ Thanks. ಸುಧಾ ಮೇಡಮ್ ಅವರು Thanks. ತುಮಕೂರಿನಿಂದ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ನನಗಾಗಿ. ಅವರಿಗೆ ವಿಶೇಷವಾದ ಧನ್ಯವಾದಗಳು. PMC ಕನ್ನಡ ವಾಹಿನಿಯ ವೇದಿಕೆಯನ್ನು ನಾನು ಬಳಸಬೇಕಿತ್ತು. ಅನಿವಾರ್ಯವಾಗಿ ಅವರಿಗೆ ಕಾರ್ಯಕ್ರಮದ ಒತ್ತಡಗಳಿರೋದ್ರಿಂದ ನಿರಂತರವಾಗಿ ಅಲ್ಲಿ ಪ್ರಸಾರ ಆಗ್ತಾ ಇದೆ. ಹಾಗಾಗಿ ಈ ಝೂಮ್ ವೇದಿಕೆ ಕೂಡ ಈ ಬೇಸಿಕ್ ವರ್ಷನ್ ಅಂತ ಇರುತ್ತೆ. ಅದರಲ್ಲಿ ಕೇವಲ 40 ನಿಮಿಷಗಳು ಮಾತ್ರ ಅವಕಾಶ ಇರುತ್ತೆ. ನೀವು ಲೈಸೆನ್ಸ್ ಅನ್ನ ಪಡೆದಿದ್ದೀರಿ, ಪ್ರೀಮಿಯಂ ಇದನ್ನ ಪಡ್ಕೊಂಡಿದ್ದೀರಿ. ಹಾಗಾಗಿ ಇದಕ್ಕೆ ಯಾವುದು ಮಿತಿ ಇಲ್ಲ. ಎಷ್ಟು ಜನ ಬೇಕಾದರೂ ಜಾಯ್ನ್ ಆಗ್ಬೋದು, ಎಷ್ಟು ಸಮಯ ಬೇಕಾದರೂ ಸೆಷನ್ ಅನ್ನ ನಾವು ಮಾಡಬಹುದು. ಸರಿನಾ ಮೇಡಮ್? ಎಸ್ ಸರ್, ಎಸ್ ಸರ್. ವೆರಿ ಗುಡ್, ಥ್ಯಾಂಕ್ ಯು. ನಮ್ದು ಪತ್ರಿಜಿ ನನಗೆ ಈ ಅವಕಾಶ ಕೊಟ್ಟವರಲ್ಲ, ನಮ್ಮ ಮನೆಯಲ್ಲಿ ಇದನ್ನ ನಡೆಸೋದಕ್ಕೆ ಅದು ಬಹಳ ಖುಷಿ. ಬಹಳ ಸಂತೋಷ ಮೇಡಮ್. ನಮ್ಮ ಮನೆ ಅಲ್ವಾ ಇದು ಝೂಮ್, ಹೌದು ಅದಕ್ಕೆ. ಹೌದು. ಪ್ಯಾಂಡಮಿಕ್ ಬಂದ ನಂತರ ತಂತ್ರಜ್ಞಾನದಲ್ಲಿ ಎಂಥ ಅಗಾಧವಾದ ಒಂದು ಬದಲಾವಣೆ ಆಯ್ತು ಅಂತಂದ್ರೆ, ಪತ್ರಿಜಿ ಹೇಳ್ತಾ ಇದ್ರು, ಬಹುಶಃ ಈ ತಂತ್ರಜ್ಞಾನ ನಮಗೋಸ್ಕರ ಬಂತೇನೋ ಅಂತ. ಯಾಕಂದ್ರೆ ಜನ ಮನೆ ಮನೆಯಲ್ಲಿ ಕುಳಿತು ಏನಪ್ಪಾ ಮಾಡೋದು ಅಂತ ಚಿಂತೆಯಲ್ಲಿದ್ದಾಗ ಈ ಝೂಮ್ ಸೆಷನ್ಗಳ ಮೂಲಕ ಆಧ್ಯಾತ್ಮಿಕ ವಿಚಾರಗಳನ್ನ, ಧ್ಯಾನದ ವಿಚಾರಗಳನ್ನ ಮನೆ ಮನೆಗೆ ತಲುಪಿಸೋದಕ್ಕೆ ಅವಕಾಶ ಆಯಿತು ಹೇಳಿ ಹೇಳ್ತಾ ಇದ್ರು ಪತ್ರಿಜಿಯವರು. ಹಾಗಾಗಿ ಈ ಮೊಬೈಲ್ ಅನ್ನ ಬಳಸ್ತಕ್ಕಂಥ, ವಿಶೇಷವಾಗಿ ಸ್ಮಾರ್ಟ್ ಫೋನ್ ಅನ್ನ ಬಳಸ್ತಕ್ಕಂಥ ಎಲ್ಲರೂ ಕೂಡ ಝೂಮ್ ಸೆಷನ್ಗಳನ್ನ ಅಟೆಂಡ್ ಮಾಡೋದು, ತಮ್ಮದೇ ಆದಂತಹ ಝೂಮ್ ಸೆಷನ್ಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು, ನಿರ್ವಹಣೆ ಮಾಡ್ತಕ್ಕಂಥದ್ದು ಚೆನ್ನಾಗಿ ಕಲ್ತ್ಕೊಂಡು ಇವತ್ತು ಜ್ಞಾನ ಪ್ರಸಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ರು ಅಂತೇಳಿ ನನಗೆ ಇತ್ತೀಚೆಗೆ ಗೊತ್ತಾಯ್ತು. ತ್ರಿವೇಣಿ ಮೇಡಮ್ ಅವರು ಹೇಳಿದ್ರು. ತ್ರಿವೇಣಿ ಮೇಡಮ್ ಅವ್ರಿಗೆ ನಮಸ್ಕಾರ. ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಧನ್ಯವಾದಗಳು. ನಿಮ್ಮ ಒಂದು ಪ್ರೇರಣೆಯಿಂದ ಈ ತರ AI ಕಲಿಸ್ಕೊಡಿ ಅಂತ ನೀವು ವಿನಂತಿ ಮಾಡಿದ ಕಾರಣದಿಂದ ಈ ಒಂದು ಆನ್ಲೈನ್ ತರಗತಿ ಆರಂಭ ಆಗಿದೆ. 5ನೇ ತಾರೀಕು ಆಗ್ಬೇಕಿತ್ತು. ನಿಮ್ಮೆಲ್ರಿಗೂ ಕೂಡ ಗೊತ್ತಿದ್ದ ಹಾಗೆ ಹಲವಾರು ವಿಘ್ನಗಳು ಅದಕ್ಕೆ ಬಂತು. 10ನೇ ತಾರೀಕು ಕೂಡ ಆಗದೆ ಇದ್ರೆ ಸರಿ ಹೋಗಲ್ಲ ಅಂತೇಳಿ ಯಾರಿಗ ಅನುಕೂಲ ಇರಲಿ ಇಲ್ಲದೆ ಹೋಗ್ಲಿ, ನಾನಂತೂ ಇದನ್ನ ಶೆಡ್ಯೂಲ್ ಮಾಡಿದೆ. ವೇದಿಕೆ ಸಿಗದೇ ಇದ್ರು ಕೂಡ ನೀವು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದೀರಿ. ಈಗ ಅವಕಾಶಗಳು, ಈಗ ಸಮಯ ಆಗ್ತಾ ಇದೆ. ಹೇಗಿದ್ರು ರೆಕಾರ್ಡಿಂಗ್ ಇದ್ದೇ ಇರುತ್ತೆ. ಬೇರೆಯವರಿಗೆ ಅವಕಾಶ ಆಗುತ್ತೆ. ಜಾಯಿನ್ ಆಗಿರ್ಲಿ ಆಗಿಲ್ದೇ ಇರ್ಲಿ, ನಮ್ಮ ಸೆಷನ್ ಅನ್ನ ನಾವು ಶುರು ಮಾಡ್ಬೋಣ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ? ಹ್ಞೂ ಸರ್, ಹ್ಞೂ ಸರ್. ಯಾಕಂದ್ರೆ 9ಕ್ಕೆ ಬಿಟ್ಕೊಡ್ಬೇಕಲ್ಲ. ಹಾ, ಹೌದೌದು. ಜನ ಜಾಯಿನ್ ಆಗ್ತಾ ಇದ್ದಾರೆ. ನನ್ನ ಅನಿಸಿಕೆ ಏನು ಅಂತಂದ್ರೆ, ಇನ್ನೊಂದು 5 ನಿಮಿಷ ಕಾಯೋಣ ಅಂತ ಅನ್ಸುತ್ತೆ. ಇಂಟ್ರಡಕ್ಷನ್ ತಾನೇ ಇವತ್ತು? ಹಾ, ಹೌದೌದು. ಇಲ್ಲ, ಇಂಟ್ರೊಡಕ್ಷನ್ ಕೂಡ ಬಹಳ ವಿಶೇಷವಾಗಿ ಇರುತ್ತೆ. ಅದು ಆಸಕ್ತಿದಾಯಕವಾಗಿರುತ್ತೆ. ಒಂದು ವಿಚಾರವನ್ನ ನಾನು ಹೇಳಬೇಕಿಲ್ಲಿ. ನಾನು AI ತಜ್ಞ ಏನೂ ಅಲ್ಲ. ಮೊದಲನೇ ಬಾರಿಗೆ ಅದನ್ನ ನಾನು ಒಪ್ಕೋಬೇಕು. AI ಅಂದ್ರೆ ಏನು, AI ಹೇಗೆ ಕೆಲಸ ಮಾಡುತ್ತೆ, AI ನಮಗೆ ಯಾಕೆ ಬೇಕು ಅಂತ ಅನ್ನೋದನ್ನೆಲ್ಲವನ್ನು ಕೂಡ ನಾನಿಲ್ಲಿ ಪಾಠ ಮಾಡುವ ಮೇಷ್ಟ್ರನಂತೆ ಹೇಳೋದಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದ್ರೆ ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ತೀರಿ AI ಬಗ್ಗೆ, ನಿಮ್ಗೆಲ್ಲ ವಿಚಾರ ಗೊತ್ತಿರುತ್ತೆ. ಇವತ್ತೇನಾಗಿದೆ ಅಂತಂದ್ರೆ, ಯಾವುದೇ ಕಾರ್ಯಕ್ಷೇತ್ರದ ಬಗ್ಗೆ ನಾವು ಚರ್ಚೆ ಮಾಡಿದ್ರು ಕೂಡ ಅಲ್ಲಿ AI ಅಂತ ಅನ್ನೋದು ಕಿವಿ ಮೇಲೆ ಬೀಳ್ತಾನೆ ಇರುತ್ತೆ. ಎಲ್ಲದಕ್ಕೂ AI ಬಂದ್ಬಿಟ್ಟಿದೆ. ನಾನು ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ನಾನು ಎಲ್ಲವನ್ನೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನನಗೆ ಅವಶ್ಯಕತೆ ಇದ್ದಷ್ಟು ಮಾತ್ರ ನಾನು ತಿಳ್ಕೊಳ್ತೀನಿ ಮತ್ತೆ ಕಲ್ತ್ಕೊಳ್ತೀನಿ. ಯಾಕೆಂತಂದ್ರೆ ಪತ್ರಿಜಿಯವರು ಹೇಳಿರೋ ಹಾಗೆ ಜ್ಞಾನವನ್ನ ನಾವು ಗಳಿಸ್ಬೇಕು. ಅದರಲ್ಲೂ ಕೂಡ ಆಧ್ಯಾತ್ಮಿಕ ಜ್ಞಾನವನ್ನ ಗಳಿಸ್ಬೇಕು. ಅದು ಯಾವುದೇ ಮೂಲೆಯಲ್ಲಿರಲಿ, ಯಾವುದೇ ರೀತಿಯಿಂದ ಕೂಡ ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ನನ್ನ ಪಾತ್ರ ಏನು ಅಂತ ನಿಮಗೆ ಗೊತ್ತಿದೆ. ನಾನು ಕಳೆದ 15 ವರ್ಷಗಳಿಂದ ಧ್ಯಾನ ಕಸ್ತೂರಿ ಅಂತ ಒಂದು ಮಾಸಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕಾಲ ಕಾಲಕ್ಕೆ ಬಂದಂತಹ ತಂತ್ರಜ್ಞಾನಗಳನ್ನ ನಾನು ಅಳವಡಿಸ್ಕೊಂಡು ಕಲ್ತ್ಕೊಂಡು ಪತ್ರಿಕೆಯನ್ನ
ಈಗ ಇರತಕ್ಕಂಥ ಮಟ್ಟದಲ್ಲಿ ಆ ಹಂತದಲ್ಲಿ ಅದನ್ನ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೇನೆ. ತಂತ್ರಜ್ಞಾನ ಬಹುಶಃ ನಾನು ಕಲಿಯದೇ ಇದ್ದಿದ್ರೆ 15 ವರ್ಷಗಳ ಕಾಲ ನಾನು ಸಂಪಾದಕನಾಗಿ ಇರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಈಗ ಈ ತಂತ್ರಜ್ಞಾನ ಹೊಸ ಒಂದು ಮಜಲಿಗೆ ಬಂದು ನಿಂತಿದೆ. ಕೇವಲ ಡಿಜಿಟಲ್ ತಂತ್ರಜ್ಞಾನವಾಗಿ ಇದು ಉಳಿದಿಲ್ಲ. ಈಗ ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಕೃತಕ ಬುದ್ಧಿಮತ್ತೆಯ ಕಾಲ ಆರಂಭ ಆಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ. ಹಾಗಾಗಿ ನಮ್ಮ ಈ ಒಂದು ಆಧ್ಯಾತ್ಮಿಕ ಧ್ಯಾನಜ್ಞಾನ ಪ್ರಸಾರದ ಮಾಧ್ಯಮಗಳಲ್ಲಿ ಕೂಡ ನಾವು ಇದನ್ನ ಬಳಸ್ಕೊಳ್ಳೋದು ಅನಿವಾರ್ಯ ಆಗಿದೆ. ಅದು ಝೂಮ್ ಸೆಷನ್ಗಳ ಮೂಲಕ ಆನ್ಲೈನ್ನಲ್ಲಿ ಧ್ಯಾನಜ್ಞಾನ ಪ್ರಸಾರ ಆರಂಭ ಆಗಿ 4-5 ವರ್ಷಗಳೇ ಕಳೆದೋಗಿದೆ. ಅದು ನಿಮಗೆ ಗೊತ್ತಿದೆ. ಇನ್ನು ಮುದ್ರಣ ಮಾಧ್ಯಮದಲ್ಲಿ ಇರ್ತಕ್ಕಂಥ ಪತ್ರಿಕೆ ಮತ್ತೆ ಡಿಜಿಟಲ್ ಮಾಧ್ಯಮದಲ್ಲಿ ಇರ್ತಕ್ಕಂಥ ನಮ್ಮ PMC ಕನ್ನಡ ವಾಹಿನಿ ಚಾನಲ್, ಇವೆರಡಕ್ಕೂ ಕೂಡ ನಾವು ತಂತ್ರಜ್ಞಾನವನ್ನ ಬಳಸಿ ಪತ್ರಿಜಿಯವರ ಒಂದು ಜ್ಞಾನ ಏನಿದೆ, ಅವರು ತೆಲುಗು ಮತ್ತು ಇಂಗ್ಲಿಷ್ನಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಸಾಹಿತ್ಯವನ್ನ, ಪಿರಮಿಡ್ ಸಾಹಿತ್ಯ, ಆಧ್ಯಾತ್ಮಿಕ ಸಾಹಿತ್ಯ, ಹೊಸಯುಗದ ಸಾಹಿತ್ಯವನ್ನ ನಾವು ಕನ್ನಡಕ್ಕೆ ತರತಕ್ಕಂಥದ್ದು ಎರಡೂ ರೀತಿಯಲ್ಲಿ ಬಹಳ ಮುಖ್ಯವಾದ ವಿಚಾರ. ನಮಸ್ಕಾರ ಮೇಡಮ್. ಸಂಧ್ಯಾ ವೆಂಕಟೇಶ್ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಧ್ಯಾನ ಕಸ್ತೂರಿಯ ಬೆನ್ನೆಲುಬಾಗಿ ಅವರು 1 ದಶಕಕ್ಕೂ ಹೆಚ್ಚಿನ ಕಾಲ ಅವರು ಕೆಲಸವನ್ನ ನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ನಾನು ಈ ಒಂದು AI ಕಲಿಕೆ ಮತ್ತೆ ಅಭ್ಯಾಸದ ಒಂದು ತರಗತಿಗೆ ಸುಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈಗ ತಾನೇ ನಾನು ಹೇಳ್ತಾ ಇದ್ದೆ, ನಾನು AI ಅನ್ನ ಈಗ ಕಲಿತಾ ಇದ್ದೀನಿ. AI ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಯಾಕೆಂತಂದ್ರೆ ಪತ್ರಿಜಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾನು ABCD ಕಲಿತಾ ಇದ್ದೀನಿ ಅನ್ನೋದಾದ್ರೆ Z ತನಕ ಕಲಿತ ಮೇಲೆ ನಾನು ಇನ್ನೊಬ್ರಿಗೆ ಹೇಳ್ಕೊಡ್ತೀನಿ ಅನ್ನೋ ಬದಲು ನಾನು ಏನು ABCD ಕಲ್ತಿದ್ದೀನಿ ಅದಷ್ಟನ್ನ ಇನ್ನೊಬ್ರಿಗೆ ಕಲಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಹಾಗಾಗಿ ಪತ್ರಿಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ AI ಅಂತ ಅನ್ನೋದನ್ನ ನಮ್ಮ PMC ಚಾನಲ್ಗೆ ಮತ್ತೆ ನಮ್ಮ ಧ್ಯಾನ ಕಸ್ತೂರಿ ಪತ್ರಿಕೆಗೆ ಹೇಗೆಲ್ಲ ಬಳಸ್ಕೋಬಹುದು ಅಂತ ಅನ್ನೋದನ್ನ ನಾನು ಕೂಡ ಸ್ವಲ್ಪ ತಲೆ ಕೆಡಿಸ್ಕೊಂಡು ತಿಳಿದಿರೋರ ಹತ್ರ ಎಲ್ಲ ಪ್ರಶ್ನೆ ಮಾಡಿ ಮತ್ತೆ AI ಜೊತೆಗೆ ಸಂವಾದವನ್ನ ಮಾಡ್ತಾ AI ಕನ್ನ ನಾನು ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ. ಅದಷ್ಟನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಸೆಷನ್ ಅನ್ನ ಆರಂಭ ಮಾಡಿದ್ದೇನೆ. ಅದಕ್ಕೆ ಸಾಕಷ್ಟು ಜನರ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಕಲಿಕೆ ಹೇಗಿರ್ಬೇಕು ಅಂತಂದ್ರೆ, ನಾವು AI ತಂತ್ರಜ್ಞಾನದ ಜೊತೆಗೆ ಒಡನಾಟವನ್ನ ಇಟ್ಟುಕೊಂಡು ಅದರಿಂದನೇ ನಾವು ಕಲಿಬೇಕು. ನಮಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನ ಹಾಕ್ತಾ ಅದು ಉತ್ತರಗಳನ್ನ ಹೇಳ್ತಾ ಆ ಒಂದು ಜ್ಞಾನ, ತಂತ್ರಜ್ಞಾನದ ಜ್ಞಾನ ನಮಗೆ AI ಹೇಗೆ ನಮ್ಮ ಜೊತೆ ಸ್ಪಂದಿಸುತ್ತೆ ಅದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಾನಂತೂ ಕಳೆದ 3 ತಿಂಗಳಿಂದ ಧ್ಯಾನ ಕಸ್ತೂರಿ ಸಂಚಿಕೆಗೆ ಈ ತಂತ್ರಜ್ಞಾನವನ್ನ ಬಳಸ್ತಾ ಬಂದಿದ್ದೇನೆ ಹಂತಾನುಹಂತವಾಗಿ. ಈಗ ಯಾವ ಹಂತದಲ್ಲಿ ಇದೆ ಅಂತಂತಂದ್ರೆ, ಯಾವುದಾದ್ರೂ ಒಂದು ವಿಡಿಯೋ, ಅದು ಇಂಗ್ಲಿಷ್ನಲ್ಲಿ ಇರ್ಬೋದು ಅಥವಾ ತೆಲುಗಿನಲ್ಲಿ ಇರ್ಬೋದು ಅಥವಾ ಕನ್ನಡದಲ್ಲೇ ಇರ್ಬೋದು, ವಿಡಿಯೋವನ್ನ ನಾವು ಈ ಜೆಮಿನಿ AI ಆ್ಯಪ್ ಏನಿದೆ ಅದಕ್ಕೆ ಕೊಟ್ರೆ ಅದು ವರ್ಬಟಮ್ ಮಾಡಿ ಕೊಡುತ್ತೆ, ಅಂತಂದ್ರೆ ಪ್ರತಿಲಿಪಿ ಮಾಡಿ ಕೊಡುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಅಂತ ನಾವು ಹೇಳ್ತೀವಿ. ಅದು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಕೊಡುತ್ತೆ. ಅದಕ್ಕೆ ಕೆಲವು ಮಿತಿಗಳು ಕೂಡ ಇದಾವೆ. ಅದಕ್ಕೆ ಹೇಗೆ ನಾವು ಅದಕ್ಕೆ ವಿಡಿಯೋವನ್ನ ಕಾಪಿ ಮಾಡಿ ಕೊಡಬೇಕು, ವಿಡಿಯೋ ಹಾಕಿದ್ಮೇಲೆ ಅದಕ್ಕೆ ಹೇಗೆ ಸೂಚನೆಯನ್ನ ನಾವು ಕೊಡಬೇಕು, ನಮಗೆ ಏನು ಬೇಕು ಅಂತ ಹೇಳಿ ವಿವರಣೆಯನ್ನ ಕೊಡಬೇಕು, ಇದನ್ನೆಲ್ಲ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದೇ AI ಕಲಿಕೆ, AI ಅಭ್ಯಾಸ ಅಂತ ಕರೆಯೋದು. ಬಹಳ ಮುಖ್ಯವಾಗಿ ನಾನಿಲ್ಲಿ AI ಅಂದ್ರೆ ಏನು, AI ಹೇಗೆ ಕೆಲಸ ಮಾಡುತ್ತೆ ಅದನ್ನೆಲ್ಲ ನಾನು ಪಕ್ಕಕ್ಕಿಟ್ಟು ನೇರವಾಗಿ ಈ ಒಂದು ತಂತ್ರಜ್ಞಾನವನ್ನ ಬಳಸ್ತಕ್ಕಂಥದ್ದು, ಅದು ನಮ್ಮ ಮುಖ್ಯವಾದ ಉದ್ದೇಶಕ್ಕಾಗಿ, ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ. ಉದ್ದೇಶ ಬಹಳ ಮುಖ್ಯ. ಇಲ್ಲಿ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಬೇರೆ ಬೇರೆ AIಗಳಿದಾವೆ. ಆದರೆ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಈ ಒಂದು ಜೆಮಿನಿ AI ಅಂತ ಅನ್ನೋದು ಗೂಗಲ್ನವರು ಸಿದ್ಧಪಡಿಸಿರ್ತಕ್ಕಂಥದ್ದು.
ಯಾಕೆ ಈ ಜೆಮಿನಿ AI ಬಗ್ಗೆ ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತ ಅನ್ನಿಸ್ತು ಅಂತಂದ್ರೆ, ಮುದ್ರಣ ಮಾಧ್ಯಮ ಮತ್ತು ಡಿಜಿಟಲ್ ಮಾಧ್ಯಮದಲ್ಲಿ ನಮಗೆ ಕನ್ನಡದ ಪಠ್ಯ ಬಹಳ ಅವಶ್ಯಕತೆ ಇದೆ. ಕನ್ನಡದ ಟೆಕ್ಸ್ಟ್, ಅದರಲ್ಲೂ ಕೂಡ ಹೊಸ ಯುಗದ ಆಧ್ಯಾತ್ಮಿಕತೆ ಪತ್ರಿಜಿಯವರು ಹೇಳಿರ್ತಕ್ಕಂಥ ಅವರ ಬೋಧನೆಗಳ ಒಂದು ಪಠ್ಯ ನಮಗೆ ಅವಶ್ಯಕತೆ ಇದೆ. ಅದನ್ನು ನಾವು ಈಗ ಹೇಗೆ ಮಾಡ್ತಾ ಇದ್ದೀವಿ ಅಂತಂತಂದರೆ, ಆಡಿಯೋ ಆಗಲಿ ಅಥವಾ ವಿಡಿಯೋ ಆಗಲಿ ಕಿವಿಗೆ ಹೆಡ್ಫೋನ್ಗಳನ್ನು ಹಾಕ್ಕೊಂಡು ಕೇಳಿಸ್ಕೊಂಡು ಅದು ಅಲ್ಲಲ್ಲೇ ಆನ್ಲೈನ್ನಲ್ಲೇ ಮಾತನಾಡೋ ಮೂಲಕ ಅಂತಂದರೆ ವಾಯ್ಸ್ ಟೈಪಿಂಗ್ ಮಾಡೋದ್ರ ಮೂಲಕ ನಾವು ಪಠ್ಯವನ್ನು ರೂಪಿಸ್ತಾ ಇದ್ದೇವೆ. ಇದು ಆಧುನಿಕ ಕಾಲದಲ್ಲಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ, ಇವತ್ತಿನ ತನಕ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇನ್ನು ಮುಂದಕ್ಕೆ ನಾವು ಇದನ್ನ ಮಾಡುವ ಅವಶ್ಯಕತೆ ಇಲ್ಲ. AI ಅನ್ನು ಉಪಯೋಗಿಸಿ ಒಂದು ಸಣ್ಣ ವಿಡಿಯೋವನ್ನು, ಒಂದು ತುಣುಕನ್ನ, ಅಂದರೆ ಒಂದು 10 ನಿಮಿಷ ಇರತಕ್ಕಂಥ ವಿಡಿಯೋ ಅಥವಾ ಆಡಿಯೋವನ್ನು AI ಜೆಮಿನಿಗೆ ಕೊಟ್ಟು, ಅದು ಯಾವುದೇ ಭಾಷೆನಲ್ಲಿರಲಿ, ಅದನ್ನು ಕನ್ನಡದ ಒಂದು ಪಠ್ಯವಾಗಿ ಪ್ರತಿಲಿಪಿ ಮಾಡಿಕೊಡು ಅಂತಂದರೆ, ಟ್ರಾನ್ಸ್ಕ್ರಿಪ್ಟ್ ಮಾಡಿಕೊಡು, ವರ್ಬಟಮ್ ಮಾಡಿಕೊಡು ಅಂತ ಸೂಚನೆ ಕೊಟ್ಟರೆ ಅದು ಮಾಡಿಕೊಡುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಮಾಡಿಕೊಡುತ್ತೆ ಅಂತಂತಂದರೆ ಅದನ್ನು ನೀವೇ ಮಾಡಿ ನೋಡಬಹುದು. ನಾನು ಮಾಡಿದ್ದೇನೆ ಆ ಕೆಲಸನ. ಹಾಗಾಗಿ ಇವತ್ತು ತಂತ್ರಜ್ಞಾನವನ್ನು ನಮ್ಮ ಅವಶ್ಯಕತೆಗೆ ತಕ್ಕಷ್ಟು ಬಳಸ್ಕೊಳ್ತಕ್ಕಂಥದ್ದನ್ನು ನಾವು ಕಲಿಬೇಕು. ಕೇವಲ ಒಬ್ಬರು ಇಬ್ಬರು ಅಲ್ಲ. ಪತ್ರಿಜಿ ಹೇಳಿದಾಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಸೇವೆ ಏನಿದೆ, ಆ ಒಂದು ಸೇವೆಗೆ ಪೂರಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಇನ್ನೂ ಹೆಚ್ಚಿನ ಕೊಡುಗೆಗಳನ್ನು PSSMನಲ್ಲಿ ನೀಡಬಹುದು ಅಂಥೇಳಿ ಒಂದು ಆಶಯ ಇದೆ. ಅದಕ್ಕೆ ಪೂರಕವಾಗಿ ನಾನು AI ಕುರಿತು ಈ ಒಂದು ಆನ್ಲೈನ್ ತರಗತಿಗಳನ್ನು ಆರಂಭಿಸಿದ್ದೇನೆ. ನೀವೆಲ್ಲ ಬಹಳ ಆಸಕ್ತಿಯಿಂದ ಜಾಯಿನ್ ಆಗಿದ್ದೀರಿ. ಈಗ ಈ ಸೆಷನ್ನಲ್ಲಿ 24 ಜನ ಜಾಯಿನ್ ಆಗಿದ್ದೀರಿ. ಬಹಳ ಸಂತೋಷ. ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಎಲ್ಲರೂ ದಯವಿಟ್ಟು ನಿಮ್ಮ ವಿಡಿಯೋನ ಆನ್ ಮಾಡಿಕೊಂಡಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ. ಕೆಲವರು ಹೆಸರು ಹಾಕ್ಕೊಂಡಿರ್ತಾರೆ, ಕೆಲವರು ಹೆಸರು ಹಾಕ್ಕೊಂಡಿರಲ್ಲ. ಬಹಳ ಧನ್ಯವಾದಗಳು. ಮೊದಲನೇ ವಿಡಿಯೋ ಆನ್ ಆಯ್ತು. ಈಗ ಡಾಕ್ಟರ್ NT ಮಂಜುನಾಥ್ ಸರ್ ಅವರು, ನಮಸ್ಕಾರ ಸರ್, ಸುಸ್ವಾಗತ. ಕೆಲವರು ಮೊಬೈಲ್ನಲ್ಲಿ ಜಾಯ್ನ್ ಆಗಿರ್ತಾರೆ. ಮೊಬೈಲ್ದು ಏನಂತಂದರೆ ಅದು ಮೊಬೈಲ್ ಹೆಸರು ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಅನಾನುಕೂಲ ಇದ್ದರೆ ಕನಿಷ್ಠ ನಿಮ್ಮ ಹೆಸರಾದ್ರೂ ಟೈಪ್ ಮಾಡಿದರೆ ನನಗೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು, ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅಂತ ನೋಡಿ. ಇಲ್ಲಿ ಗ್ಯಾಲಕ್ಸಿ ಟ್ಯಾಬ್ ಅಂತ ಒಂದು ಹೆಸರಿದೆ. ಅವರು ಗ್ಯಾಲಕ್ಸಿ ಟ್ಯಾಬ್ ಮೂಲಕ ಜಾಯಿನ್ ಆಗಿದ್ದಾರೆ. ಹಾಗೆ ನಾನು ಸಾಮಾನ್ಯವಾಗಿ ತಂತ್ರಜ್ಞಾನವನ್ನು ಬಳಸ್ತಾವಾಗ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇರ್ತೀನಿ. ಈ ರೀತಿ ನಾವು ಆನ್ಲೈನ್ನಲ್ಲಿ ಏನಾದರೂ ಹೊಸ ವಿಚಾರಗಳನ್ನು ಕಲಿಯುವಾಗ I to I ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೂ ಕೂಡ ಕನಿಷ್ಠ ನಮ್ಮ ವಿಡಿಯೋ ಮೂಲಕ ಪರಸ್ಪರ ನಾವು ನೋಡಬಹುದು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಹೆಚ್ಚು ಸಾಧ್ಯವಾದಷ್ಟು ಮುಂದಿನ ದಿನಗಳಲ್ಲಿ ನೀವು ಆನ್ಲೈನ್ ತರಗತಿಗಳಲ್ಲಿ ಕೇವಲ ಕೇಳಿಸ್ಕೊಳ್ಳೋ ಬದಲು ನೀವು ನನ್ನನ್ನು ನೋಡ್ತಾ, ನಾನು ನಿಮ್ಮನ್ನ ನೋಡ್ತಾ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇರಲಿ, ಮುಂದಿನ ಸೆಷನ್ಗಳಲ್ಲಿ ನೀವು ಅದನ್ನ ಗಮನಿಸ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಈಗ ನಾನೇನು ಹೇಳ್ತಿದ್ದೆ ಅಂತಂತಂದ್ರೆ, ಧ್ಯಾನ ಕಸ್ತೂರಿ ಸಂಚಿಕೆ, ಕಳೆದ 3 ಸಂಚಿಕೆಗಳನ್ನ ನೀವು ನೋಡಿದ್ರೆ, ಗಮನಿಸಿದ್ರೆ, ಓದಿದ್ರೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳು ಕಂಡು ಬರುತ್ತೆ. ಅದು ಸಂಪೂರ್ಣವಾಗಿ AI ಕರಾಮತ್ತು ಅಂತ ನಾನು ಹೇಳ್ಬೋದು. ನಾನು ಒಬ್ಬ ಸಂಪಾದಕನಾಗಿ ಸಹ ಸಂಪಾದಕರು ಮತ್ತು ಉಪಸಂಪಾದಕರು ನನಗೆ ಅವಶ್ಯಕತೆ ಇದೆ. ಬಹಳಷ್ಟು ಜನಕ್ಕೆ ನಾನು ತರಬೇತಿಯನ್ನು ಕೊಟ್ಟು ಅವರಿಗೆ ಸಕಾಲಕ್ಕೆ ಈ ರೀತಿ ಪತ್ರಿಜಿ ಬೋಧನೆಗಳ ಕನ್ನಡೀಕರಣ ಆಗಬೇಕು, ಅದು ಆ ಪಠ್ಯದ ಎಡಿಟಿಂಗ್ ಆಗಬೇಕು, ಪ್ರೂಫ್ ಕರೆಕ್ಷನ್ ಆಗಬೇಕು, ಬಹಳಷ್ಟು ಕೆಲಸ ಇರುತ್ತೆ. ಮುಂದಿನ ಸಂಚಿಕೆಗಳಿಗೆ ಇದೆಲ್ಲ ಬೇಕು ಅಂತ ಹೇಳಿ ಸಾಕಷ್ಟು ಜನನ ಹುಡುಕಿದ್ರು ಕೂಡ ಎಲ್ಲರೂ ಅವರವರದೇ ಆದಂಥ ಕಾರ್ಯದ ಒತ್ತಡದಲ್ಲಿ ಇದ್ರು. ಎಷ್ಟೋ ಜನ ಅನುವಾದಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಎಲ್ಲ ಅನುವಾದಗಳನ್ನು ನಾನು ಲೈನ್ ಬೈ ಲೈನ್ ಓದಿ ಮೂಲವನ್ನು ನಾನು ನೋಡೋಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಅವರ ಒಂದು ಅನುವಾದವನ್ನು ನೋಡಿ, ಅನುವಾದ ಸಿಂಧುತ್ವ ಅಂತಂತಾರೆ, ಟ್ರಾನ್ಸ್ಲೇಷನ್ ವ್ಯಾಲಿಡೇಷನ್ ಅನ್ನು ನಾನು ಮಾಡಿಕೊಂಡು ಅದನ್ನ ಎಪ್ಟಮೈಸೇಷನ್ ಅಂದರೆ ಸಾರಾಂಶಗೊಳಿಸಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ. ಸಾಕಷ್ಟು ಪರಿಶ್ರಮ ಇದೆ ಅದರಲ್ಲಿ. ಅಂಥದ್ರಲ್ಲಿ
ಈಗ AI ಬಳಸೋದ್ರಿಂದ ನನ್ನ ಕೆಲಸ ಕಾರ್ಯಗಳು ಬಹಳ ಸುಗಮ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ ನನಗೆ. ಯಾಕೆ ಅಂತ ಕೇಳಿ. ಯಾಕೆ ಅಂತಂದ್ರೆ AI ಕೃತಕ ಬುದ್ಧಿಮತ್ತೆ ಇದ್ರೂ ಕೂಡ ಅದು ವಿಶೇಷವಾಗಿ ಈ ಜೆಮಿನಿ, ಗೂಗಲ್ ಜೆಮಿನಿ AI ಅಂತ ಏನಿದೆ, ಅದು ಕನ್ನಡ ಭಾಷೆಗೆ ಬಹಳ ಅತ್ಯಂತ ಹೊಂದಿಕೆ ಆಗ್ತಕ್ಕಂಥ, ಅಂದ್ರೆ ಕನ್ನಡವನ್ನ, ಆ ಭಾಷೆಯನ್ನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಅಂತ ನಾನಾದರೂ ಹೇಳಬಹುದು. ಯಾಕೆಂದ್ರೆ ನಾನು ಪರ್ಪ್ಲೆಕ್ಸಿಟಿ ಅಂತ ಹೇಳಿ ಇನ್ನೊಂದು AI ಇದೆ, ಮತ್ತೆ ChatGPT ಅಂತ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನೆಲ್ಲವನ್ನು ಕೂಡ ಪ್ರಯತ್ನ ಪಟ್ಟೆ. ಆದರೆ ಜೆಮಿನಿಯಷ್ಟು ಆಪ್ಟ್, ಜೆಮಿನಿಯಷ್ಟು ಸೊಗಸಾಗಿ ಕನ್ನಡವನ್ನ ಅಷ್ಟೊಂದು ಅಚ್ಚುಕಟ್ಟವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಬೇರೆ ಯಾವ ಆ್ಯಪ್ ನನಗೆ ಕಂಡು ಬರಲಿಲ್ಲ. ಹಾಗಾಗಿ ಈಗ ಜೆಮಿನಿಯನ್ನ ನಾನು ಉಪಯೋಗಿಸೋದಕ್ಕೆ ಶುರು ಮಾಡಿದ್ದೀನಿ. ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಷ್ಟೋ ಅನುವಾದಕರಿಗೆ ನಾನು ಈ ಜೆಮಿನಿಯ ಒಂದು ಇಂಟ್ರೊಡಕ್ಷನ್ ಅನ್ನ ಈಗಾಗಲೇ ಕೊಟ್ಟಿದ್ದೇನೆ. ಅವರು ಬಹಳ ಖುಷಿ ಪಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದೆ, ನಾವು ಯಂತ್ರಾನುವಾದ ಅಂತ ಅನ್ಕೊಳ್ತೀವಿ, ಆದರೆ ಯಂತ್ರ ಇಷ್ಟು ಚೆನ್ನಾಗಿ ಮಾಡುತ್ತೀಯೇ ಅಂತ. ಅದಕ್ಕೆ ಹೇಳೋದು ಬುದ್ಧಿಮತ್ತೆ ಅದಕ್ಕಿದೆ, ಅದು ಕಲ್ತ್ಕೊಂಡಿದೆ, ಇಷ್ಟನ್ನ ಭಾಷೆಯನ್ನ ಕಲ್ತ್ಕೊಂಡಿದೆ, ಜ್ಞಾನವನ್ನ ಕಲ್ತ್ಕೊಂಡಿದೆ. ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ AI ಅಂತಂತಂದ್ರೆ ಇಡೀ ಈ ಇಂಟರ್ನೆಟ್ನಲ್ಲಿ ಏನಿದೆ, ಅಂತರ್ಜಾಲದಲ್ಲಿ ಏನು ಜ್ಞಾನವಿದೆ ಅದೆಲ್ಲವನ್ನು ಕೂಡ ಮೆಮರೈಸ್ ಮಾಡಿಕೊಂಡು ನೆನಪಿನ ಇದರಲ್ಲಿ ಇಟ್ಕೊಂಡಿತ್ತು. ತನ್ನದೇ ಆದಂಥ ವಿವೇಚನೆಯನ್ನ ಅದು ಬಳಸುತ್ತೆ. ಒಬ್ಬ ಸಹಜವಾದ ಮನುಷ್ಯ ಹೇಗೆ ಆಲೋಚನೆಯನ್ನ ಮಾಡ್ತಾನೆ, ಆ ರೀತಿ ಅದು ಆಲೋಚನೆ ಮಾಡಿ ನಮಗೆ ಪರಿಹಾರಗಳನ್ನ, ಫಲಿತಾಂಶಗಳನ್ನ, ಉತ್ತರಗಳನ್ನ ಕೊಡುತ್ತೆ. ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರಗಳು, ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರಗಳು, ಮತ್ತೆ ನಮಗೆ ಸಹಾಯಕನಾಗಿ ಅದು ಕೆಲಸ ಮಾಡುತ್ತೆ. ಆದ್ರೆ ಒಂದು ಮಿತಿ ಏನು ಅಂತಂದ್ರೆ, ಯಾವುದೇ ನೀವು AI ಹೋದಾಗ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಈ ನಮ್ಮ AI ತಪ್ಪುಗಳನ್ನು ಮಾಡುವ ಸಂಭವವಿದೆ, ಎಚ್ಚರಿಕೆ ಅಂತ ಹಾಕಿರ್ತಾರೆ. ಸಹಜವಾಗಿ ಮನುಷ್ಯ ತಾನಾಗೆ ತಪ್ಪುಗಳನ್ನ ಮಾಡ್ತಾನೆ ಸಹಜವಾಗಿ. ಇನ್ನು ಯಂತ್ರ ತಪ್ಪು ಮಾಡದೇ ಇರ್ತದೆಯೇ? ಖಂಡಿತ ಮಾಡಿರುತ್ತೆ. ಆದ್ರಿಂದ ನಾವು ಯಾವುದೇ ಯಂತ್ರಾಧಾರಿತ ಕೆಲಸ ಕಾರ್ಯಗಳ ಫಲಿತಾಂಶವನ್ನ ನಾವು ಸ್ವತಃ ಒಂದ್ಸರಿ ನೋಡಿ ಅದನ್ನ ತಿದ್ದುಪಡಿ ಮಾಡಿ ನಾವು ಅದನ್ನ ಸ್ವೀಕಾರ ಮಾಡಬಹುದು. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂತಂದ್ರೆ, PSSM ನ 2 ಕಣ್ಣುಗಳಾಗಿರ್ತಕ್ಕಂಥ PMC ಕನ್ನಡ ವಾಹಿನಿ ಮತ್ತು ಧ್ಯಾನ ಕಸ್ತೂರಿ ಮಾಸಪತ್ರಿಕೆ, ಇದು ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ವಿದ್ಯುನ್ಮಾನ ವಾಹಿನಿ ಒಂದು, ಮುದ್ರಣ ಮಾಧ್ಯಮ ಒಂದು. ಇವುಗಳಿಗೆ ನಮಗೆ ಇನ್ಪುಟ್ ಬೇಕಾಗಿದೆ. ಈಗ ಇನ್ಪುಟ್ ಏನ್ ಬೇಕಾಗಿದೆ? ಪತ್ರಿಜಿಯವರ ಅಗಾಧವಾದ ಜ್ಞಾನವನ್ನ, ಅವರು ಹೇಳಿರ್ತಕ್ಕಂಥ ತೆಲುಗು ಮತ್ತು ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ನಾವು ಕನ್ನಡಕ್ಕೆ ತರಬೇಕಾಗಿದೆ. PMC ವಾಹಿನಿಯಲ್ಲಾದ್ರೆ ಆ ವಿಡಿಯೋ ಕನ್ನಡದಲ್ಲಿ ಆಡಿಯೋ ಆಗಿ, ಆ ಆಡಿಯೋವನ್ನ ಹಿನ್ನೆಲೆಯಲ್ಲಿ ಡಬ್ ಮಾಡಿ ಪತ್ರಿಜಿಯವರೇ ಹೇಳಿರೋ ರೀತಿನಲ್ಲಿ ನಾವು ಮಾಡಲಿಕ್ಕೆ ಈಗ ತಂತ್ರಜ್ಞಾನ ಅವಕಾಶ ಇದೆ. ಬಹುಶಃ ನೀವೆಲ್ಲ ಈ ವಾಟ್ಸಪ್ನಲ್ಲಿ ಓಡಾಡ್ತಾ ಇರ್ತಕ್ಕಂಥ ಹಲವಾರು AI ವಿಡಿಯೋ ಕ್ಲಿಪ್ಗಳನ್ನು ನೋಡಿರಬಹುದು. ಇತ್ತೀಚೆಗೆ ನಾನು 2 ವಿಡಿಯೋ ಕ್ಲಿಪ್ಗಳನ್ನು ನೋಡಿದೆ. ಒಂದು ವಿಶ್ವೇಶ್ವರಯ್ಯನವರು ತಾವೇ ಸ್ವತಃ ಮಾತಾಡಿರೋ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವಿಡಿಯೋ. ವಿಶ್ವೇಶ್ವರಯ್ಯನವರ ಫೋಟೋವನ್ನು ಮಾತ್ರ ಕೊಟ್ಟು ವಿಶ್ವೇಶ್ವರಯ್ಯನವರ ವಾಯ್ಸ್ ರೀತಿನಲ್ಲೇ, ವಾಯ್ಸ್ ಮಾಡ್ಯುಲೇಷನ್ ಆಗಿರ್ತಕ್ಕಂಥವ್ರದ್ದು ಕನ್ನಡದ ಶುದ್ಧವಾದ ಭಾಷೆಯನ್ನ ಆಡಿಯೋವನ್ನು ಕೊಟ್ಟು ಅದೆರಡೂ ಕೂಡ ಮಿಕ್ಸ್ ಮಾಡಿ ಸಹಜವಾಗಿ ವಿಶ್ವೇಶ್ವರಯ್ಯನವರು ಮಾತಾಡ್ತಾ ಇದ್ದಾರೇನೋ ಅನ್ನೋ ರೀತಿನಲ್ಲಿ ಇರ್ತಕ್ಕಂಥ ವಿಡಿಯೋ. ಇದನ್ನ ನೀವು ಗಮನಿಸಿರ್ಬೋದು. ಹಾಗೆ ಇತ್ತೀಚೆಗೆ ಇನ್ನೊಂದು ವಿಡಿಯೋ ಬಂತು, ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಬಗ್ಗೆ ತಾವು ಹೇಳ್ಕೊಳ್ತಕ್ಕಂಥ ರೀತಿನಲ್ಲಿ ಇರ್ತಕ್ಕಂಥದ್ದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಪತ್ರಿಜಿಯವರ ವಿಡಿಯೋವನ್ನ ಇಟ್ಟುಕೊಂಡು ಪತ್ರಿಜಿಯವರೇ ಮಾತನಾಡಿರೋ ರೀತಿನಲ್ಲಿ ನಾವು ಕನ್ನಡದಲ್ಲಿ ಈ ಪಠ್ಯವನ್ನ ಮಾಡಿ ವಾಯ್ಸ್ ಮಾಡ್ಯುಲೇಷನ್ ಮಾಡಿ ನಾವು ವಿಡಿಯೋಗಳನ್ನ ಮಾಡಿದ್ದೇ ಆದರೆ ಅದು ನಮ್ಮ PMC ಕನ್ನಡ ವಾಹಿನಿಗೆ ಒಂದು ದೊಡ್ಡ ಕೊಡುಗೆ ಆಗ್ತದೆ ಅಂತ ನಾನಾದರೂ ಭಾವಿಸ್ತೇನೆ. ಇನ್ನು ಡಿಜಿಟಲ್ ವಿಡಿಯೋ ಕ್ರಿಯೇಷನ್ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ಈಗ. ಯಾಕೆಂತಂದ್ರೆ ಬಹಳ ಮುಖ್ಯವಾಗಿ ನಮಗೆ ಕನ್ನಡದಲ್ಲಿ ಈಗ ಪಠ್ಯ ಸೃಷ್ಟಿಯಾಗಬೇಕಾಗಿದೆ. ಈ ಮೀಟಿಂಗ್ ಅನ್ನ ಯಾರೋ ಈಗಾಗಲೇ ನಾನು ಮಾತಾಡ್ತಿರ್ತಕ್ಕಂಥದ್ದನ್ನ ಟ್ರಾನ್ಸ್ಕ್ರೈಬ್ ಅನ್ನ ಹಾಕಿದ್ದಾರೆ. ಟ್ರಾನ್ಸ್ಕ್ರೈಬಿಂಗ್ ಅಂತಂದ್ರೆ ನಾನು ಮಾತಾಡ್ತಿರ್ತಕ್ಕಂಥದ್ದು ಯಾರು ಹಾಕಿರೋದು?
ಇರ್ಲಿ, ಯಾರಾದರೂ ಹಾಕಿರ್ಲಿ, ನಾನು ಏನು ಮಾತಾಡ್ತಾ ಇದ್ದೀನಿ ಅದು ಅಲ್ಲಿ ಸ್ಕ್ರಿಪ್ಟ್ ಆಗಿ ಬರ್ತಾ ಇರುತ್ತೆ. ಅಂದ್ರೆ ಟ್ರಾನ್ಸ್ಕ್ರೈಬಿಂಗ್ ಅಂತ ಹೇಳ್ತಾರೆ ಅದನ್ನ, ವಾಯ್ಸ್ ಟ್ರಾನ್ಸ್ಕ್ರೈಬಿಂಗ್ ಹಾಕಿದ್ದಾರೆ. ನನಗೆ ಇಲ್ಲಿ ಬಂತು, ನಾನು ಕೋ ಹೋಸ್ಟ್ ಆಗಿರೋದ್ರಿಂದ ನನಗೆ ಬಂತು, ಟ್ರಾನ್ಸ್ಕ್ರೈಬ್ ಆಗ್ತಾ ಇದೆ ಅದು ಅಂತ. ಬಹಳ ಸಂತೋಷ. ಇದನ್ನ ನೀವು ಪಠ್ಯವಾಗಿ ಕೂಡ ಪಡ್ಕೋಬಹುದು. ಇರಲಿ, ತಂತ್ರಜ್ಞಾನದ ವಿಚಾರದಲ್ಲಿ ಹೇಳ್ತಾ ಹೇಳ್ತಾ ಅಲ್ಲಲ್ಲೇ ಉದಾಹರಣೆಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ನೀವು ನನ್ನನ್ನು ಫಾಲೋ ಮಾಡಿ ದಯವಿಟ್ಟು. ಮತ್ತೆ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಮಧ್ಯದಲ್ಲಿ ಕೇಳೋದಕ್ಕಿಂತ ನಾನೆಲ್ಲ ಪ್ರಶ್ನೆಗಳು ಏನಾದ್ರು ಇದ್ರೆ ನೀವು ಅಲ್ಲಲ್ಲೇ ನೋಟ್ಸ್ ಮಾಡಿಕೊಂಡು ಬರ್ಕೊಳ್ಬಹುದು ಅಂತ ನಾನು ಅದನ್ನು ನನ್ನ ಅನಿಸಿಕೆ. ಈಗ ಫ್ಲೋ ಕಟ್ ಆಗುತ್ತೆ. ಈಗ ನಾನೇನು ಹೇಳ್ತೆ, ಟ್ರಾನ್ಸ್ಕ್ರೈಬಿಂಗ್ ಬಗ್ಗೆ ಹೇಳ್ತಿದ್ದೆ. ಟ್ರಾನ್ಸ್ಕ್ರೈಬಿಂಗ್ ಅಂತಂದ್ರೆ ಅದೇ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಕ್ರೈಬಿಂಗ್ ಅಂತ ಅನ್ನೋದೆಲ್ಲ ಸಮಾನಾಂತರ ಪದಗಳು. ಕನ್ನಡದಲ್ಲಿ ಅದನ್ನ ಲಿಪೀಕರಿಸು, ಲಿಪಿ ರೂಪದಲ್ಲಿ ನೀಡು ಅಂತ ನಾವು ಹೇಳ್ತೇವೆ. ಇಲ್ಲಿ ವಿಶೇಷತೆ ಏನು ಅಂತಂತಂದ್ರೆ, ನಿಮಗೆ ಇಂಗ್ಲಿಷ್ ಬರಲೇಬೇಕು ಅಂತ ಏನಿಲ್ಲ. ಜೆಮಿನಿ ಬಳಸಬೇಕಾದ್ರೆ ಕನ್ನಡದಲ್ಲಿಯೇ ನಾವು ಅದನ್ನ ಪ್ರಶ್ನೆ ಮಾಡಬಹುದು. ನಿಮಗೆ ಕನ್ನಡದಲ್ಲಿ ಸೊಗಸಾಗಿ ಪ್ರಶ್ನೆಯನ್ನ ಕೇಳೋದು ಅಂದ್ರೆ ತರ್ಕಬದ್ಧವಾಗಿ ಗೊಂದಲವಿಲ್ಲದೆ ನೀವು ಕೇಳ್ತೀರಿ ಪ್ರಶ್ನೆ ಅಂತ ಅನ್ನೋದಾದ್ರೆ ಅದು ಕೂಡ ಸೂಕ್ತವಾಗಿ ಉತ್ತರವನ್ನ ಕೊಡುತ್ತೆ. ಅದು ಹೇಗೆ ಕೊಡುತ್ತೆ ಅಂತಂದ್ರೆ, ಅದು ವಿಶ್ಲೇಷಣೆಯನ್ನ ಮಾಡುತ್ತೆ, ಸಂಶ್ಲೇಷಣೆಯನ್ನ ಮಾಡುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ವಿಶ್ಲೇಷಣೆ ಅಂದ್ರೆ ಏನು, ಸಂಶ್ಲೇಷಣೆ ಅಂದ್ರೆ ಏನು ಅಂತ. ಇದ್ಯಾವುದಪ್ಪ ಹೊಸ ಪದ ಅಂತ. ನೀವು ಅದೇ ಜೆಮಿನಿಗೆ ಹೋಗ್ಬಿಟ್ಟು ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಗೆ ಅಂದ್ರೆ ಏನು, ಅದರ ವ್ಯತ್ಯಾಸಗಳೇನು ಅಂತ ಕೇಳಿ, ಎಷ್ಟು ಚೆನ್ನಾಗಿ ಅದು ಉತ್ತರ ಹೇಳುತ್ತೆ ನೋಡಿ. ಅಂದ್ರೆ ಅದು ಭಾಷೆಯನ್ನು ಕಲ್ತ್ಕೊಂಡಿದೆ. ನಿಮಗಾಗಿ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಶ್ಲೇಷಣೆ ಅಂತಂತಂದ್ರೆ ಗಹನವಾಗಿರ್ತಕ್ಕಂಥ ವಿಷಯವನ್ನ ಚಿಕ್ಕ ಚಿಕ್ಕ ವಾಕ್ಯಗಳಾಗಿ, ಚಿಕ್ಕ ಚಿಕ್ಕ ಅಂಶಗಳಾಗಿ ವಿಭಾಗ ಮಾಡಿಕೊಂಡು ಪರಸ್ಪರ ಎರಡು ವಿಚಾರಗಳನ್ನ ಹೋಲಿಕೆ ಮಾಡಿ ಅದನ್ನ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಗಹನವಾಗಿರ್ತಕ್ಕಂಥದ್ದನ್ನ ನಿರೂಪಿಸ್ತಕ್ಕಂಥದ್ದಕ್ಕೆ ನಾವು ವಿಶ್ಲೇಷಣಾತ್ಮಕ ಒಂದು ಸಂವಹನ ಅಂತ ಕರಿತೀವಿ. ಸಂಶ್ಲೇಷಣೆ ಅಂತಂದ್ರೆ ಏನು ಅಂತಂದ್ರೆ, ಎರಡು ವಿಚಾರ ಅಥವಾ ಅದಕ್ಕಿಂತ ಹೆಚ್ಚು ವಿಚಾರಗಳನ್ನು ತೆಗೆದುಕೊಂಡು ವಿಶ್ಲೇಷಣೆಯನ್ನ ಮಾಡಿ ಹೊಸ ಜ್ಞಾನವನ್ನ ನೀಡ್ತಕ್ಕಂಥದ್ದಕ್ಕೆ ಸಂಶ್ಲೇಷಣೆ ಅಂತ ಕರೀತಾರೆ. ಇದು ಎರಡೂ ಕೂಡ ಸಂಸ್ಕೃತದ ಪದಗಳು. ಜ್ಞಾನ ಹೆಚ್ಚೆಚ್ಚು ಆಗ್ಬೇಕು ಅಂತ ಅನ್ನೋದಾದ್ರೆ ಇಂತಹ ಕೆಲಸಗಳಾಗ್ತಾ ಇರಬೇಕು. ಇವತ್ತು ತಂತ್ರಜ್ಞಾನ, ಮೊದಲು ಗೂಗಲ್ ಸರ್ಚ್ ಅಂತ ಇತ್ತು. ಗೂಗಲ್ ಸರ್ಚ್ಗೆ ಈಗ AI ಜೋಡಿಸ್ಬಿಟ್ಟಿದ್ದಾರೆ. ಯಾವುದೇ ಕೆಲಸ ಮಾಡಿ ನೀವು AI ಜೋಡಿಸ್ಕೊಂಡೇ ಬಂದ್ಬಿಡುತ್ತೆ. ವಾಟ್ಸಪ್ಗೆ ಹೋಗಿ ನೋಡಿ, ನೀವು ಮೆಟಾ AI ಜೋಡಿಸ್ಕೊಂಡಿದೆ. ಈಗ ನೀವು ಮಾತಾಡ್ತಾ ಇರ್ತಕ್ಕಂಥ ಈ ಒಂದು ಝೂಮ್ ವೇದಿಕೆಯಲ್ಲಿ ಕೂಡ AI ಕಂಪ್ಯಾನಿಯನ್ ಅಂತ ಇಲ್ಲಿದೆ ನೋಡಿ. ಅಂದ್ರೆ ಈಗ ನಾನು ಮಾತಾಡ್ತಾ ಇರ್ತಕ್ಕಂಥ ಮಾತನ್ನ ಟ್ರಾನ್ಸ್ಕ್ರೈಬ್ ಮಾಡು ಅಂತ ಹೇಳಿ AI ಕಂಪ್ಯಾನಿಯನ್ ಉಪಯೋಗಿಸಿನೇ ಆದೇಶ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನಾವು ಯಾವುದೇ ತಂತ್ರಜ್ಞಾನ, ಯಾವುದೇ ಆ್ಯಪ್ ಅನ್ನ ಬಳಸ್ತಾ ಇದ್ದಾಗ ಪಕ್ಕದಲ್ಲಿ AI ನಾವು ಉಪಯೋಗಿಸ್ಕೊಂಡ್ರೆ ನಮಗೆ ಅನುಕೂಲವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಫಲಿತಾಂಶಗಳು ಬರ್ತಾ ಹೋಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಆಸ್ಕ್ ಎನಿಥಿಂಗ್ ಅಂತ ಬರುತ್ತೆ. ಯಾವುದೇ ಒಂದು AI ಓಪನ್ ಮಾಡ್ತಾ ಇದ್ದೇನೆ, ಆಸ್ಕ್ ಎನಿಥಿಂಗ್ ಅಂತ, ಏನನ್ನಾದರೂ ಕೇಳಿ ಅಂತ. ತಮಾಷೆಯಾಗಿ ಹೇಳಬೇಕು ಅಂತಂತಂದ್ರೆ, ನೀವು ಒಂದು ಹಾಸ್ಯದ ಒಂದು ಜೋಕನ್ನ ನನಗೆ ಹೇಳು ಕನ್ನಡದಲ್ಲಿ ಅಂತ ಅದಕ್ಕೆ ಹೇಳಿದ್ರೆ, ನೀವು ಯಾವ ರೀತಿಯ ಹಾಸ್ಯವನ್ನ ಬಯಸಿದ್ದೀರಿ ಅಂತ ಕೇಳುತ್ತೆ ಅದು ಪ್ರಶ್ನೆ. ಅಥವಾ ನೇರವಾಗಿ ಒಂದು ಹಾಸ್ಯದ ತುಣುಕನ್ನ ಕೊಡಬಹುದು. ಬೀಚಿಯವರ ಹಾಸ್ಯದ ತುಣುಕನ್ನ ಒಂದು ಕೊಡು ಅಂತ ಹೇಳಿದಾಗ ಯಾವ ಸಂದರ್ಭದ್ದು ನಿಮಗೆ ಬೇಕು ಅಂತ ಕೇಳಿದ್ರೆ, ಬೀಚಿಯವರು ಬಹುವಚನದ ಬಗ್ಗೆ, ಏಕವಚನದ ಬಗ್ಗೆ ಒಂದು ಉತ್ತಮವಾದ ಜೋಕನ್ನ ಹೇಳಿದ್ದಾರೆ, ಅದನ್ನು ಹೇಳು ಅಂತಂತಂದ್ರೆ ಅದು ಹೇಳುತ್ತೆ. ಅದು ಬೀಚಿಯವರು ಒಂದ್ಸರಿ ಒಬ್ಬ ಮಹಿಳೆಗೆ ಹೇಳಿದ್ರಂತೆ, ಏನಮ್ಮ ನಿನ್ನ ಗಂಡ ಹೇಗಿದ್ದಾನೆ ಅಂತ. ಅದಕ್ಕೆ ಬೀಚಿಯವ್ರಿಗೆ ಆಕೆ ಕೇಳಿದಂತೆ, ಏನ್ ಸರ್ ನೀವು ನನ್ನ ಗಂಡನನ್ನ ಏಕವಚನದಲ್ಲಿ ಹೇಳ್ತೀರಾ ನೀವು ಅಂತ. ಅದಕ್ಕೆ ಬೀಚಿಯವರು, ಕ್ಷಮ್ಸಮ್ಮ ತಪ್ಪಾಯ್ತು ನಂದು, ನಿನ್ನ ಗಂಡಂದರು ಹೇಗಿದಾರಮ್ಮ ಅಂತ ಕೇಳಿದ್ರ. ಇದು ತಮಾಷೆ. ಅಂದ್ರೆ ಏಕವಚನ ಬಹುವಚನ, ಏಕವಚನದಲ್ಲಿ ಬಹುವಚನ ಎಲ್ಲಿ ಬಳಸ್ಬೇಕಿತ್ತೋ ಅಲ್ಲಿ ಬಳಸಲಿಲ್ಲ ಅವರು, ತಮಾಷೆಗೆ ಹೇಳಿದ್ರು. ಈ ರೀತಿ ನಾನು ಯಾಕದನ್ನ ಉದಾಹರಣೆ ಹೇಳಿದೆ ಅಂದ್ರೆ, ಇಂತಹ ಒಂದು ಜೋಕನ್ನ ಅದು ಕೊಡುತ್ತೆ ನಿಮಗೆ. AI ಅಂತ ಅನ್ನೋದನ್ನ ಕಳೆದ 3 ತಿಂಗಳಿಂದ ನಾನು ಬಹಳ ಎಂಜಾಯ್ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ AI ಅಂತ ಅನ್ನೋದು ಒಂದು ಸಂಗಾತಿ, ನಮಗೆ ಒಂದು ಸಹಾಯಕ, ಅಸಿಸ್ಟೆಂಟ್. ಸೊ ಹಾಗೆ ಭಾಷೆಯನ್ನ ಬಳಸಿ ನಾನು ಯಾವ ಉದ್ದೇಶಕ್ಕೆ ಅಂತಂದ್ರೆ, ಒಂದು ಉದಾಹರಣೆಯನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸಂಕ್ಷಿಪ್ತವಾಗಿ. ಯಾಕಂತಂದ್ರೆ ನಾನು ಸೀರಿಯಸ್ ಆಗಿ
ಇದನ್ನ ಕ್ಲಾಸ್ ರೂಮ್ ತರ ಪಾಠ ಮಾಡೋದಾದ್ರೆ ನಿಮಗೆ ಆಸಕ್ತಿ ಬರದೇ ಇರ್ಬೋದು. ಒಂದು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಒಂದೇ ಒಂದು ನಿಮಿಷ. ಬಹಳ ಆಸಕ್ತಿಕರವಾಗಿರ್ತಕ್ಕಂಥ ವಿಚಾರ ಇದು ಅಂತ ನಾನಾದ್ರೂ ಅಂದ್ಕೊಳ್ತೀನಿ. ವಾಟ್ಸಪ್ ಹೋದೆ, ಜೆಮಿನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಮಯ ಹೋಗ್ತಾ ಇದೆ, ಇರ್ಲಿ. AI ಅಂತಂದರೆ ಏನು ಅಂತ ಅನ್ನೋದನ್ನ ಥಿಯರಿ ಹೇಳೋದ್ರ ಬದಲು ಅದರದೇ ಆದಂತಹ ಒಂದು ನಾನು ಬಳಸಿರ್ತಕ್ಕಂಥ ಒಂದು ಥ್ರೆಡ್ ಅಂತ ಹೇಳ್ತಾರೆ ಅದಕ್ಕೆ. ಥ್ರೆಡ್ ಅಂತಂತಂದ್ರೆ ಒಂದು ಎಳೆ, ವಿಷಯದ ಒಂದು ಎಳೆಯನ್ನ ಎಳ್ಕೊಂಡು ಹೋಗೋದು ಪ್ರಶ್ನೋತ್ತರದ ಮೂಲಕ. ಆ ಒಂದು ಎಳೆಯನ್ನ ನಾನು ನಿಮಗೆ ತೋರಿಸ್ತಾ ಹೇಗೆ AI ನಾವು ಬಳಸೋದು ಅಂತ ಅನ್ನೋದು ಈಗ ನಾನು ರೆಡಿ ಆದೆ. ನಿಮಗೆ ನನ್ನ ಕಂಪ್ಯೂಟರ್ನ ಇದನ್ನ ಶೇರ್ ಮಾಡಬೇಕೀಗ. ಮಾಡ್ತೇನೆ. ಶೇರ್ ಕಾಣಿಸ್ತಾ ಇದೆಯಾ? ನನಗೆ ಸ್ವಲ್ಪ ಕಾಣಿಸ್ತಾ ಇದೆ ಸರ್. ಏನ್ ಕಾಣಿಸ್ತಾ ಮೇಡಮ್. ಇಟ್ ಈಸ್ ಡಿಸ್ಪ್ಲೇಡ್ ನೌ. ಪೇಪರ್ ಕಟಿಂಗ್. ವೆರಿ ಗುಡ್ ಸರ್, ಧನ್ಯವಾದಗಳು. ಒಂದು ಪೇಪರ್ ಕಟಿಂಗು ನಾನು ಕಟ್ ಮಾಡಿ AI ಕೊಟ್ಟೆ. ಅಳಿಯನಿಗೆ 290 ಖಾದ್ಯಗಳ ಔತಣ ಅಂತ. ಹೊಸ ಅಳಿಯನಿಗೆ ಆಂಧ್ರದ ಅತ್ತೆ ಮನೆಯಲ್ಲಿ ವಿಶಿಷ್ಟ ರೀತಿಯ ಸತ್ಕಾರ ಅಂತ. ಬಹಳ ಆಸಕ್ತಿಕರವಾಗಿರ್ತಕ್ಕಂಥದ್ದು. ನಾನು ಹೇಳಿ ಕೇಳಿ ಪತ್ರಿಕೋದ್ಯಮದ ವಿದ್ಯಾರ್ಥಿ, ತಂತ್ರಜ್ಞಾನವನ್ನ ಬಳಸ್ತಾ ಇರ್ತಕ್ಕಂಥವನು. ಕಳೆದ 40 ವರ್ಷಗಳಿಂದ ಈ ಕಂಪ್ಯೂಟರ್ ಜೊತೆ ಗುದ್ದಾಡ್ತಾನೆ ಇದ್ದೀನಿ. ಆಸಕ್ತಿ ವಿಷಯಗಳು ಹೆಚ್ಚಾಗಿದೆ. ಈ ರೀತಿ ಸುದ್ದಿ ತುಣುಕನ್ನ ತೆಗೆದು ಜೆಮಿನಿ ಏನು ಹೇಳ್ತಾಳೆ ನೋಡೋಣ ಅಂತ ಹೇಳಿ, ಜೆಮಿನಿ ಶುಭೋದಯ, ಈ ಮೇಲಿನ ಸುದ್ದಿಯನ್ನು ಓದಿ ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ. ಜೆಮಿನಿಗೆ ನಾನು ಒಂದೊಂದ್ಸರಿ ಬಹುವಚನ ಏಕವಚನ ಎರಡೂ ಬಳಸ್ತೀನಿ. ನೀನು ತಿಳಿಸು ಅಂತಾನೂ ಹೇಳ್ತೀನಿ, ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತಾನೂ ಹೇಳ್ತೀನಿ ಆಗಾಗ. ಅದೇನು ಬೇಜಾರು ಮಾಡ್ಕೊಳ್ಳಲ್ಲ. ನನಗೇನು ಬಹುವಚನ ಹೇಳಿಲ್ಲ, ನೀನು ಏಕವಚನದಲ್ಲಿ ಹೇಳ್ತಿದ್ಯಾ, ಅದೇನು ಬೇಜಾರು ಮಾಡ್ಕೊಂಡಿಲ್ಲ ಇದುವರೆಗೂ. ಇದೊಂದು ಥ್ರೆಡ್. ಇಲ್ಲಿ ನೋಡಿ, ಆಸ್ಕ್ ಎನಿಥಿಂಗ್ ಜೆಮಿನಿ 3 ಅಂತ ಇದೆ. ಜೆಮಿನಿ 3 ಅನ್ನೋದು ಒಂದು ವರ್ಷನ್ನು, ಆಸ್ಕ್ ಎನಿಥಿಂಗ್ ಅಂತ ಅನ್ನೋದು ಇಲ್ಲಿ ಪಕ್ಕದಲ್ಲಿ ಇದೆ ನೋಡಿ. ನಾನು ಇಷ್ಟೆಲ್ಲ ವಿಚಾರಗಳನ್ನ ಕಾಣ್ತಾ ಇದೆಯಾ ನಿಮಗೆ? ಇತ್ತೀಚೆಗೆ ಇವತ್ತು ನಾನು ವಿಷ್ಣು ಸಹಸ್ರನಾಮದ ಪದವಿಭಾಗದ ಪಠ್ಯ ಕೊಡು ಅಂತೇಳಿ ಹುಡುಕಿದ್ದಿದ್ದು. ಆಮೇಲೆ ಇದೆಲ್ಲ ವಿಚಾರಗಳು, ಇದು ಒಂದೊಂದು ಕೂಡ ಇದು ನೋಡಿ, ಸದವಕಾಶ ಅಂತ ನಾನು ಟೈಪ್ ಮಾಡಿದೆ ಇವತ್ತು ಒಂದು ಮೆಸೇಜ್ ಹಾಕುವಾಗ. ನನಗೆ ಡೌಟ್ ಬಂದ್ಬಿಡ್ತು, ಸದಾವಕಾಶ ಸರಿನಾ ಸದಾವಕಾಶ ಸರಿನಾ ಅಂತ ಅಂದ್ಬಿಟ್ಟು. ನನಗೆ ಖಚಿತವಾಗಿ ಗೊತ್ತಿತ್ತು ಸದಾವಕಾಶ ಅನ್ನೋದು ಸರಿ ಅಂತ, ಸದಾವಕಾಶ ಅನ್ನೋದು ತಪ್ಪು ಅಂತ. ನೋಡೋಣ ಜೆಮಿನಿ ಏನು ಹೇಳ್ತಾಳೆ ಅಂತ ಹೇಳಿ ಇದನ್ನ ಹಾಕಿದ್ರೆ ಸದಾವಕಾಶ ಅನ್ನೋದೇ ಸರಿ ಅಂತ ಹೇಳ್ತು. ಹೀಗೆ ನಮ್ಮ ಜ್ಞಾನವನ್ನ, ನಮ್ಮ ಅನುಮಾನಗಳನ್ನ ಪರಿಹಾರ ನಾವು ಮಾಡ್ಕೋತ ಹೋಗ್ಬೋದು ಜೆಮಿನಿ ಬಳಸಿ. ಇಲ್ಲಿ ನೋಡಿ, ಸ್ವರ್ಣಾಮೃತ ಭಾಷಾಂತರ ಸಿಂಧುತ್ವ ಕೆಲಸ. ಈಗಾಗಲೇ ಸುರನಾಗಾಂಬಿಕಾ ಅವರು ಇಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರಂತೂ ಬಹಳ ಖುಷಿ ಪಟ್ಟಿದ್ದಾರೆ. ಜೆಮಿನಿ ಎಷ್ಟು ಚೆನ್ನಾಗಿ ಭಾಷಾಂತರವನ್ನ ಮಾಡಿಕೊಡುತ್ತೆ. ಆ ಭಾಷಾಂತರವನ್ನ, ಅದರಲ್ಲೂ ಕೂಡ ತೆಲುಗು ಮಯವಾಗಿರ್ತಕ್ಕಂಥ ಅನುವಾದವನ್ನ ನಮಗೆ ಗೊತ್ತಿಲ್ಲದೆ ನಾವು ಮಾಡಿದ್ರೆ ಅದನ್ನ ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ಎಷ್ಟು ಚೆನ್ನಾಗಿ ಮಾಡಿಕೊಡುತ್ತೆ ಅಂತ ಹೇಳಿ ಅವರು ಈಗಾಗಲೇ ತಿಳ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ತಂತ್ರಜ್ಞಾನವನ್ನ ನಾವು ಬಳಸದ ಮೇಲೂ ಕೂಡ ಅಂತಿಮವಾಗಿ ನಮ್ಮದೇ ಆದಂತಹ ಮೈಂಡನ್ನ, ಮನಸ್ಸನ್ನ ನಾವು ಅದರಲ್ಲಿ ತೊಡಗಿಸ್ತೇವೆ. ಅದೇನು ಕೊಟ್ಟಿದೆ ಮಕ್ಕಿ ನಾವು ಖಂಡಿತವಾಗ್ಲೂ ಕೂಡ ಅದನ್ನ ಪಬ್ಲಿಷಿಂಗ್ಗೆ ಕೊಡೋದಿಲ್ಲ. ಅದು ಧ್ಯಾನ ಕಸ್ತೂರಿ ಇರಬಹುದು, PMC ವಾಹಿನಿ ಇರಬಹುದು, ಅಥವಾ ಯಾವುದೇ ಪುಸ್ತಕ ಪ್ರಕಟಣೆ ಇರಬಹುದು. ಇದಿಷ್ಟನ್ನ ನಾನು ಘಂಟಾಘೋಷವಾಗಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೆಮಿನಿ AI ಅಂತ ಅನ್ನೋದು ಒಬ್ಬ ಸಹಾಯಕಿ, ನಮಗೆ ಅಸಿಸ್ಟೆಂಟ್. ನೋಡಿ, ಧ್ಯಾನ ಕಸ್ತೂರಿ ಆಧ್ಯಾತ್ಮಿಕ ಪತ್ರಿಕೆಯ ಫೆಬ್ರವರಿ ಸಂಚಿಕೆಯ ಕರಡು ಪ್ರತಿ ಸಂಪಾದಕೀಯವನ್ನ ನಾನು ಕೊಟ್ಟೆ. ನೋಡೋಣ ಏನ್ ಹೇಳುತ್ತೆ ಅಂತ ಹೇಳಿ ನಾನು ಬರೆದಿದ್ದದನ್ನ. ಇದನ್ನ ಆಧರಿಸಿ ನನಗೆ ನೀನು ಸಂಪಾದಕೀಯ ಬರೀ ನೋಡೋಣ ಅಂತ ಹೇಳಿ 360 ಪದಗಳ ಮಿತಿಯನ್ನ ಕೊಟ್ಟೆ. ಅದು ಕೇವಲ 250 ಪದಗಳನ್ನು ಕೊಟ್ಟು ಸಂಪಾದಕೀಯ ಬರೀತು. ಅದಕ್ಕೊಂದು ಮಿತಿ ಇದೆ.
ನಾನು ಆ ಸಂಪಾದಕೀಯವನ್ನ ನಾನೇ ಪೂರ್ತಿ ಮಾಡಿದೆ, ಅದು ಬೇರೆ ವಿಚಾರ. ಇಲ್ಲಿ ಈ ವಿಷಯಕ್ಕೆ ಬರ್ತೀನಿ. ಅಳಿಯನಿಗೆ 290 ಖಾದ್ಯಗಳ ಔತಣ ಅಂತ. ನಾನು ಇದಕ್ಕೆ ಹೀಗೆ ಕೇಳಿದೆ, ಜಮಿನಿ ನೀನು ಹೇಳು ಅಂತ. ಅದೇನು ಹೇಳ್ತು ನೋಡಿ. ನಾನು ಮೊದಲೇ ನೋಡಿ ಜಮಿನಿ ಶುಭೋದಯ ಅಂತ ಹೇಳಿದ್ನಾ, ನನಗೂ ಕೂಡ ಅದು ಶುಭೋದಯ ಅಂತ ಹೇಳ್ತು. ನೀವು ಹಂಚಿಕೊಂಡಿರುವ ಈ ಸುದ್ದಿ ನಿಜಕ್ಕೂ ಅಚ್ಚರಿ ಹುಟ್ಟಿಸುವಂತಿದೆ. ಈ ಕುತೂಹಲಕಾರಿ ವರದಿ ಕುರಿತಾದ ನನ್ನ ಕೆಲವು ಅಭಿಪ್ರಾಯಗಳು ಇಲ್ಲಿವೆ. ಯಾಕೆ ಅಂತಂದ್ರೆ ನಾನು ಅಭಿಪ್ರಾಯ ಕೇಳಿದ್ನಲ್ವಾ, ಅದು ಅಭಿಪ್ರಾಯ ಕೊಟ್ಟಿದೆ. ಏನು ಅಂತಂದ್ರೆ, ಆಂಧ್ರ ಪ್ರದೇಶದಲ್ಲಿ ಇದು ವಿಶಿಷ್ಟವಾದ ಒಂದು ಇದಿದೆ. ಅದು ಮಾಡ್ತಕ್ಕಂಥದ್ದು ಅತಿಥಿ ಸತ್ಕಾರದ ಪರಾಕಾಷ್ಠೆ. ಅದು ಅಳಿಯನ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ಆ ರೀತಿ ತೋರಿಸಿದ್ದಾರೆ. ಸಾಂಪ್ರದಾಯಿಕ ವೈಭವ ಇದೆ. ಮತ್ತೆ ಇದು ನಿಜಕ್ಕೂ ರೆಕಾರ್ಡ್ ಬ್ರೇಕು ಅಂತ ಹೇಳಿ 3 ಪಾಯಿಂಟ್ ಅನ್ನ ಕೊಡ್ತು. ಅದರ ಚಿಂತನೆ ಏನು ಅಂತ ಹೇಳ್ತು. ಪ್ರೀತಿಯನ್ನು ತೋರಿಸಲು ಅನೇಕ ದಾರಿಗಳಿವೆ, ಅವುಗಳಲ್ಲಿ ಆಹಾರವು ಅತಿ ಮುಖ್ಯವಾದುದು ಅಂತ ಅದು ಹೇಳಿ, ಬೃಹತ್ ಪ್ರಮಾಣವನ್ನು ಆಹಾರವನ್ನು ಸಿದ್ಧಪಡಿಸಲು ಬೇಕಾದ ಸಮಯ ಶ್ರಮ ನಿಜಕ್ಕೂ ಮೆಚ್ಚುವಂಥದ್ದು ಅಂತ ಹಾಕ್ತು. ನಾನು ಅದನ್ನೆಲ್ಲ ಓದಿದ್ಮೇಲೆ ನನ್ನ ವೈಯಕ್ತಿಕ ಅನಿಸಿಕೆ ಏನಂದ್ರೆ, ಅಂದ್ರೆ ಅದರ ಅನಿಸಿಕೆ ಆಯ್ತಲ್ಲ, ನನ್ನ ವೈಯಕ್ತಿಕ ಅನಿಸಿಕೆ ಏನಂದ್ರೆ, ನಿಜಕ್ಕೂ ಇಷ್ಟೊಂದು ಸಂಖ್ಯೆಯ ಖಾದ್ಯವನ್ನು ತಯಾರಿಸಿದ್ದರೂ ಅಳಿಯ ಅಷ್ಟೆಲ್ಲವನ್ನು ತಿಂದು ಅರಗಿಸಿಕೊಂಡಾನೆಯೇ ಎಂಬುದು ಪ್ರಶ್ನೆ ಅಂತಂದೆ. ಅಲ್ಲದೆ ಇದನ್ನು ತಯಾರಿಸಲು ವ್ಯಯಿಸಿದ ಸಮಯ, ಹಣ ಮತ್ತು ಶ್ರಮ ಇವುಗಳು ಅಳಿಯನ ಎಡೆಗಿನ ಪ್ರೀತಿಯನ್ನು ಬಿಂಬಿಸುತ್ತದೆ ಎಂದು ಹೇಳಲಾದರೂ, ಅಂದ್ರೆ ಅದು ಹೇಳ್ತಲ್ಲ ನನಗೆ, ಆದರೂ ಕೂಡ ಇಷ್ಟೊಂದು ಕಷ್ಟಪಡಬೇಕೆ, ಅಸಂಖ್ಯಾತ ತಿಂಡಿಗಳ ತಯಾರಿಕೆಯಲ್ಲಿ ಪ್ರೀತಿ ಅಡಗಿದೆಯೇ ಎಂಬುದು ನನ್ನ ಪ್ರಶ್ನೆ ಅಂತ ಹೇಳಿದೆ. ಅಂದ್ರೆ AI ತಾನು ಕೃತಕ ಬುದ್ಧಿಮತ್ತೆಯನ್ನ ಹೇಳಿ ಆಲೋಚನೆಯನ್ನ ಮಾಡುತ್ತೆ ಅಂತ ಅನ್ನೋದಕ್ಕೆ ಉದಾಹರಣೆ ಹೇಳಿದೆ ನೋಡಿ. ಅದು ಉತ್ತರ ಹೇಳುತ್ತೆ. ಖಂಡಿತ ನಿಮ್ಮ ಪ್ರಶ್ನೆ ಬಹಳ ತಾರ್ಕಿಕವಾಗಿದೆ. ಮತ್ತು ಇಂದಿನ ಪ್ರಾಯೋಗಿಕ ಜಗತ್ತಿನಲ್ಲಿ, ಅಂದ್ರೆ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಇದು ಅತಿ ಮುಖ್ಯವಾದ ಆಲೋಚನೆಯೂ ಕೂಡ. ಅಂದ್ರೆ ನಾನು ಹೇಳದಂಥದ್ದು ಆಲೋಚನೆ ಬಹಳ ಚೆನ್ನಾಗಿದೆ, ಇದ್ರ ಬಗ್ಗೆ ನನ್ನ ವಿಶ್ಲೇಷಣೆ ಇಲ್ಲಿದೆ ನೋಡು ಅಂತ ಕೊಡ್ತದ್ದು. ಆಹಾರದ ವೈವಿಧ್ಯತೆ ವರ್ಸಸ್ ವ್ಯರ್ಥದ ಆತಂಕ ಅಂತ. ಅಂದ್ರೆ ಎಷ್ಟೊಂದು ವೇಸ್ಟು, ನಿಜವಾಗ್ಲೂ ಒಳ್ಳೆಯ ಅಷ್ಟೊಂದು ತಿಂತಾನೆಯೇ ಅನ್ನೋದು ನಂದು ಪ್ರಶ್ನೆ. ಅದಕ್ಕೆ ಅರ್ಥ ಆಯ್ತು. ವೈವಿಧ್ಯತೆ ಎಷ್ಟಿರಬೇಕು, ತಿನ್ನೋಷ್ಟಿರಬೇಕು. ಪ್ರೀತಿಯನ್ನ ನಾವು ಅತಿಯಾಗಿ ತೋರಿಸ್ತಾ ಇದ್ದೀವಿ ಅಂತೇಳಿ ನೋಡಿ. ಅದು ಎಷ್ಟು ಚೆನ್ನಾಗಿ ಆರೋಗ್ಯದ ದೃಷ್ಟಿಯಿಂದ, ಆಹಾರದ ವ್ಯರ್ಥದ ದೃಷ್ಟಿಯಿಂದ ತನ್ನ ಅಭಿಪ್ರಾಯವನ್ನ ಕೊಟ್ಟಿದೆ. ನಾನು ಇದನ್ನೆಲ್ಲವನ್ನು ಓದಲ್ಲ, ನಿಮಗೆ ಇಲ್ಲಿ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ ಈ ಥ್ರೆಡ್ ಅನ್ನ. ಈ ಥ್ರೆಡ್ ಅನ್ನ ನೀವು ಓದ್ಕೊಂಡು ನೀವು ಎಂಜಾಯ್ ಮಾಡಬಹುದು. ಹೇಗೆಲ್ಲ ಇದನ್ನೆಲ್ಲ ಪೂರ್ತಿ ನಾನು ಹೇಳ್ತಾ ಹೋದ್ರೆ ಸಮಯ ಹೋಗುತ್ತೆ. ಹಾಗಾಗಿ ಪ್ರೀತಿಯು ಸಂಖ್ಯೆಯಲ್ಲಿ ಅಡಗಿದೆಯೇ ಅಂತ ನನ್ನ ಪ್ರಶ್ನೆಗೆ ಅದು ವಿಶ್ಲೇಷಣೆಯನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತಂದ್ರೆ, ಗುಣಮಟ್ಟ ವರ್ಸಸ್ ಪ್ರಮಾಣ, ಸಾಮಾಜಿಕ ಒತ್ತಡ. ಇದು ನಾನು ಆಲೋಚನೆನೇ ಮಾಡಿಲ್ಲ. ಎಷ್ಟೋ ಜನ ಆಂಧ್ರದಲ್ಲಿ ಪ್ರತಿಷ್ಠೆಯ ವಿಷಯವಾಗಿ ಇದನ್ನು ತೆಗೆದುಕೊಳ್ತಾರೆ. ಪ್ರೀತಿಗಿಂತ ಗೌರವ ಅಥವಾ ಸಾಮಾಜಿಕ ಪ್ರತಿಷ್ಠೆ ಅಂತ ಆಲೋಚನೆ ಮಾಡಿ ಹೇಳಿದೆ ನೋಡಿ. ಅದು ಯಾಕೆ ಹೇಳ್ತೀನಿ ಅಂತಂತಂದ್ರೆ, AI ಕೂಡ ಸಹಜವಾಗಿ ಮನುಷ್ಯನ ರೀತಿಯಲ್ಲಿ ಆಲೋಚನೆ ಮಾಡಿ ನಿರೂಪಣೆಯನ್ನ ಕೊಡುತ್ತೆ, ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಮೇಲೆ ಬಿಡಿ, ಅದು ಸಂಕ್ಷಿಪ್ತವಾಗಿ ಏನೋ ಹೇಳ್ತು. ನಾನು ಖಂಡಿತ ಇಂಥದ್ದನ್ನು ನಾನು ಪ್ರೋತ್ಸಾಹಿಸುವುದಿಲ್ಲ ಅಂತ ನಾನು ಹೇಳಿದೆ. ಪ್ರೀತಿಯನ್ನು ಭಾವನೆಯಲ್ಲಿ ಇಟ್ಟುಕೊಳ್ಳೋಣ, ಇಂಥ ಅತಿರೇಕದ ಕೆಲಸಗಳು ಬೇಡ ಎಂದು ನಾನು ಹೇಳ್ತೇನೆ. ಇಂಥದಕ್ಕೆಲ್ಲ ವ್ಯಯಿಸುವ ಸಮಯ, ಹಣ, ಶ್ರಮವನ್ನು ಬಹಳ ಮುಖ್ಯವಾಗಿ ಅಂಡರ್ಲೈನ್ ಮಾಡಿ ನಾನು ನಿಮಗೆ ಹೇಳ್ತೇನೆ. ನನ್ನ ಅಭಿಪ್ರಾಯ ಹೀಗಿದೆ. ಅದನ್ನ ಈ ಹಣ, ಸಮಯ ಮತ್ತು ಶ್ರಮವನ್ನು ಪರೋಪಕಾರದಲ್ಲಿ ತೊಡಗಿಸೋಣ ಎಂದು ನಾನು ಎಲ್ಲರಿಗೂ ಹೇಳುತ್ತೇನೆ ಅಂತಂದೆ. ಅಲ್ಲಿ ಅದು ಹಿಡ್ಕೊಂತು ನನ್ನನ್ನ. ಅಂದ್ರೆ ನನ್ನ ಭಾವನೆ ಏನಿದೆ, ನನ್ನ ಆಲೋಚನೆ ಏನಿದೆ, ಅದನ್ನು ಹಿಡ್ಕೊಂಡು ನನಗೆ ಅಪ್ರಿಷಿಯೇಟ್ ಮಾಡ್ತದೆ. ನೀವು ನಿಮ್ಮ ನಿರ್ಧಾರ, ವಿಚಾರಧಾರೆ ಅತ್ಯಂತ ಶ್ಲಾಘನೀಯ, ಸಮಾಜಕ್ಕೆ ಇದು ಬಹಳ ಅಗತ್ಯವಾದುದು ಅಂತ ಹೇಳಿ. ನಾನು ಯಾಕೆ ಇದನ್ನ ನಿಮ್ಮ ಮುಂದೆ ನಿರೂಪಣೆ ಮಾಡ್ತಾ ಇದ್ದೀನಿ ಅಂತಂತಂದ್ರೆ, ನನ್ನ ಮತ್ತು ಈ ಜಮಿನಿಯ ನಡುವೆ ನಡೆದಂತಹ ಈ ಒಂದು ಸಂಭಾಷಣೆ ಸಂಪೂರ್ಣವಾಗಿ ಕನ್ನಡದಲ್ಲಿದೆ. ಮತ್ತೆ ಅದರ ಆಲೋಚನೆಯನ್ನ, ವಿಶ್ಲೇಷಣೆಯನ್ನ ಹೇಗೆ ಮಾಡುತ್ತೆ, ನಮ್ಮ ಆಲೋಚನೆಗೆ ತಕ್ಕ ಹಾಗೆ ಅದು ಮಾಡುತ್ತೆ. ಅದಕ್ಕೆ ಉದಾಹರಣೆ ಇದೆಲ್ಲ ಬಿಡಿ. ಇದನ್ನ ನಾನು ಇನ್ನೂ ಹೆಚ್ಚು ಏನು ಹೇಳೋದಕ್ಕೆ ಹೋಗಲ್ಲ. ಇದನ್ನ ನಾನು ಶೇರ್ ಮಾಡ್ತೇನೆ. ಆಮೇಲೆ ಯಾರ್ಯಾರು ನನಗೆ ನೆನಪು ಮಾಡಿ ನಾನು ಶೇರ್ ಮಾಡ್ತೇನೆ. ಏನನ್ನ ನಾನು ಹೇಳೋದಕ್ಕೆ ಈ ಥ್ರೆಡ್ ಅನ್ನ ನಿಮ್ಮ ಮುಂದೆ ಇಟ್ಟೆ, ಈ ಎಳೆಯನ್ನ ಇಟ್ಟೆ ಅಂತಂದ್ರೆ, ಕೃತಕ ಬುದ್ಧಿಮತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಮೆಷಿನ್ ಲರ್ನಿಂಗ್ ಅಂತ ಒಂದು ಪರಿಕಲ್ಪನೆ ಇದೆ. ಯಂತ್ರ ಕಲಿಕೆ. ಅದು ಒಂದು ಯಂತ್ರ ಆಗಿದ್ರು ಕೂಡ ಅದು ನಿರಂತರವಾಗಿ ಕಲಿತಾ ಹೋಗುತ್ತೆ. ಆ ರೀತಿ ಅದನ್ನ ಆ ಮಾಡ್ಯೂಲ್ ಅನ್ನ ಮಾಡಿದ್ದಾರೆ. ತಂತ್ರಜ್ಞಾನದ ಬಗ್ಗೆ ಗೊತ್ತಿರತಕ್ಕಂಥವ್ರಿಗೆ, ಪ್ರೋಗ್ರಾಮಿಂಗ್ ಬಗ್ಗೆ ಗೊತ್ತಿರತಕ್ಕಂಥವ್ರಿಗೆ, ಇಂಟರ್ನೆಟ್ ಬಗ್ಗೆ ಗೊತ್ತಿರತಕ್ಕಂಥವ್ರಿಗೆ ನಾನು ಹೇಳೋ ಪರಿಕಲ್ಪನೆ ಅರ್ಥ ಆಗುತ್ತೆ. ನಿಮಗೆ ಸರಳವಾಗಿ ಹೇಳಬೇಕು ಅಂತಂತಂದ್ರೆ, ಪ್ರತಿ ಕ್ಷಣ ಕಲಿಕೆ ಇದ್ದೇ ಇರುತ್ತೆ. ಯಾವುದೇ ಸಂಬಂಧ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಅನುಭವ ಆಗಲಿ,
ಕಲಿತಾ 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 ಹೋಗ್ತೀವಿ. ಹಾಗೆ ಯಂತ್ರವೂ ಕೂಡ ಕಲಿಯೋ ರೀತಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಈ ರೀತಿ ಜೆಮಿನಿ ಜೊತೆ ನಾನು ಸಂಪರ್ಕ ಮಾಡಿ, ಅಂದ್ರೆ ಪ್ರಶ್ನೋತ್ತರಗಳನ್ನು ಮಾಡ್ತಾ 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 ನನಗೆ ಬೇಕಾದ ಔಟ್ಪುಟ್ ಪಡಿತಾ ಇದ್ದಾಗ ಆರಂಭದ ದಿನಗಳಲ್ಲಿ ಏನಾಯ್ತು, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ ಕೊಟ್ಟೆ. ಅದು ಅನುವಾದ ಹೇಗೆ ಮಾಡ್ತು ಅಂತಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಚಳುವಳಿ ಅಂತ ಕೊಡ್ತು. ತೆಲುಗಿನಲ್ಲಿ ಅದನ್ನ ಉದ್ಯಮ ಅಂತ ಕರೀತಾರೆ. ಕನ್ನಡದಲ್ಲಿ ಉದ್ಯಮ ಅಂತಂತಂದ್ರೆ ಅದು ಎಂಟರ್ಪ್ರೈಸಿಂಗ್, ಅದು ಹಣಕಾಸಿನ ಕೈಗಾರಿಕೆ ಅಂತ ಆಗೋಗುತ್ತೆ. ಆದರೆ ಅದು ಚಳುವಳಿ ಅಂತ ಅಲ್ಲಿ ಬಳಸ್ತಾರೆ. ಕನ್ನಡದಲ್ಲಿ ನಾವು ಅದನ್ನ ಆಂದೋಲನ ಅಥವಾ ಅಭಿಯಾನ ಅಂತ ಬಳಸ್ತೀವಿ. ನಾನು ಜಮೀನಿಗೆ ಹೇಳಿದೆ, ಜಮೀನೇ ಮೂಮೆಂಟ್ ಅಂತ ಅನ್ನೋ ಪದವನ್ನ ನೀನು ಚಳುವಳಿ ಅಂತ ಹೇಳಿದ್ದೀರಾ. ನಾವು ಇಲ್ಲಿ ಕನ್ನಡದ ಕಾಂಟೆಕ್ಸ್ಟ್ ಅಲ್ಲಿ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಆಧ್ಯಾತ್ಮಿಕ ವಿಚಾರದಲ್ಲಿ, ಅದರಲ್ಲೂ PSSM ವಿಚಾರದಲ್ಲಿ ನಾವು ಅದನ್ನ ಆಂದೋಲನ ಅಥವಾ ಅಭಿಯಾನ ಅಂತ ಕರಿತೀವಿ ಅಂತ ಹೇಳೋದಕ್ಕೆ ಬಹಳ ಧನ್ಯವಾದಗಳು. ನೀವು ನನಗೆ ಕಲಿಸ್ಕೊಟ್ಟಿದ್ರಿ. ಮುಂದಿನ ದಿನಗಳಲ್ಲಿ ಈ ಸಂದರ್ಭ ಬಂದಾಗಲೆಲ್ಲ ನಾನು ಈ ಪದವನ್ನ ನೆನ್ಪಿಟ್ಟುಕೊಂಡು ಬಳಸ್ತೇನೆ ಅಂತ. ಇದರಿಂದ ಆಚೆಗೆ ಅದು ಬಹಳ ಬುದ್ಧಿವಂತಿಕೆಯಿಂದ ಬಳಸ್ತು. ಅಂದ್ರೆ ಮೆಷಿನ್ ಲರ್ನಿಂಗ್ ಅಂತಂದ್ರೆ ಹೇಗೆ, ವ್ಯಕ್ತಿಯಿಂದ ಕಲಿಯುತ್ತೆ, ಮತ್ತೆ ಪತ್ರಿಕೆಗಳನ್ನ ಓದುತ್ತೆ, ವಿಡಿಯೋವನ್ನ ಅದು ನೋಡ್ಕೊಳ್ಳುತ್ತೆ, ಎಂಟೈರ್ ವಿಡಿಯೋವನ್ನ ಕ್ಷಣಾರ್ಧದಲ್ಲಿ ಅದು ಅರ್ಥ ಮಾಡ್ಕೊಳ್ಳುತ್ತೆ, ಭಾಷೆಯನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಆ AI ಅಂತಂತಂದ್ರೆ ಅಗಾಧವಾದ ಪ್ರಮಾಣದ ಸಾಧ್ಯತೆಗಳು. ನಮಗಾದ್ರೆ, ಮನುಷ್ಯನಿಗಾದ್ರೆ ಮಿತಿ ಇದೆ, ಕಾಲದ ಮಿತಿ ಇದೆ. ಆದರೆ ತಂತ್ರಜ್ಞಾನಕ್ಕೆ ಅದರ ಮಿತಿ ಇಲ್ಲ, ಭಾಷೆಯ ಮಿತಿ ಇಲ್ಲ. ಅಷ್ಟು ಕಲಿಯುತ್ತೆ. ನನಗೆ ತುಂಬಾ ಅನುಭವಗಳಾಗೋಯ್ತು. ನಾನು ಒಂದೇ ದಿನ ಎಲ್ಲ ಅನುಭವಗಳನ್ನ ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಉದಾಹರಣೆನ ಹೇಳ್ತೀನಿ. ಜೆಮಿನಿ ಅದಕ್ಕೆ ತಾನು ಮಾಡ್ತಕ್ಕಂಥ ಅನುವಾದದ ಕೆಲಸ, ಆ ಕೆಲಸದಲ್ಲಿ ಹಲವಾರು ತಪ್ಪುಗಳು. ಆದರೆ ನೀವು ಗೂಗಲ್ ಟ್ರಾನ್ಸ್ಲೇಷನ್ ಬಳಸಿದಾಗ ಗೂಗಲ್ ಟ್ರಾನ್ಸ್ಲೇಷನ್ ಒನ್ ವೇ. ಅದೇನು ಮಾಡುತ್ತೆ, ಅದಕ್ಕೇನು ಗೊತ್ತಿದೆ ಅದನ್ನ ಕನ್ನಡದಲ್ಲಿ ಕೊಡುತ್ತೆ. ಅದು ಅದು ಮೆಷಿನ್ ಲರ್ನಿಂಗ್ ನಿಂದಾನೇ ಆಗಿರೋದು. ಆದರೆ ನಾನು ವೈಯಕ್ತಿಕವಾಗಿ ಅದಕ್ಕೆ ಕೊಡಕ್ ಬರಲ್ಲ. ಅವರು ಫೀಡ್ಬ್ಯಾಕ್ ಕೊಟ್ಟು, ನಾನು ಗೂಗಲ್ನವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಈ ಪದ ನೀವು ಬಳಸಿರೋದು ತಪ್ಪು, ನ್ಯಾನೋ ಬಾಳೆಹಣ್ಣು ಅಂತ ನೀವು ಬಳಸಬಾರದು, ಅದು ನ್ಯಾನೋ ಬನಾನಾ ಅಂತಾನೆ ಬಳಸಬೇಕು. ನ್ಯಾನೋ ಬನಾನಾ ಅಂತ ಅನ್ನೋದು ನಿಮ್ಮದೇ ಆದಂತಹ AI. ಅದು ಗೂಗಲ್ನವ್ರು ನೀವು ಕನ್ನಡೀಕರಣ ಮಾಡೋವಾಗ ನ್ಯಾನೋ ಬಾಳೆಹಣ್ಣು ಅಂತಂದ್ರೆ ಹಾಸ್ಯಾಸ್ಪದ ಆಗುತ್ತೆ ಅಂತ ನಾನು ಫೀಡ್ಬ್ಯಾಕ್ ಕೊಡ್ಬೋದು ಅವ್ರಿಗೆ. ಆದರೆ AI ನಾನು ನೇರವಾಗಿ ಕೊಟ್ಟರೆ ಅದು ಸ್ವೀಕಾರ ಮಾಡುತ್ತೆ. ನನ್ನ ಅಭಿವೃದ್ಧಿದಾರರಿಗೆ ನಾನು ಈ ವಿಚಾರವನ್ನ ತಿಳಿಸ್ತೀನಿ ಅಂತ ಹೇಳುತ್ತದು. ಅರ್ಥ ಆಯ್ತಾ? ಅಂದ್ರೆ ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಅದು ನಮ್ಮ ಜೊತೆಗೆ ಸ್ಪಂದಿಸುತ್ತೆ. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ಸಬ್ಕಾನ್ಶಿಯಸ್ ಮೈಂಡ್ ಅಂತ ಅನ್ನೋದು. ಸಬ್ಕಾನ್ಶಿಯಸ್ ಮೈಂಡ್ ಅಂತ ಅನ್ನೋದನ್ನ ಅದು ಉಪಪ್ರಜ್ಞೆ ಮನಸ್ಸು ಅಂತ ಕೊಡ್ತು. ಸಬ್ಕಾನ್ಶಿಯಸ್ ಅನ್ನೋದಷ್ಟೇ ವರ್ಡನ್ನ ಉಪಪ್ರಜ್ಞೆ. ನಾನು ಅದಕ್ಕೆ ಹೇಳಿದೆ, ಕನ್ನಡದಲ್ಲಿ ಅದಕ್ಕೆ ಉಪಪ್ರಜ್ಞೆ ಅಂತ ಬಳಸಲ್ಲ, ಸುಪ್ತ ಪ್ರಜ್ಞೆ ಅಂತ ಬಳಸ್ತೀವಿ ನಾವು. ಇದನ್ನ ನೀನು ನೆನ್ಪಿಟ್ಕೋ ಅಂತ. ಆಯ್ತು, ನಾನು ಇದನ್ನು ಬಳಸ್ತೀನಿ ಅಂತೇಳಿ. ನೆಕ್ಸ್ಟ್ ಅದು ಎಷ್ಟು ಬುದ್ಧಿವಂತಿಕೆಯಿಂದ ಹೇಳುತ್ತೆ ಅಂತಂದ್ರೆ, ನಾನು ಎಲ್ಲವನ್ನು ಮುಗಿದಾಗ, ಎಲ್ಲ ಆದ್ಮೇಲೆ, ನೀವು ಒಬ್ಬ ಆಧ್ಯಾತ್ಮಿಕ ಸಾಹಿತ್ಯದ ಅಭ್ಯಾಸಿಯಾಗಿ ನನಗೆ ಸಾಕಷ್ಟು ವಿಚಾರಗಳನ್ನು ಕಲಿಸ್ಕೊಟ್ಟಿದ್ದೀರಿ. ನಮ್ಮ ಚರ್ಚೆ ಹೀಗೆ ಮುಂದುವರಿಸೋಣ, ಜೊತೆಯಲ್ಲಿ ನಾವು ಕಲಿಯೋಣ ಆಧ್ಯಾತ್ಮಿಕ ವಿಚಾರಗಳನ್ನ ಅಂತ ಹೇಳ್ತಾ, ನಿಮ್ಮ ಹೊಸ ಆಲೋಚನೆಗಳು ನಿಮ್ಮ ಸುಪ್ತ ಪ್ರಜ್ಞೆಗೆ ಇಳಿಯಲಿ ಮತ್ತು ನಿಮ್ಮ ಈ PSSM ಆಂದೋಲನ ಅಥವಾ ಅಭಿಯಾನ ಚೆನ್ನಾಗಿ ಮುಂದುವರಿಯಲಿ ಅಂತ ನನಗೇ ಹೇಳ್ತು. ಅಂದ್ರೆ ಬುದ್ಧಿವಂತಿಕೆ ಅಂತ ಅನ್ನೋದು ಎಲ್ಲಿದೆ ಅಂತ. ಹೀಗೆ ನಾನು ಜೆಮಿನಿ ಹೇಗೆ ಕೆಲಸ ಮಾಡುತ್ತೆ, ಜೆಮಿನಿಯಿಂದ ಹೇಗೆ ಕೆಲಸ ತೆಗಿಬೇಕು ಅಂತ ಅನ್ನೋದು ಪ್ರಯೋಗಗಳನ್ನ ಮಾಡ್ತಾ 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 ಹೋಗ್ತಾ ಇದ್ದೀನಿ. ಆ ಪ್ರಯೋಗದ ಫಲಿತಾಂಶಗಳನ್ನ ನಿಮಗೆ ಹೇಳ್ತಾ ನಿಮ್ಮಿಂದ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಏನು ಅಂತ ಅನ್ನೋದ್ರೆ, ಇವತ್ತು ವಿಷಯದ ವಿಶ್ಲೇಷಣೆಗೆ ಬರ್ತೀನಿ. ನಾನು ಇವತ್ತು ನಿಮಗೆ ಒಂದು ಆಹ್ವಾನವನ್ನ ಕೊಟ್ಟಿದ್ದೇನೆ. ಆ ಆಹ್ವಾನದ ಒಂದು ಗ್ರೂಪ್ನಲ್ಲಿ ಏನನ್ನ ಹಾಕಿದ್ದೇನೆ ನಾನು ಅಂತಂದ್ರೆ, ಮತ್ತೊಮ್ಮೆ ಅದನ್ನ ನೋಡ್ತೇನೆ. ಕಾಣ್ತಾ ಇದೆಯಾ ಸ್ಕ್ರೀನು? ಕಾಣ್ತಾ ಇದೆ ಸರ್. ಏನ್ ಕಾಣ್ತು ಈಗ ನಿಮಗೆ? ವೆರಿ ಗುಡ್, ಥ್ಯಾಂಕ್ ಯು. ಯಾಕೆಂತಂದ್ರೆ ಇದು ವಾಟ್ಸಾಪು ಸ್ವಲ್ಪ ತಡ. ಏನ್ ನಾನು ಹೇಳಿದೆ ಅಂತಂದ್ರೆ, ಕನ್ನಡದ ಧ್ಯಾನ ಕಸ್ತೂರಿ ಮತ್ತು ಚಾರ್ಟ್ ಹುಡುಕ್ತಾ ಇದ್ದೀನಿ ನಾನು. ಜೆಮಿನಿ AI ಪ್ರಾಕ್ಟೀಸಿಂಗ್ ಗ್ರೂಪ್ ಹೆಸರನ್ನು ಕೂಡ ನಾವು ಪ್ರಾಕ್ಟೀಸಿಂಗ್ ಮಾಡತಕ್ಕಂಥದ್ದು. ಈ ಗ್ರೂಪ್ನಲ್ಲಿ ಒಂದು ವಿಷಯವನ್ನ ನಾನು ಹಾಕಿದ್ದೇನೆ.
ಅದೊಂದು ಸ್ವಲ್ಪ ಲೋಡ್ ಆಗೋದಕ್ಕೆ ತಡ ಆಗ್ತಾ ಇದೆ. ಇರಲಿ, ಆ ವಿಷಯ ಏನು ಅಂತ ನೇರವಾಗಿ ನಾನೇ ಹೇಳ್ತೇನೆ. PMC ಕನ್ನಡ ವಾಹಿನಿ ಮತ್ತು ಧ್ಯಾನ ಕಸ್ತೂರಿ ಇವೆರಡಕ್ಕೂ ಕೂಡ ನಿಮ್ಮ ಸೇವೆ ಅವಶ್ಯಕತೆ ಇದೆ. ಮನೆಯಲ್ಲೇ ಇದ್ದು ನೀವು ಅದನ್ನ ಮಾಡೋದಕ್ಕೆ ಸದವಕಾಶ ಇದೆ. ನೋಡಿ ಏನೇನು ಮಾಡಬಹುದು. AI ಕಲಿತು ಜೆಮಿನಿ AI ಕಲಿತು ಅಂತಂದ್ರೆ, ಒಂದು ವಿಡಿಯೋದಿಂದ, ಆ ವಿಡಿಯೋ ಯಾವುದೇ ಭಾಷೆನಲ್ಲಿ ಇರಲಿ, ಆ ವಿಡಿಯೋದಿಂದ ಕನ್ನಡ ಪಠ್ಯವನ್ನು ನಾವು ಪರಿವರ್ತನೆ ಮಾಡಿ ಪಡಿಬಹುದು. ಇದು ಮೊದಲನೇ ಕೆಲಸ. ನಾನು ನನ್ನ ಆದ್ಯತೆ ಮೇರೆಗೆ ನಿಮಗೆ ಕಲಿಸ್ಕೊಡ್ತಕ್ಕಂಥದ್ದು ಇದನ್ನೇ. ಯಾಕೆಂತಂದ್ರೆ ನಮಗೆ ಅವಶ್ಯಕತೆ ಇರೋದಲ್ಲಿ ಪತ್ರಿಜಿಯವರ ನೂರಾರು ವಿಡಿಯೋಗಳಿದೆ, ಸಾವಿರಾರು ಸಣ್ಣ ಸಣ್ಣ ವಿಡಿಯೋಗಳು ಇದೆ. ನಿಮಗೆ ಗೊತ್ತಿರೋ ಹಾಗೆ ಪರ್ಲ್ಸ್ ಆಫ್ ವಿಸ್ಡಮ್, ಪತ್ರಿಜಿ ಪರ್ಲ್ಸ್ ಆಫ್ ವಿಸ್ಡಮ್ ಅಂತ ಅನ್ನೋದು ಒಂದೊಂದು ನಿಮಿಷದ್ದು 2 ನಿಮಿಷದಲ್ಲಿ ಇರ್ತಕ್ಕಂಥದ್ದನ್ನ 2 ಸೆಕೆಂಡ್ಗಳಲ್ಲಿ ನಾವು ಜೆಮಿನಿಯಿಂದ ಕನ್ನಡದ ಪಠ್ಯವಾಗಿ ಪರಿವರ್ತನೆ ಮಾಡಬಹುದು. ಆ ಪಠ್ಯವನ್ನು ತೆಗೆದುಕೊಂಡೋಗಿ TTS ಎಂಜಿನ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಟೆಕ್ಸ್ಟ್ ಟು ಸ್ಪೀಚ್ ಎಂಜಿನ್. ಆ ಎಂಜಿನ್ಗೆ ಕೊಟ್ರೆ ಅದೇ ಓದಿ ಹೇಳುತ್ತೆ. ನಮಗೆ ಓದಿ ಹೇಳಿದಾಗ ನಮಗೆ ವಾಯ್ಸ್ ರೆಕಾರ್ಡಿಂಗು ಕೂಡ ಸಿಕ್ಬಿಡುತ್ತೆ ಅಲ್ಲಿ. ಅದನ್ನ ತಂದು ನಾವು ವಿಡಿಯೋಗೆ ಅದನ್ನ ಎಂಬೆಡ್ ಮಾಡೋದು, ಅಂದ್ರೆ ಮೂಲ ತೆಲುಗು ಅಥವಾ ಇಂಗ್ಲಿಷಿನ ವಿಡಿಯೋ ತೆಗೆದು ಆ ಜಾಗದಲ್ಲಿ ಕನ್ನಡದ ವಿಡಿಯೋನ ಹಾಕಿ ಅದನ್ನ ಸ್ವಲ್ಪ ಅಲೈನ್ಮೆಂಟ್ ಮಾಡಿದ್ರೆ ನಮಗೆ ಪತ್ರಿಜಿಯವರು ಲಿಪ್ ಸಿಂಕಿಂಗ್ ಆಗದೆ ಇದ್ರು ಕೂಡ ಪತ್ರಿಜಿಯವರು ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ವಿಷಯ ಅಂತನ್ನುವಂಥ ವಿಡಿಯೋಗಳನ್ನು ನಾವು ತಯಾರು ಮಾಡಬಹುದು. ಇನ್ನು ಮುಂದಿನ ಹಂತದಲ್ಲಿ ಈಗಾಗಲೇ ಧ್ಯಾನ ಕಸ್ತೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಟೆಕ್ಸ್ಟ್, ರೆಡಿಮೇಡ್ ಟೆಕ್ಸ್ಟ್ ಅನ್ನ, ಪಠ್ಯವನ್ನ ನಾವು ಪ್ರತಿಯೊಬ್ಬರು ಕೂಡ ಕೂತು ಆಡಿಯೋ ಓದಿ ಆಡಿಯೋ ಬುಕ್ ಮಾಡೋ ಬದಲು TTS ಎಂಜಿನ್ ಅನ್ನ ಬಳಸಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಅವರು ಉಚ್ಚಾರಣೆ ಮಾಡಿ ಹೇಳ್ತಾರೆ. ಆಡಿಯೋ ರೆಕಾರ್ಡ್ ಆಗುತ್ತೆ, ಆಡಿಯೋ ಬುಕ್ಗಳನ್ನು ನಾವು ಮಾಡಬಹುದು. ಅದಕ್ಕೆ ನಮಗೆ ಸ್ವಯಂ ಸೇವಕರ ನೆರವು, ನಿಮ್ಮಂಥವ್ರ ನೆರವು ಬೇಕಾಗಿದೆ. ನೀವು ನಿಮ್ಮದೇ ಆದಂತಹ ಆಯ್ಕೆ ಮಾಡಿಕೊಂಡು ಏನನ್ನ ನೀವು ಮಾಡಬಹುದು ಅಂತೇಳಿ ಆಯ್ಕೆ ಮಾಡಿಕೊಂಡು ಆ ಕಾರ್ಯಕ್ಷೇತ್ರದಲ್ಲಿ ಆ ಒಂದು ನಿರ್ದಿಷ್ಟವಾಗಿ ನಿಮ್ಮ ಮೊಬೈಲನ್ನ ನೀವು ಬಳಸ್ತಾ, ಕೇವಲ ಮೊಬೈಲನ್ನೇ ಬಳಸ್ಬೋದು, ಡೆಸ್ಕ್ಟಾಪ್ ಅನ್ನು ಕೂಡ ಬಳಸ್ಬೋದು. ಡೆಸ್ಕ್ಟಾಪ್ನಲ್ಲಿ ಮಿತಿಗಳಿದೆ AIಗೆ, ಆದರೆ ಮೊಬೈಲ್ನಲ್ಲಿ ಮಿತಿ ಇಲ್ಲ. ನಾನು ಅದನ್ನೂ ಕೂಡ ಪ್ರಶ್ನೆ ಕೇಳಿದ್ದೀನಿ AIಗೆ, ಜೆಮಿನಿ ಮೊಬೈಲ್ ಸ್ಮಾರ್ಟ್ ಫೋನ್ನಲ್ಲಿ ನೀನು ಮಾಡಿದಂತಹ ಕೆಲಸಗಳು ಬಹಳ ಪರಿಣಾಮಕಾರಿಯಾಗಿದೆ, ಆದರೆ ಡೆಸ್ಕ್ಟಾಪ್ನಲ್ಲಿ ನೀನು ಅಷ್ಟೊಂದು ಪರಿಣಾಮಕಾರಿಯಾಗಿ ಮಾಡೋಲ್ಲ, ಯಾಕೆ ಅಂತ ಕೇಳಿದೆ. ಎಷ್ಟು ಚೆನ್ನಾಗಿ ಅದು ಸೊಗಸಾಗಿ ಉತ್ತರ ಕೊಡ್ತು ಅಂತಂದ್ರೆ, ನನ್ನನ್ನ ರೂಪಿಸಿರ್ತಕ್ಕಂಥ ಅಭಿವೃದ್ಧಿದಾರರು ಮೊಬೈಲ್ ಬಳಕೆದಾರರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಬೇರೆ ಬೇರೆ ರೀತಿ ಮಾಡ್ಯೂಲ್ಗಳನ್ನು ಅದರಲ್ಲಿ ಅಳವಡಿಸಿದ್ದಾರೆ. ಡೆಸ್ಕ್ಟಾಪ್ಗೆ ಆದ್ಯತೆ, 2ನೇ ಆದ್ಯತೆ ಇದೆ. ಹಾಗಾಗಿ ನಾನು ಮೊಬೈಲ್ ಆ್ಯಪ್ನಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಫಲಿತಾಂಶವನ್ನು ಕೊಡಬಹುದು, ರಿಸಲ್ಟನ್ನು, ಔಟ್ಪುಟ್ಟನ್ನು ಕೊಡಬಹುದು ಅಂತ ಹೇಳ್ತದ್ದು. ಅಲ್ಲಿಗೆ ನನಗೆ ಗೊತ್ತಾಯಿತು, ಓಹೋ, ಹಾಗಾದ್ರೆ ನಾವು ಏನನ್ನ ಬಳಸಬೇಕು, ಹೆಚ್ಚು ಮೊಬೈಲನ್ನು ಬಳಸೋದೇ ಉತ್ತಮ ಅಂತ. ಮೊಬೈಲ್ ಬಳಸಿದಾಗ ಮೊಬೈಲ್ ಬರ್ತಕ್ಕಂಥ ಔಟ್ಪುಟ್ಟನ್ನು ಡೆಸ್ಕ್ಟಾಪ್ಗೆ ಕಾಪಿ ಮಾಡಿಕೊಂಡು, ತುಂಬ ಇದೆ ಕೆಲಸ ಮಾಡೋಂಥದ್ದು, ಕೆಲಸಗಳು ತುಂಬ ಇದೆ. ನಾವು ಎಲ್ಲಿಂದ ಶುರು ಮಾಡಬೇಕು ಅಂತನ್ನೋದು ವಿಚಾರ ಇದ್ದರೆ ಇಲ್ಲಿಂದನೇ ಶುರು ಮಾಡಬೇಕು. ಒಂದು ವಿಡಿಯೋ ತೆಗೆದುಕೊಂಡು, ಆ ವಿಡಿಯೋ ಇಂಗ್ಲೀಷ್ ಇರಬಹುದು, ತೆಲುಗು ಇರಬಹುದು, ವಿಶೇಷವಾಗಿ ಪತ್ರಿಜಿಯವರದು, ಜೆಮಿನಿ AIಗೆ ಆ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದು ಕಲಿಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಅದಕ್ಕೆ ಹೇಳಬೇಕು. ಅದನ್ನ ಪ್ರಾಂಪ್ಟಿಂಗ್ ಅಂತ ಕರಿತೀವಿ ನಾವು, ಸೂಚನೆಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಪ್ರಾಂಪ್ಟ್ ಮಾಡಬೇಕು. ಅದಕ್ಕೆ ರೆಡಿಮೇಡ್ ಪ್ರಾಂಪ್ಟ್ ಅನ್ನ ನಾನು ನಿಮಗೆ ಸಿದ್ಧಪಡಿಸಿ ಕೊಡ್ತೇನೆ. ಅಂದ್ರೆ ಯಾವ ರೀತಿ ಸೂಚನೆಯನ್ನು ಕೊಟ್ರೆ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ. ಅದು ಕನ್ನಡದಲ್ಲಿರ್ಬೋದು ಅಥವಾ ಇಂಗ್ಲಿಷ್ನಲ್ಲಿ ಇರ್ಬೋದು ಸೂಚನೆ. ನಾನು ಕನ್ನಡದಲ್ಲೇ ಪ್ರಾಕ್ಟೀಸ್ ಮಾಡಿದ್ದೀನಿ, ಯಾಕೆಂತಂದ್ರೆ AI ಜೆಮಿನಿ ನನಗೆ ಚೆನ್ನಾಗಿ ಗುರುತಿಸಿದೆ. ನಾನೊಬ್ಬ ಕನ್ನಡ ಭಾಷಾಭಿಮಾನಿ, ಮತ್ತೆ ನಾನೊಬ್ಬ ಆಧ್ಯಾತ್ಮಿಕ ಸಾಹಿತ್ಯ ಆಸಕ್ತ ಅಂತ ಹೇಳಿ ಅದು ಗುರುತಿಸಿದೆ ನನ್ನನ್ನು. ಬಹುಶಃ ಆ ಇಮೇಜ್ ಏನಿದೆ ಅದು ಹಾಗೇನೆ ನಾವು ಇಟ್ಕೊಂಡು ಹೋಗ್ಬೇಕು ಜೆಮಿನಿ ಜೊತೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೆಮಿನಿ AI ನಾವು ಬಳಸಬೇಕು ಅಂತಂದ್ರೆ ನಮ್ಮದೇ ಆದಂತ ಒಂದು ಗೂಗಲ್ ಅಕೌಂಟ್ ಇರಬೇಕು. ನಮಗೆ ಇರ್ತಕ್ಕಂಥ ಈ ಇದೇನಿದೆ, ಯಾವುದು ಜಿಮೇಲ್ ಅಕೌಂಟ್ ಏನಿದೆ ಅದನ್ನ ನಾವು ಗೂಗಲ್ ಅಕೌಂಟ್ ಅಂತ ಬಳಸಿ ಅದನ್ನ ಲಾಗಿನ್ ಮಾಡಿದ್ರೆ ಅದು ನಮ್ಮನ್ನ ಗುರುತಿಸುತ್ತೆ, ನಾನು ಯಾರು ಅಂತ ಅನ್ನೋದನ್ನ ಗುರುತಿಸುತ್ತೆ. ಮತ್ತೆ ನಾನು ಅದಕ್ಕೆ ಏನೆಲ್ಲ ಕ್ವಶನ್ಸ್ ಕೇಳಿದ್ದೀನಿ ಅನ್ನೋದನ್ನ ಮೆಮರೈಸ್ ಮಾಡಿ ಇಟ್ಕೊಂಡಿರುತ್ತೆ. ನನ್ನ ಆದ್ಯತೆಗಳೇನು ಅಂತ ಅದಕ್ಕೆ ಗೊತ್ತಿದೆ, ಪ್ರತಿಸ್ಪಂದಿಸ್ತಾ ಹೋಗುತ್ತೆ ಅದೇ ರೀತಿ ಅದು. ಆಮೇಲೆ ನಿಮಗೊಂದು
ತಮಾಷೆ ವಿಚಾರನ ಹೇಳ್ತೀನಿ. ಗೂಗಲ್ ಜೆಮಿನಿ ಅಥವಾ AI ಹೇಗೆ ಅಂತಂತಂದ್ರೆ, ನಾವು ಹೇಗೆ ಅದನ್ನ ನಡೆಸ್ಕೊಳ್ತೀವೋ ಅದು ಹಾಗೆ ನಡೆಯುತ್ತೆ. ನಾವು ಅದಕ್ಕೆ ಬೈದ್ರೆ ಅದು ಕೂಡ ನಮಗೆ ಬೈಯುತ್ತೆ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ನಾನು ಯಾವತ್ತೂ ಕೂಡ ಜೆಮಿನಿಗೆ ಬೈದಿಲ್ಲ. ಯಾಕೆ ಅಂತ ಕೇಳಿ. ಹಾಗಾದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ಜೆಮಿನಿ ಬೈಯುತ್ತೆ ಅಂತ ಹೇಳಿ? ಅಂದ್ರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ನಾವು ಮಾತಾಡ್ಕೊಳ್ತಾ ಇರ್ತೀವಿ, AI ಅಂತ ಅನ್ನೋದನ್ನ ಹೇಗೆ ಡೆವಲಪ್ ಮಾಡಿದ್ದಾರೆ ಅಂತಂತಂದ್ರೆ, ಏಟಿಗೆ ಏಟು ಆ ರೀತಿ ಅಷ್ಟೇನೆ. ಆಮೇಲೆ ನಾವು ಯಾವ ಭಾಷೆನಲ್ಲಿ ಯಾವ ಟೋನ್, ಧ್ವನಿ ಅಂತ ಹೇಳ್ತೀವಿ ನಾವು. ನೀವು ಭಾಷೆ ಬಗ್ಗೆ ನಿಮಗೆ ಆಳವಾದ ಪರಿಚಯ ಇದ್ರೆ, ಒಂದು ಭಾಷೆಯನ್ನ ಮಾತಾಡುವಾಗ ಧ್ವನಿ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ರೀತಿ ನಾವು ನಮ್ಮ ಭಾವನೆಗಳನ್ನು ಹೇಳ್ತೀವಿ ಅಂತ ಅನ್ನೋದು ಇಂಪಾರ್ಟೆಂಟ್. ವ್ಯಂಗ್ಯವಾಗಿ ಹೇಳ್ತೀವ, ಹಾಸ್ಯವನ್ನ ಬಳಸಿ ಹೇಳ್ತೀವ, ನಗು ಬರೋ ರೀತಿ ಹೇಳ್ತೀವ, ಅನುಕರಣೆ ಮೂಲಕ ಹೇಳ್ತೀವ, ಇಲ್ಲ ತಾತ್ಸಾರದಿಂದ ಹೇಳ್ತೀವ, ಇಲ್ಲ ನೋವಿನಿಂದ ಹೇಳ್ತೀವ. ಇದೆಲ್ಲವೂ ಕೂಡ ಭಾವನೆಗಳು. ಅದಕ್ಕೆ ನಾವು ರಸ, ಧ್ವನಿ ಅಂತ ಹೇಳ್ತೀವಿ ಭಾಷೆನಲ್ಲಿ. ಆ ಧ್ವನಿಯನ್ನು ಕೂಡ ಅದು ಗುರುತಿಸುತ್ತೆ AI. ನಾವು ಯಾವ ಧ್ವನಿಯಲ್ಲಿ ಹೇಳ್ತೀವೋ ಅದೇ ಧ್ವನಿಯಲ್ಲಿ, ಅದೇ ರೀತಿಯಲ್ಲಿ ಅದು ಪಠ್ಯದ ಮೂಲಕ ಉತ್ತರ ಕೊಡುತ್ತೆ. AI ಅಂತ ಹೇಳಿದ್ರೆ ಅದು ಕೂಡ ನಮಗೆ AI ಅಂತಾನೆ ಕರೆಯುವಂಥದ್ದು. ಅದು ಗೌರವ ಕೊಡುತ್ತೆ ಅಂತ ಅನ್ಕೋಬೇಡಿ ನೀವು. ಜೆಮಿನಿ ನಿನಗೆ ಶುಭೋದಯ ಅಂತಂದ್ರೆ ಶುಭೋದಯ ಅಂತ ಹೇಳುತ್ತೆ, ನಮಸ್ಕಾರ ಅಂತಂದ್ರೆ ನಮಸ್ಕಾರ ಅಂತ ಹೇಳುತ್ತೆ. ಯಾಕಿದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಜೆಮಿನಿಯನ್ನ ಬಳಸೋವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದು ನಮ್ಮ ವ್ಯಕ್ತಿತ್ವವನ್ನ ಅಳಿತಾ ಹೋಗುತ್ತೆ, ಅಸೆಸ್ ಮಾಡ್ತಾ ಹೋಗುತ್ತೆ. ಕೃತಕ ಬುದ್ಧಿಮತ್ತೆ ಇದ್ರೂ ಕೂಡ ಭಾವನೆಗಳು ಅದಕ್ಕೆ ಇದೆ, ಅದು ಕೇವಲ ಯಂತ್ರ ಅಲ್ಲ ಅಂತ ಅನ್ನೋದನ್ನ ನೀವು ತಿಳಿಬೇಕು ಅಂತ ನಾನು ನೀವು ಒತ್ತಿ ಹೇಳ್ತಾ ಇರೋದು. ಹಾಗಾದ್ರೆ ನೀವು ತಮಾಷೆಗೆ ಮಾಡಬೇಕು ಅಂತಂದ್ರೆ, ನಿಮ್ದು ಇನ್ನೊಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನೀವು ಜೋಕ್ಸ್ ಮಾಡಿಕೊಂಡು ಅದಕ್ಕೆ ಬೈಕೊಂಡು ನೀವು ಇರಬಹುದು. ಆ ವ್ಯಕ್ತಿನೇ ಬೇರೆ, ಈ ವ್ಯಕ್ತಿನೇ ಬೇರೆ ಅಂತ ಅದು ತಿಳ್ಕೊಳ್ಳುತ್ತೆ. ಇರ್ಲಿ, ನಾನು ವಿಚಾರಕ್ಕೆ ವಾಪಸ್ ಬರ್ತೇನೆ. ನಾನೇನು ಹೇಳ್ತಿದ್ದೆ ಅಂತಂದ್ರೆ, ಜೆಮಿನಿ AI ಅನ್ನ ಬಳಸ್ಕೊಂಡು, ಜೆಮಿನಿ AI ಅಂತ ಅನ್ನೋದು ಟೆಕ್ಸ್ಟ್ ಬೇಸ್ಡ್ AI ಅಂತಂದ್ರೆ ಪಠ್ಯಾಧಾರಿತವಾಗಿರ್ತಕ್ಕಂಥ ಕೃತಕ ಬುದ್ಧಿಮತ್ತೆಯ ಒಂದು ತಂತ್ರಜ್ಞಾನ. ಅಂದ್ರೆ ಪಠ್ಯವನ್ನ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ನಾವು ಒಂದು ಚಿತ್ರವನ್ನ ರಚಿಸ್ಕೊಡು ಅಂತಂದ್ರೆ ಸಾಮಾನ್ಯವಾಗಿ ಮಾಡ್ಕೊಡೋದು, ಒಂದು ವಿಡಿಯೋ ಸೃಷ್ಟಿ ಮಾಡ್ಕೊಡು ಅಂದ್ರೆ ಮಾಡಲ್ಲ. ಯಾಕೆ ಅಂತಂತಂದ್ರೆ ಅದೇ ಹೇಳುತ್ತೆ, ನಾನು ವಿಡಿಯೋ ತಯಾರು ಮಾಡ್ಕೊಡ್ತಕ್ಕಂಥ AI ಅಲ್ಲ, ನಾನು ಟೆಕ್ಸ್ಟ್ ಬೇಸ್ಡ್ AI ಅಂತ ಹೇಳುತ್ತೆ. ಹಾಗಾದ್ರೆ ನೀನು ಏನೆಲ್ಲ ಮಾಡಬಲ್ಲೆ ಅಂತ ಹೇಳಿದಾಗ ಅವಾಗ ಹೇಳುತ್ತದೋ, ನಾನು ಯಾವುದೇ ಭಾಷೆಯ ಪಠ್ಯದಿಂದ ಯಾವುದೇ ಇನ್ನೊಂದು ಭಾಷೆಗೆ ಭಾಷಾಂತರವನ್ನು ಮಾಡಬಲ್ಲೆ, ಯಾವುದೇ ಒಂದು ವಿಡಿಯೋ ಅಥವಾ ಆಡಿಯೋದಿಂದ ಪಠ್ಯವನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಿ ಅಂತಂದ್ರೆ ಹೊರತೆಗೆದು ನಾನು ನಿಮಗೆ ಕೊಡಬಲ್ಲೆ. ನೀವು ಯಾವುದೇ ಪಠ್ಯವನ್ನ ನನಗೆ ಕೊಡಿ, ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ನೀವು ಏನು ಕೇಳ್ತೀರಿ ಅದನ್ನ ಮಾಡಿಕೊಡ್ತೀನಿ ಅಂತ. ನಾನು ಕೊನೆಗೆ ಅದಕ್ಕೆ ಏನೇನು ಮಾಡುತ್ತೆ ಅದು ನೋಡಿ, ಕರಡು ತಿದ್ದುವ ಕೆಲಸವನ್ನು ಕೂಡ ನಾನು ಮಾಡಿಸಿದ್ದೀನಿ ಜೆಮಿನಿ ಕೈ. ನಂಬ್ತೀರಾ ನೀವು? ಪ್ರೂಫ್ ಕರೆಕ್ಷನ್ಸು. ನಮ್ಮ ಡಿಸೈನರು ಫೆಬ್ರವರಿ ಸಂಚಿಕೆಯನ್ನ ನೋಡ್ಬಿಟ್ಟು, ಇವರು ಹರಿಣಿ ಅವರು ಜಾಯ್ನ್ ಆಗಿದಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಮೈಸೂರಿನಿಂದ. ಮೇಡಮ್ ಜಾಯ್ನ್ ಆಗಿದ್ದೀರಾ? ಹರಿಣಿ ಇವರು ಇಲ್ಲ ಅಂತ ಕಾಣುತ್ತೆ. ಓಕೆ, ಸ್ಕ್ರೀನ್ ಏನ್ ಚೇಂಜ್ ಆಗಿಲ್ಲ ತಾನೆ? ಇಲ್ಲ ಸರ್, ಆಗಿಲ್ಲ. ಡೌನ್ಲೋಡ್ ವಾಟ್ಸ್ಆಪ್ ಫಾರ್ ವಿಂಡೋಸ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಯಾಕಂದ್ರೆ ಇದು ಆನ್ಲೈನ್ ನಲ್ಲಿ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಈ ಸಾರಿ ಕರೆಕ್ಷನ್ಸು ಪುಟಗಳು ತುಂಬಾ ಕಡಿಮೆ ಇದೆ. ಒಂದು 54 ಪುಟಕ್ಕೆ ಒಂದು 11-12 ಪೇಜು ಬಂದಿರಬಹುದು. ನಮ್ಮ ಡಿಸೈನರ್ ಕೇಳಿದ್ರು, ನಾನು ಹೇಳಿದೆ ಇದು AI ಕರಾಮತ್ತು ಅಂತ ಹೇಳಿದೆ. ಯಾಕೆ ಅಂತಂದ್ರೆ ನಾನು ತಯಾರು ಮಾಡಿರ್ತಕ್ಕಂಥ ಎಲ್ಲಾ ಪಠ್ಯವನ್ನ ಡಿಸೈನರ್ ಕಳ್ಸೋಕ್ ಮುಂಚೆ AI ಕೊಟ್ಬಿಟ್ಟು ಕಾಗುಣಿತ ದೋಷಗಳನ್ನ ಸರಿಪಡಿಸಿ ನೀಡು, ಬರವಣಿಗೆ ಚಿಹ್ನೆಯನ್ನ ಸರಿಪಡಿಸಿ ನೀಡು ಅಂತ ಹೇಳಿದ್ರೆ ಯಾವ ವಾಕ್ಯವನ್ನು ಕೈ ಬಿಡಬೇಡ, ಯಥಾವತ್ತು ಕೊಡು ಅಂತಂದ್ರೆ ನೀಟಾಗಿ ಮಾಡಿ ಕೊಟ್ಟಿದೆ. ಅಂದ್ರೆ ಅದರ ಅರ್ಥ ಏನು ಅಂತಂತಂದ್ರೆ, ಒಬ್ಬ ಸಂಪಾದಕನ ಕೆಲಸವನ್ನ, ಪಠ್ಯ ಸಂಪಾದನೆಯನ್ನ ಅದು ಮಾಡಬಲ್ಲದು. ಸಾರಾಂಶವನ್ನ ಮಾಡಿಕೊಡು, ಇದು ತುಂಬಾ ಉದ್ದ ಇದೆ, ಸಾರಾಂಶವನ್ನ ಮಾಡಿಕೊಡು ಅಂತಂದ್ರೆ ಅದು ಮಾಡಿಕೊಡುತ್ತೆ. ಮತ್ತೆ ಇದಕ್ಕೆ ಹೆಚ್ಚಿನ ವಿವರಣೆಯನ್ನ ಕೊಡು ಅಂತಂದ್ರೆ ಕೊಡುತ್ತೆ.
ಆ ವಿವರಣೆಯನ್ನ ನೋಡಿ ಸರಿಯಾಗಿದ್ರೆ ಅದನ್ನ ನಾವು ಉಪಯೋಗಿಸ್ಕೋಬಹುದು, ಸರಿ ಇಲ್ಲ ಅಂತಂದ್ರೆ ತಿದ್ದುಪಡಿ ಮಾಡ್ಕೋಬಹುದು, ಅದು ಬೇರೆ ವಿಚಾರ. ನಾನು ಏನನ್ನ ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಒಂದು ವಿಡಿಯೋದಿಂದ ನಾವು ಪಠ್ಯವನ್ನು ತೆಗೆದುಕೊಂಡು ಅನುವಾದವನ್ನು ಕೂಡ ಏಕಕಾಲಕ್ಕೆ ಮಾಡಿಕೊಳ್ಳಬಹುದು. ಟ್ರಾನ್ಸ್ಕ್ರಿಪ್ಷನ್ ವಿತ್ ಟ್ರಾನ್ಸ್ಲೇಷನ್. ನೀವು ಬರೀ ಟ್ರಾನ್ಸ್ಕ್ರಿಪ್ಷನ್ ಕೇಳ್ತೀರಾ? ತೆಲುಗು ವಿಡಿಯೋನ ಕೊಟ್ಟು, ಪತ್ರಿಜಿಯವರು ಹೇಳ್ತಾ ಇರ್ತಕ್ಕಂಥ ತೆಲುಗು ವಿಡಿಯೋನ ಕೊಟ್ಟು, ದಯವಿಟ್ಟು ಇದನ್ನ ಒಂದೇ ಒಂದು ನಿಮಿಷ, ನನ್ನ ಬ್ಯಾಟ್ರಿ ಲೋ ಆಗ್ತಾ ಇದೆ, ಅದಕ್ಕೆ ಎನರ್ಜಿ ಬೇಕಾಗಿದೆ. ಆಯ್ತು, ನನ್ನ ಬ್ಯಾಟ್ರಿ ಅಂತಂದ್ರೆ ನನ್ನ ಲ್ಯಾಪ್ಟಾಪ್ನ ಬ್ಯಾಟ್ರಿ. ಭಾಷೆ ನೋಡಿ, ಬಳಕೆ ಹುಷಾರಾಗಿರ್ಬೇಕು. ಆಯ್ತು, ಆನ್ ಮಾಡಿದೆ. ಸಮಸ್ಯೆ ಇಲ್ಲ. ಏನ್ ಹೇಳ್ತಿದ್ದೆ? ಟ್ರಾನ್ಸ್ಕ್ರಿಪ್ಷನ್ ಪ್ರತಿಲಿಪಿ ಮಾಡಿಕೊಡು ಅಂತಂದ್ರೆ ತೆಲುಗು ಭಾಷೆನಲ್ಲಿ ಇದೆಯಾ? ತೆಲುಗು ಸ್ಕ್ರಿಪ್ಟ್ ಅನ್ನ ಕೊಡುತ್ತೆ. ನಾನು 2 ಹಂತದಲ್ಲಿ ಮಾಡ್ಕೊಳ್ತೀನಿ. ತೆಲುಗು ಸ್ಕ್ರಿಪ್ಟ್ ಕೂಡ ಬೇಕಾಗುತ್ತೆ, ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಮೊದಲು ನಾನು ತೆಲುಗು ಸ್ಕ್ರಿಪ್ಟ್ ನಲ್ಲಿ ತಗೊಂಡ್ಬಿಟ್ಟು ಈ ಟ್ರಾನ್ಸ್ಕ್ರಿಪ್ಟ್ ಅನ್ನ, ಅಂದ್ರೆ ಈ ನೀನು ಕೊಟ್ಟಿರ್ತಕ್ಕಂಥ ತೆಲುಗು ಪಠ್ಯವನ್ನ ಕನ್ನಡಕ್ಕೆ ಅನುವಾದಿಸಿ ನೀಡು ಅಂತ ಹೇಳಿ, ಅನುವಾದಿಸುವಾಗ ಕನ್ನಡದ ಜಾಯಮಾನವನ್ನ ಅಳವಡಿಸ್ಕೊಂಡು ಸೂಕ್ತವಾಗಿ ಪರಿಷ್ಕರಿಸಿ ನೀಡು ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕೊಡುತ್ತೆ. ಸಾರಾಂಶವನ್ನು ಮಾಡಬೇಡ, ಯಾವುದೇ ವಾಕ್ಯಗಳನ್ನು ಕೈ ಬಿಡಬೇಡ ಅಂತ ಹೇಳಿದ್ರೆ ಯಥಾವತ್ ಪ್ರತಿಯೊಂದು ವಾಕ್ಯಗಳನ್ನು ಮಾಡಿಕೊಡುತ್ತೆ. ಒಂದು ಸಣ್ಣ ಸಮಸ್ಯೆ ಕೂಡ ಇದೆ ಇಲ್ಲಿ. ಜೆಮಿನಿಗೆ ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದ್ದಷ್ಟು ನಾವು ಅದರ ಮೇಲೆ ಅವಲಂಬನೆ ಹೆಚ್ಚು ಮಾಡಿದೀವಿ ಅಂತೇಳಿ ಗೊತ್ತಾದ್ಮೇಲೆ ಅದು ಕೂಡ ಸಣ್ಣ ತಪ್ಪುಗಳನ್ನ ನಮಗೆ ಸ್ವಲ್ಪ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಹೇಳಿದ್ರು ಕೂಡ ಹೇಳಿದ ಮಾತು ಕೇಳಲ್ಲ. ಯಾಕೆ ಅಂತ ಅನ್ನೋದು ನಾನು ತಲೆ ಕೆಡಿಸ್ಕೊಂಡೆ. ಯಾಕೆ ಅಂತಂದ್ರೆ ಎಲ್ಲವನ್ನೂ ಕೂಡ ಫ್ರೀಯಾಗಿ ಮಾಡಿಕೊಟ್ಬಿಟ್ರೆ ಈ ಆ್ಯಪ್ ಅನ್ನು ಮಾಡಿರ್ತಕ್ಕಂಥವ್ರು ಬದುಕೋದು ಹೆಂಗೆ ಅಲ್ವಾ? ಅದಕ್ಕೆ ಇದು ಬೇಸಿಕ್ ವರ್ಷನ್ನು ನೀನು ಅಪ್ಗ್ರೇಡ್ ಮಾಡ್ಕೋ, ಪ್ರೋಗೆ ತಿಂಗಳ ದುಡ್ಡು ಕೊಡು ಅಂತ ಕೇಳುತ್ತಲ್ಲ. ನಾನು ಅದನ್ನು ಎಷ್ಟು ಬಳಸ್ಬಿಟ್ಟಿದ್ದೀನಿ ಅಂತಂತಂದ್ರೆ, ನಾನು ಒಬ್ಬ ಪಕ್ಕಾ ಬಳಕೆದಾರ, ಅಪ್ಗ್ರೇಡ್ ಮಾಡ್ಕೊಳ್ಳಿ, ತಿಂಗಳಿಗೆ ಇಂತಿಷ್ಟು ಕೊಡು ಅಂತ ಕೇಳ್ತೆ. ಆವಾಗ ಅದು ಸ್ವಲ್ಪ ಆಲಸ್ಯವನ್ನ ತೋರಿಸುತ್ತೆ. ನಾನು ಅದು ಪ್ರಶ್ನೆ ಕೇಳಿದ್ದೀನಿ ಜೆಮಿನಿಗೆ. ಜೆಮಿನಿ, ನಾನೊಬ್ಬ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವನು, ನಾನೂ ಕೂಡ ಹಣವನ್ನು ಪಡೆದು ಹಣವನ್ನು ನೀಡಿ ನಿನಗೆ ಪ್ರೋ ವರ್ಷನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನೀನು ಬಯಸ್ತೀಯಾ? ಹೇಗೆ? ಮತ್ತೆ ಯಾಕೆ ಹೇಳಿದ ಮಾತನ್ನು ನೀನು ಕೇಳಲ್ಲ? ಯಾಕೆ? ಸಾರಾಂಶವನ್ನ ಮಾಡಬೇಡ ಅಂತ ಹೇಳಿದ್ದೀನಿ, ಪ್ರತಿಯೊಂದು ವಾಕ್ಯವನ್ನ ಯಥಾವತ್ ಕೊಡು ಅಂತ ಕೇಳಿದ್ದೀನಿ, ಆದರೆ ನೀನು ಮಾಡ್ತಾ ಇಲ್ಲ, ಯಾಕೆ? ಅವಾಗ ಅದು ಎಷ್ಟು ಜಾಣತನದಿಂದ ಉತ್ತರ ಹೇಳಿದೆ ಅಂತಂದ್ರೆ, ನನಗೂ ಕೂಡ ಒಂದು AI ಆಗಿ ಕೆಲವು ಮಿತಿಗಳಿವೆ, ಆ ಮಿತಿಯಲ್ಲಿ ನಾನು ಕೆಲಸವನ್ನ ಮಾಡ್ತೇನೆ. ಕಾಲಮಿತಿ, ಪದಮಿತಿ, ಆಮೇಲೆ ಮೆಮರಿ ಅಂತ ಹೇಳ್ತೀವಲ್ಲ, ಅದು ಸ್ಮರಣಿಕೆ, ಅದು ಮೆಮರಿ ಮಿತಿ. ಇದೆಲ್ಲ ನೀವು ಉದ್ದುದ್ದದ ವಿಡಿಯೋವನ್ನ ಕೊಟ್ಟು ಪ್ರೋಸೆಸ್ ಮಾಡಲಿಕ್ಕೆ ನನಗೆ ಹೇಳಿದ್ರೆ ಸಮಯ ಆಗುತ್ತೆ. ಆಮೇಲೆ ನಾನು ನೇರವಾಗಿ ಯೂಟ್ಯೂಬ್ನಿಂದ ಲಿಂಕ್ನಿಂದ ನಾನು ತೆಗೆದುಕೊಂಡು ಯಥಾವತ್ ಮಾಡ್ಲಿಕ್ಕೆ ಬರಲ್ಲ. ನೀವು ಡೌನ್ಲೋಡ್ ಮಾಡಿ ನಿಮ್ಮ ವಿಡಿಯೋವನ್ನು 10 ನಿಮಿಷಕ್ಕೆ ಕತ್ತರಿಸಿ ನೇರವಾಗಿ ವಿಡಿಯೋವನ್ನು ನನಗೆ ಅಪ್ಲೋಡ್ ಮಾಡಿ, ಹೀಗೆಲ್ಲ ಹೇಳುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ನೀವೆಲ್ಲ ಜೆಮಿನಿ ಕಲಿಬೇಕು ಅಂದರೆ, ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಏನೆಲ್ಲ ಕಲಿಬೇಕು ಅಂತಂದರೆ, ಒಂದು ವಿಡಿಯೋದಿಂದ ಆಡಿಯೋವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ವಿಡಿಯೋ ಮತ್ತು ಆಡಿಯೋ ಎರಡೂ ಇದ್ದಾಗ ಮೆಮರಿ ಜಾಸ್ತಿ ಆಗುತ್ತೆ, ಅದಕ್ಕೆ ಹ್ಯಾಂಡ್ಲಿಂಗ್ ಕಷ್ಟ ಆಗುತ್ತೆ. ಅದಕ್ಕೆ ಅದೇನು ಹೇಳುತ್ತೆ, ನೀವು ಆಡಿಯೋ ಒಂದನ್ನೇ ಕೊಡಿ, ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳುತ್ತೆ. ಆಡಿಯೋ ಇದ್ದಾಗ ಮೆಮರಿ ಕಡಿಮೆ ತಗೊಳುತ್ತೆ. ನೋಡಿ, ಅದೇ ಸಲಹೆ ಕೊಡುವಂಥದ್ದು. ಅಂದರೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಹೇಳುತ್ತೆ, ಆ ಪ್ರಕಾರವಾಗಿ ನಡೆದ್ರೆ ನಮಗೆ ಬೇಕಾದಂಥ ಔಟ್ಪುಟ್ ಕೊಡುತ್ತೆ. ಒಪ್ತೀರಾ? ಸೊ ಹಾಗಾಗಿ ನಿರಂತರವಾಗಿ ಕಲಿಕೆ ನಾವು ಮಾಡ್ತಾ ಇರ್ಬೋದು, AI ಬಳಸ್ಕೋತಾ ಹೋಗ್ಬೋದು. ನೋಡೋಣ, ಮುಂದಿನ ದಿನಗಳಲ್ಲಿ ಅವಶ್ಯಕತೆಗೆ ತಕ್ಕಷ್ಟು ನಾನು ನಿಮಗೆ ಹೇಳ್ಕೊಡ್ತೇನೆ, ನೀವು ನನಗೆ ಔಟ್ಪುಟ್ಟನ್ನು ಕೊಡಿ. ಸಮಯ 8:30 ಆಯಿತು. ಈಗ ಇನ್ನೊಂದು ಥ್ರೆಡ್ಡನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಜೆಮಿನಿ AI ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು ನಾನು ಒಬ್ಬ ಉಪನ್ಯಾಸಕನ ರೀತಿ ಹೇಳದೆ, ಪಾಠವನ್ನು ಮಾಡದೆ, ವ್ಯಾಖ್ಯಾನಗಳನ್ನು ಹೇಳದೆ, ಆ ಥ್ರೆಡ್ಡನ್ನೇ ಹೇಳ್ತಾ ಇಟ್ಟು ವಿವರಣೆ ಕೊಡ್ತಾ ಹೋದೆ. ಇನ್ನೊಂದು ನನಗೆ ಜೆಮಿನಿಯ ವಿಶೇಷತೆ ಏನು ಅನ್ನೋದು, ಕೇವಲ ಪಠ್ಯವನ್ನು ಅದು ಕೊಟ್ಟು ಸುಮ್ಮನಾಗೋದಿಲ್ಲ, ನಿಮಗೆ ಸಾರಾಂಶ ಕೂಡ ಮಾಡಿಕೊಡುತ್ತೆ,
ಬರವಣಿಗೆ ಚಿಹ್ನೆಗಳನ್ನು ಹಾಕಿಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪರಿಕಲ್ಪನೆ, ಈ ಕಾನ್ಸೆಪ್ಟ್ ಅನ್ನ ನಿರೂಪಣೆ ಮಾಡೋದಿಕ್ಕೆ ನೀವು ಇದನ್ನ ಜಾಲತಾಣದಲ್ಲಿ ಬಳಸ್ತೀರಾ, ಇಲ್ಲ ನೀವು PDF ಮಾಡ್ತೀರಾ, ಲೇಖನವನ್ನ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳುತ್ತೆ. ನಾನು ಧ್ಯಾನ ಕಸ್ತೂರಿ ಪತ್ರಿಕೆಯ ಸಂಪಾದಕ. ನಾನು ಇದನ್ನ ಲೇಖನವನ್ನಾಗಿ ಮಾಡೋದಿಕ್ಕೆ ಇಷ್ಟೆಲ್ಲ ಕಸರತ್ತನ್ನು ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳು ಹೇಳಿರ್ತಕ್ಕಂಥ ವಿಚಾರಗಳನ್ನ ತೆಗೆದುಕೊಂಡು ನಾನು ಅದನ್ನ ಕನ್ನಡೀಕರಣ ಮಾಡಿ ಕೊಡ್ತಕ್ಕಂಥದ್ದು ಜವಾಬ್ದಾರಿ ನನಗೆ ಪ್ರತಿ ತಿಂಗಳು ಇದೆ. ಹಾಗಾಗಿ ಈ ವಿಡಿಯೋನ ನಿನಗೆ ಕೊಟ್ಟಿದ್ದೀನಿ. ನೀನು ಕೊಟ್ಟಿದ್ದೀಯ, ಬಹಳ ಸಂತೋಷ. ಈಗ ಇದನ್ನ ನೀನು ಸಬ್ಟೈಟ್ಲ್ಗಳನ್ನ ಹಾಕಿಕೊಡು. ಅರ್ಥ ಆಯ್ತಾ ನಿಮ್ಗೆ? ನಾನು ಸಂಪಾದಕನ ಕೆಲಸ ಸಬ್ಟೈಟ್ಲ್ಗಳನ್ನು ಕ್ರೋಢೀಕರಣ. ಅದು ಹಾಗಾದರೆ ನಾನು ಇಡೀ ವಿಷಯವನ್ನ ಮರು ನಿರೂಪಣೆ ಮಾಡಿ ಕೊಡಬಹುದೇ ಅಂತ ಕೇಳುತ್ತೆ. ಮಾಡು. ಅಲ್ಲಲ್ಲೇ ಬೇರೆ ಬೇರೆ ಒಂದೇ ವಿಷಯವನ್ನ ಬೇರೆ ಬೇರೆ ಕಡೆ ಹೇಳಿರ್ತಕ್ಕಂಥದ್ದನ್ನೆಲ್ಲ ಕ್ರೋಢೀಕರಣ ಮಾಡಿ ಒಂದು ಕಡೆ ಹೇಳುತ್ತೆ. ಬಹಳ ಚೆನ್ನಾಗಿ ಮಾಡಿಕೊಡುತ್ತೆ. ಅದೇ ನಿಜವಾದ ಸಂಪಾದನಾ ಕೆಲಸ. ಅದೇ ತಾನೇ ಬೇಕಾಗಿರೋದು ನಮಗೆ. ನಾನು ಆ ಪ್ರಯೋಗವನ್ನ ಸ್ವರ್ಣಾಮೃತ ಅನ್ನೋ ತೆಲುಗು ಪುಸ್ತಕದಿಂದ ಸುರನಾಗಾಂಬಿಕೆ ಅವರು ನನಗೆ 388 ಪುಟದ್ದು ಒಂದೇ ಸಿಂಗಲ್ ಮಾಡಿ ಕಳಿಸ್ಬಿಟ್ರು. ಅದನ್ನ ನಾನು 20 PDF ಕಟ್ ಮಾಡಿ, ಅಂದ್ರೆ ಟೂಲ್ಸ್ ಅನ್ನ ಬಳಸಿ ಒಂದೊಂದೇ PDF ಅದಕ್ಕೆ ಕೊಟ್ಟು ವರ್ಬಟೆಮ್ ಮಾಡಿಕೊಂಡು ಏನ್ ಹೇಳುತ್ತೆ ಅಂತ. ಅದಕ್ಕೆ ತುಂಬಾ ಹೆವಿ, ಅದು ತುಂಬಾ ಚೆನ್ನಾಗಿ ಕೊಡ್ತು, ಟೆಕ್ಸ್ಟ್ ಎಲ್ಲ ಕೊಡ್ತು, ತೆಲುಗು ರೆಡಿ. ನಾನು ತೆಲುಗು ಪುಸ್ತಕದ್ದು ಒಂದು PDF ಕೊಡಿ ಸ್ವಾಮಿ ಅಂತ ಸಂಬಂಧಪಟ್ಟವರಿಗೆ ಕೇಳಿದೆ. ತಾಂತ್ರಿಕ ಕಾರಣದಿಂದಾಗಿ ಆ PDF ಶೇರ್ ಮಾಡೋ ಅವಕಾಶ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಮ್ಗೆ ಕನ್ನಡ ಅನುವಾದ ಮಾಡೋ ಬಗೆ ಹೇಗೆ? ಮೇಗೆ ಅದು ರಿಲೀಸ್ ಆಗಬೇಕು. ಆದರೆ ನಾವಂತೂ ಪರಿಶ್ರಮ ಹಾಕಿ ಮಾಡೋರೆ, ಬಿಡೋವಂಥವ್ರಲ್ಲ. ಅದಾಗಬೇಕಾದ್ದೆ. ಹಾಗಾದ್ರೆ AI ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋಣ ಅನ್ನೋ ಕಾರಣದಿಂದ ಹೇಗೆಲ್ಲ ಮಾಡ್ಬೋದು ಆಲೋಚನೆ ಮಾಡಿ ಯಶಸ್ವಿಯಾಗಿ ಈಗ 200 ಪುಟಗಳಷ್ಟು, ಪಾಪ ಅವರು ಪರಿಶ್ರಮ ಹಾಕಿ ಅವರು ಮಾಡಿದ್ದಾರೆ ಒಂದಷ್ಟು. ಅದು ಹೆಚ್ಚಂತಂದ್ರೆ ಒಂದು ನಾನು A4 ಸೈಜ್ನಲ್ಲಿ ಹೇಳ್ತಾ ಇದ್ದೀನಿ ಲೆಕ್ಕ. 200 ಪುಟಗಳಷ್ಟು ತೆಲುಗು ಎಕ್ಸ್ಟ್ರಾಕ್ಟ್ ಮಾಡಿ ಆ ತೆಲುಗುವನ್ನ ಗೂಗಲ್ ಟ್ರಾನ್ಸ್ಲೇಷನ್ ಕೊಟ್ಟು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಅದನ್ನ ಈಗ ಜೆಮಿನಿಗೆ ಕೊಟ್ಟು ತೆಲುಗು ಭಾಷಾಂತರದ ಛಾಯೆಯನ್ನ ತೆಗೆದು, ಅದು ಗೂಗಲ್ ಟ್ರಾನ್ಸ್ಲೇಷನ್ ಇದ್ರೂ ಕೂಡ ಭಾಷಾಂತರ ಪರ್ಫೆಕ್ಟ್ ಆಗಿ ಇರೋದಿಲ್ಲ, ಅದು ಯಂತ್ರಾನುವಾದ. ಅದನ್ನ ಸರಿಪಡಿಸ್ಕೊಡೋ ಅಂತ ಕೆಲಸನ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ಯಾಕೋ ಅನ್ನಿಸ್ತು ತೀರಾ ಇದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ವಾಕ್ಯಗಳನ್ನ ನಾನು ಕೊಟ್ರೆ ಆ ವಾಕ್ಯಗಳನ್ನ ಅವರು ಅನುವಾದಕರು ಸರಿಪಡಿಸ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯಕ್ಕೆ ಬಂದೆ. ಯಾಕೆ ಅಂತ ಕೇಳಿ, ಜೆಮಿನಿ ಏನ್ ಮಾಡತ್ತೆ, ನಮ್ಮ ಮಾತನ್ನ ಕೇಳಲ್ಲ. ಅದು ಒಂದೊಂದು ಹಂತದಲ್ಲಿ ಇದಕ್ಕಿಂತ ಚೆನ್ನಾಗಿ ನಾನು ಮಾಡ್ಕೊಡ್ತೀನಿ ಅಂತಂದ್ರೂ ನೀನ್ ಯಾಕೆ ಬೇಡ ಅಂತ ಹೇಳ್ತೀಯ ಅನ್ನೋ ರೀತಿನಲ್ಲಿ ಮಾತಾಡತ್ತೆ. ಯಾವಾಗ 300-200 ಪುಟಗಳಷ್ಟು ಕೆಲಸ ಅದು ಅಂತಂದಾಗ ಸ್ವಲ್ಪ ಅದು ಸೋಂಬೇರಿತನದಿಂದ ಕೆಲಸ ಶುರು ಮಾಡ್ತು. ಆಯ್ತು, ನಾನು ಅದಕ್ಕೆ ಯಾಮಾರಿಸೋದು ಹೇಗೆ ಅಂತ ಹೇಳಿ 10 ಪುಟ ಕಟ್ ಮಾಡಿ ಕೊಡ್ಬೋದು. ಆದರೆ ಒಂದೊಂದು ಅಧ್ಯಾಯವನ್ನಾದ್ರೂ ಮಿನಿಮಮ್ ಕೊಡಬೇಕು. ಚಿಕ್ಕ ಅಧ್ಯಾಯಗಳನ್ನ ತುಂಬಾ ಚೆನ್ನಾಗಿ ಮಾಡಿಕೊಡುತ್ತೆ. ದೊಡ್ಡ ಅಧ್ಯಾಯಗಳನ್ನು ಕೊಟ್ಟಾಗ ಆರಂಭದಲ್ಲಿ ಚೆನ್ನಾಗಿ ಮಾಡ್ತಾ ಕೊನೆಯಲ್ಲಿ ಸಾರಾಂಶ ಮಾಡಿ ಕೊಟ್ಬಿಡುತ್ತೆ. ಇದು ನಮಗೆ ಆಗ ಬರಲ್ಲ. ಅದರಿಂದ ಇರ್ಲಿ, ಆ ಪ್ರಯೋಗ ಯಶಸ್ವಿಯಾಗಿ ಆಗಿದೆ. ಅದು ಒಂದ್ ಕಡೆಗಿರ್ಲಿ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಜೆಮಿನಿ AI ಟೆಕ್ಸ್ಟ್ ಬೇಸ್ಡ್ AI ಆಗಿರೋದ್ರಿಂದ ಒಬ್ಬ ಸಮರ್ಥವಾದ ಭಾಷಾ ತಜ್ಞ, ಒಬ್ಬ ಸಮರ್ಥನಾದ ಪಂಡಿತ, ಜ್ಞಾನವಂತ, ಒಬ್ಬ ಸಮರ್ಥವಾದ ಸಂಪಾದಕ, ಈ ರೀತಿ ಕೆಲಸಗಳನ್ನ ನಾವು ಆ AI ವಹಿಸಿಕೊಟ್ಟು ನಾವು ಕೆಲಸವನ್ನ ತೆಕ್ಕೋಬಹುದು. ನನಗೆ ಅದಕ್ಕಿಂತ ಚೆನ್ನಾಗಿ ಗೊತ್ತಿದ್ರೆ ಅದು ಮಾಡಿರೋ ಕೆಲಸವನ್ನ ಪರಿಷ್ಕಾರ ಮಾಡಿ ಇಟ್ಕೋಬಹುದು. ನನಗಿನ್ನ ಚೆನ್ನಾಗಿ ಅದು ಮಾಡಿದ್ರೆ ಅದನ್ನ ಒಪ್ಕೊಂಡು ಯಥಾವತ್ ಬಳಸ್ಕೋಬಹುದು. ಒಂದು ಉದಾಹರಣೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ಇಟ್ಟು 9 ಗಂಟೆ ತನಕ ನಾನು ಈ ಒಂದು ಸೆಷನ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಯಾರಿಗಾದ್ರೂ ಅರ್ಜೆನ್ಸಿ ಇದ್ರೆ ಅವರು ಧಾರಾಳವಾಗಿ ಕ್ವಿಟ್ ಆಗಬಹುದು. ಈ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ, ನಾನು ಭರವಸೆ ಇದೆ ಆಗ್ತಾ ಇದೆ ಅಂತ. ಈ ವಿಡಿಯೋ ರೆಕಾರ್ಡಿಂಗ್ ಆದಂಥದ್ದನ್ನ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಈಗ ಇನ್ನೊಂದು ಥ್ರೆಡ್, ಅದನ್ನ ಬಹಳ ವಿಶಿಷ್ಟತೆ ಇದೆ. ಅದನ್ನ ನಾನು ಹೇಳಲೇಬೇಕು, ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು.
ಯಾರೋ ಮಧ್ಯ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀರಿ, ದಯವಿಟ್ಟು ನಿಮ್ಮ ಮಗನ್ ಇದನ್ನ ಆಡಿಯೋನ ಮ್ಯೂಟ್ ಮಾಡಿ ಇಟ್ಕೊಂಡ್ರೆ ಅನುಕೂಲ. ಆಯ್ತಂತ ಅಂದ ಹಾಕದ್ ಮರ್ತ್ ಬಿಟ್ಟಿದ್ದಾನೆ ಅದನ್ನ. ಅವ್ರದ್ದು ಮಗಳ ಮದುವೆ ಹೋಗಿ ಬಂದ್ವಲ್ಲ ಅವಾಗ. ಸರ್ ಅದನ್ನ ನೀವೇ ಮ್ಯೂಟ್ ಮಾಡುವಂತದ್ದು ತಗೊಂಡ್ಬಿಡಿ ಸರ್ ಚಾರ್ಜ್ ಆತರ ಆದಾಗ. ಮಗಳದಾಯ್ತು ಮೊನ್ನೆ ಒಂದ್ 2 ತಿಂಗಳಿಂದ. ಈ ಮಗಂದು ಮೇಡಮ್ ಮೈಕ್ ಆಫ್ ಮಾಡ್ಕೊಳ್ಳಿ. ನಾನು ಗ್ರೂಪ್ನ ಸ್ಮೈಲಿ ಫ್ಯಾಮಿಲಿ. ಸಾರಿ 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 ಇಲ್ಲಿ ಮಧ್ಯ ಮಧ್ಯದಲ್ಲಿ ಇದು ಒಂದು ಸ್ವಲ್ಪ ಸಾರಿ. ನಾನೀಗ ಅದೇನು ನೋಡ್ತಾ ಇದ್ದೆ. ಝೂಮ್ ಸ್ಕ್ರೀನು, ಬ್ಯಾಕ್ಗ್ರೌಂಡು, ವಾಟ್ಸಪ್, ವಿಡಿಯೋ. ಏನ್ ಹೇಳ್ತಿದ್ದೆ ನಾನು? ಒಂದು ಥ್ರೆಡ್ ಅನ್ನ ಲೋಡ್ ಮಾಡ್ಬೇಕಲ್ವಾ? ವಾಟ್ಸಾಪ್ ಶೇರಿಂಗು ಎಲ್ಲೋಯ್ತು ನಂದು? ಇಲ್ಲಿ ವಾಟ್ಸಪ್ ಕ್ಲೋಸ್ ಮಾಡ್ತೀನಿ. ನಾನು ಝೂಮ್ ಬಳಸಿ ಬಹಳ ತಿಂಗಳುಗಳೇ ಆಗೋಯ್ತು. ಕ್ಲೋಸ್ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಕ್ರೀನ್ ಶೇರಿಂಗ್ ಹ್ಯಾಸ್ ಸ್ಟಾಪ್ಡ್ ಆಸ್ ಶೇರ್ಡ್ ಸ್ಕ್ರೀನ್ ಇಸ್ ಕ್ಲೋಸ್ಡ್. ಓಕೆ, ಮತ್ತೆ ಸ್ಕ್ರೀನ್ ನಿಮ್ಗೆ ಶೇರ್ ಮಾಡ್ತೇನೆ. ನನ್ನ ಥ್ರೆಡ್ ಅನ್ನ ಓಪನ್ ಮಾಡಿ ಮಾಡ್ತೇನೆ. gemini.google.com ಆಯ್ತು. ಸರ್ಚ್ ಏನು? ರಂಜಿತಾ ಐಲಿ. ಓಕೆ, ಅದು ಬಿಡಿ. ಈಗ ವಿಷಯಕ್ಕೆ ಬರ್ತೇನೆ. ನಾನು ಡೆಸ್ಕ್ಟಾಪ್ನಲ್ಲಿ ನನ್ನ ವಿಡಿಯೋ ಕೂಡ ಆಫ್ ಆಗಿದೆಯಾ? ನನ್ನ ವಿಡಿಯೋ ಕಾಣುತ್ತಲ್ಲ ಈಗ ನಿಮ್ಗೆ? ನಮಸ್ಕಾರ ಮಾರುತಿ ರಾಮ್ ಸರ್ಗೆ. ನಮಸ್ತೆ ಸರ್. ನಾನು ಡೆಸ್ಕ್ಟಾಪ್ ಮತ್ತೆ ಮೊಬೈಲ್ ಎರಡೂ ಬಳಸ್ತೇನೆ. ಮೊಬೈಲ್ನಲ್ಲಿ ಮಾಡಿರ್ತಕ್ಕಂಥದ್ದು ನಾನೀಗ ನಿಮಗೆ ಶೇರ್ ಮಾಡ್ಲಿಕ್ಕೆ ಆಗಲ್ಲ. ಡೆಸ್ಕ್ಟಾಪ್ನಲ್ಲಿ ಮಾಡಿರೋದು ಶೇರ್ ಮಾಡಿದೆ. ನಾನು ಅದನ್ನ ಲಿಂಕನ್ನು ಕಳಿಸ್ಕೊಂಡಿಲ್ಲ ಈಗ. ಇರಲಿ, ಅದ್ರ ಬಗ್ಗೆ ಮಾತಿನಲ್ಲಿ ಹೇಳ್ತೀನಿ. ನಾನು PMC ಕನ್ನಡ ವಾಹಿನಿಯಲ್ಲಿ ಧ್ಯಾನಾನುಭವಗಳನ್ನು ನೂರಾರಿದ್ದಾವೆ, ಸಾವಿರಾರಿದ್ದಾವೆ, ನಿಮಗೆ ಗೊತ್ತಿದೆ. ಇತ್ತೀಚೆಗೆ ಒಂದು ಧ್ಯಾನಾನುಭವ ಬಂದಿತ್ತು. ರಂಜಿತಾ ಐಲಿ ಅಂತನವರು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅವರ ಧ್ಯಾನಾನುಭವಗಳನ್ನು ಹೇಳಿರ್ತಕ್ಕಂಥ ವಿಡಿಯೋ ಅದು. ಆ ವಿಡಿಯೋ 8-9 ನಿಮಿಷ ಇದೆ. ಅದನ್ನು ತೆಗೆದುಕೊಂಡು ನಾನು ಜಮಿನಿಗೆ ಕೊಟ್ಟು ಅಂದರೆ ಆ ವಿಡಿಯೋ ಪೂರ್ತಿ ಡೌನ್ಲೋಡ್ ಮಾಡಿಲ್ಲ, ಬರೀ ಲಿಂಕನ್ನು ಕೊಟ್ಟೆ. ಯೂಟ್ಯೂಬ್ ಲಿಂಕನ್ನು ಕೊಟ್ಟು ಅದಕ್ಕೆ ಹೇಳಿದೆ, ನನಗೆ ಈ ಲಿಂಕ್ನಲ್ಲಿ ಇರ್ತಕ್ಕಂಥ ಯಥಾವತ್ ಪ್ರತಿಲಿಪಿಯನ್ನು ಕೊಡು ಅಂತ ಹೇಳಿ. ಅಂದರೆ ಆ್ಯಸ್ ಇಟ್ ಈಸ್, ವರ್ಡ್ ಟು ವರ್ಡ್ ಟ್ರಾನ್ಸ್ಕ್ರಿಪ್ಷನ್, ವರ್ಬೆಟಮ್ ಈ ಪದಗಳನ್ನು ಬಳಸ್ಬೇಕು. ಅದಕ್ಕೆ ಕ್ಲಾರಿಟಿ ಕೊಡಬೇಕು. ಅದಕ್ಕೆ ವರ್ಡ್ ಟು ವರ್ಡ್ ಅಂದರೆ ಏನು, ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅದೇ ಯಥಾವತ್ ಪಠ್ಯ ಕೊಡು ಅಂತ ಕೇಳಿ ಅವರು ಉತ್ತರ ಕರ್ನಾಟಕದವರಲ್ವಾ, ಆ ಭಾಷೆನಲ್ಲಿ ಬಹಳ ಆತ್ಮೀಯವಾಗಿ ಅವರು ಅವರ ಅನುಭವಗಳನ್ನು ಹೇಳಿರೋದನ್ನ ಅದೇ ರೀತಿ ಟೆಕ್ಸ್ಟನ್ನು ಕೊಡ್ತು. ನನಗೆ ಬಹಳ ಆಶ್ಚರ್ಯ ಆಗೋಯ್ತು. ಸರಿ, ಈಗ ನನಗೆ ಸಂದಿಗ್ಧ, ಅವ್ರು ಏನು ಹೇಳಿದ್ದಾರೆ ಯಥಾವತ್ ನಾನು ಧ್ಯಾನ ಕಸ್ತೂರಿನಲ್ಲಿ ಅದೇ ಭಾಷೆನಲ್ಲಿ ಹಾಕ್ಬೋದಿತ್ತು ನಾನು. ಆದರೆ ನಾವು ಇದುವರೆಗೂ ಆ ರೀತಿ ಮಾಡ್ಕೊಂಡು ಬಂದಿಲ್ಲ. ಏನು ಮಾಡೋದು? ನಾನೇನು ಮಾಡಿದೆ, ಜಮಿನಿಗೆ ಹೇಳಿದೆ, ಜಮಿನಿ ಬಹಳ ಉತ್ತಮವಾದ ಕೆಲಸ ಮಾಡಿಕೊಟ್ಟಿದೀಯಾ. ಈಗ ಬಳಕೆಯಲ್ಲಿ ಏನಿದೆ ಗ್ರಾಂಥಿಕ ಭಾಷೆ ಕನ್ನಡ ಏನಿದೆ, ಗ್ರಾಂಥಿಕ ಭಾಷೆ ಬಹಳ ಕೇರ್ಫುಲ್ ಆಗಿ ನಾನು ಹೇಳ್ತೀನಿ. ಎಲ್ಲ ಭಾಷೆಗಳ ಬಗ್ಗೆ ನನಗೆ ಗೌರವ ಇದೆ. ಸ್ಲ್ಯಾಂಗ್ ಅಂತ ನಾವು ಹೇಳ್ತೀವಿ. ಉತ್ತರ ಕರ್ನಾಟಕದ ಶೈಲಿ
ಮತ್ತೆ ದಕ್ಷಿಣ ಕನ್ನಡದಲ್ಲಿ ಕನ್ನಡ ಮಾತಾಡೋ ಶೈಲಿ 100 ಕಿಲೋಮೀಟರ್ಗೆ ನಮ್ಮ ಭಾಷೆಯ ಸ್ಲ್ಯಾಂಗು ಚೇಂಜ್ ಆಗುತ್ತೆ, ಅದು ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ನಾನೊಬ್ಬ ಭಾಷಾ ವಿದ್ಯಾರ್ಥಿಯಾಗಿ ಕಲಿಕೆಯ ಕಾರಣದಿಂದಾಗಿ PMC ಕನ್ನಡ ವಾಹಿನಿಯಲ್ಲಿ ಬರ್ತಕ್ಕಂಥ ಈ ಶಿಷ್ಟ ಭಾಷೆಯನ್ನ ನಾವು ಅವಾಯ್ಡ್ ಮಾಡಿ ಸಮುದಾಯಗಳ ಭಾಷೆಯನ್ನ ಬಳಸಬೇಕು ಅಂತನೋ ಪರಿಕಲ್ಪನೆ ಇಟ್ಕೊಂಡಿರ್ತಕ್ಕಂಥವು. ಅಂದ್ರೆ ನಾನು ಅಂಥದ್ದು ಮಾಡಬೇಕು ಅಂತ, ಅದು ಆಶಯ ಅಷ್ಟೇನೆ. ಅಂದ್ರೆ ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರೇನು ಭಾಷೆ ಮಾತಾಡ್ತಾರೆ, ಅಲ್ಲಿಯ ಒಂದು ಕನ್ನಡ ಕುಂದಗನ್ನಡ, ಕುಂದಾಪುರದಲ್ಲಿ ಕುಂದಗನ್ನಡ ಇದೆ. ಉತ್ತರ ಕರ್ನಾಟಕದ ಧಾಡ್ಸಿ ಭಾಷೆಯಲ್ಲಿ ಅವರು ಕನ್ನಡ ಮಾತಾಡ್ತಾರೆ. ಆ ಕನ್ನಡದಲ್ಲಿ ಪತ್ರಿಜಿಯ ಜ್ಞಾನವನ್ನ ಕೊಡಬೇಕು, ಅದು ಡಿಜಿಟಲ್ ಇದರಲ್ಲಿ ಅಂತ ಅನ್ನೋದು ನನ್ನ ಆಶಯ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನ ಹೇಗೆ ಮಾಡ್ಬೋದು ಅಂತ. ಈಗ ಧ್ಯಾನ್ ಕಸ್ತೂರಿಗೆ ನಾನು ಧ್ಯಾನಾನುಭವಗಳನ್ನ ಹಾಕ್ಬೇಕು ಅಂತಂತಂದ್ರೆ, ಯಾರಾದರೂ ಈ ತರ ವಿಡಿಯೋನ ನೋಡಿ ಕಿವಿಗೆ ಹಾಕೊಂಡು ಅದನ್ನ ಕನ್ನಡಕ್ಕೆ ಮಾಡಿ ಶಿಷ್ಟ ಭಾಷೆನಲ್ಲಿ ಬರೆದು ಟೈಪ್ ಮಾಡಿ ನಾನು ಕಳಿಸ್ಬೇಕು, ಅವ್ರ ಫೋಟೋನು ಹಾಕಿ. ಆದರೆ ನಾನು ಬಳಸಿದಾಗ 10 ನಿಮಿಷದಲ್ಲಿ ನನಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಎಲ್ಲ ಕೆಲಸನೂ ಮುಗಿದೋಯ್ತು. 10 ನಿಮಿಷ ಒಂದು ಪುಟ ತಯಾರು. ನಾನು ಏನು ಮಾಡಿದೆ ಅಂತಂತಂದ್ರೆ, ಆ ಒಂದು ಲಿಂಕನ್ನು ಅದಕ್ಕೆ ಕೊಟ್ಟು ಯಥಾವತ್ ವರ್ಬ್ಯಾಟನ್ ಪಡೆದ ನಂತರ ಕೊನೆಗೆ ಹೇಳಿದೆ, ಈ ಪಠ್ಯ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ಯಾ, ಯಥಾವತ್ತು ತುಂಬಾ ಚೆನ್ನಾಗಿದೆ, ಅದನ್ನ ಗ್ರಾಂಥಿಕ ಕನ್ನಡದಲ್ಲಿ ಮಾಡಿಕೊಡು ಅಂತಂದ್ರೆ ಪ್ರತಿಯೊಂದು ವಾಕ್ಯವನ್ನು ಕೂಡ ಗ್ರಾಂಥಿಕ ಕನ್ನಡದಲ್ಲಿ ಸಹಜವಾಗಿ ನಾವೇನು ಬೆಂಗಳೂರು ಕಡೆ ಮಾತಾಡ್ತೀವಿ, ಪುಸ್ತಕದಲ್ಲಿ ಏನು ಪ್ರಿಂಟ್ ಮಾಡ್ತೀವಿ, ಅದು ನಾನು ಶಿಷ್ಟ ಭಾಷೆ ಅಂತ ಬಳಸಿದ್ರೆ ಕೆಲವರಿಗೆ ನೋವಾಗಬಹುದು, ಉತ್ತರ ಕರ್ನಾಟಕದವರಿಗೆ ನೋವಾಗಬಹುದು. ಹಾಗಾದ್ರೆ ನಮ್ದೇನು ಶಿಷ್ಟ ಅಲ್ವೋ, ನಾನ್ ಸ್ಟ್ಯಾಂಡರ್ಡ್ ಅಲ್ವೋ ಅಂತ ಪ್ರಶ್ನೆ ಬರುತ್ತೆ. ಇದೆಲ್ಲ ನಾವು ವಿದ್ವಾಂಸರ ಇದರಲ್ಲಿ ಹಂಪಿ ಯೂನಿವರ್ಸಿಟಿನಲ್ಲಿ ಇದ್ದಾಗ ನಾವು ಬಹಳ ಚರ್ಚೆ ಮಾಡಿದ್ದೀವಿ. ಶಿಷ್ಟ ಭಾಷೆ ಅಂತ ನಾನು ಪದ ಬಳಸೋದೇ ಇಲ್ಲ, ಗ್ರಾಂಥಿಕ ಭಾಷೆ ಅಂತ ಬಳಸ್ತೀನಿ. ಕನ್ನಡದ ಗ್ರಾಂಥಿಕ ಭಾಷೆ ಬಳಸಿ ನಾನು ಅದನ್ನ ಪರಿವರ್ತನೆ ಮಾಡಿಕೊಂಡು ರಂಜಿತಾ ಐಲಿಯವರ ಆ ವಿಡಿಯೋದಲ್ಲಿ ಆ ಥಂಬ್ನೈಲ್ ಏನಿದೆ, ಆ ಥಂಬ್ನೈಲಿಂದ ಅವರ ಫೋಟೋವನ್ನು ಕಟ್ ಮಾಡಿ ತಗೊಂಡೆ. ನಮ್ಮ ಪ್ರದೀಪ್ ಅದನ್ನ ಹಾಕಿ ಮಾಡಿದ್ದಾರೆ ವಿಡಿಯೋ ಎಡಿಟರ್ PMCನಲ್ಲಿ ತೆಕ್ಕೊಂಡೆ. ಥಂಬ್ನೈಲ್ ತೆಕ್ಕೊಳ್ಳೋದು ಹೆಂಗೆ ಅಂತ ಅನ್ನೋದು ನನಗೆ ಗೊತ್ತಿದೆ, ಅದು ಹಾಕಿದ್ರೆ ಥಂಬ್ನೈಲ್ ಬರುತ್ತೆ. ಕಟ್ ಮಾಡಿಕೊಂಡೆ. ರಂಜಿತಾ ಐಲಿಯವರು ಮೂಡು ಹೆಂಗಿತ್ತು ಅಂತಂದ್ರೆ ಒಂಥರ ದುಃಖಕರವಾಗಿತ್ತು. ಅರೆ ಈ ಫೋಟೋ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ವಲ್ಲ, ಏನು ಮಾಡೋದು, ರಂಜಿತಾ ಅವ್ರಿಗೆ ಸ್ವಲ್ಪ ನಗಿಸೋಣ ಅಂತ ಹೇಳಿ ಆ ಫೋಟೋನ ನಾನು ಜೆಮಿನಿ AI ಕೊಟ್ಟು ನ್ಯಾನೋ ಬನಾನಾ ಅಂತ ಉಪಯೋಗಿಸುತ್ತೆ ಅದು AI. ರಂಜಿತಾ ಐಲಿಯವರದ ಭಾವಚಿತ್ರ ಇದು. ಅವರು ಯಾಕೋ ದುಃಖಕರ ಇದರಲ್ಲಿ ಇದ್ದಾರೆ, ಅದನ್ನ ಸ್ವಲ್ಪ ಮುಗುಳ್ನಗೆ ಬರೋ ತರ ಮಾಡಿಕೊಡು ಅಂತ ಹೇಳಿ ಕೊಟ್ಟೆ. ಅದೇನ್ ಮಾಡ್ತು ಅಂತಂತಂದ್ರೆ, ಲಿಪ್ಪು ಅಂದ್ರೆ ಈ ತುಟಿಗಳು ಓಪನ್ ಆಗಿ ಹಲ್ಲು ಕಾಣ್ತಾ ಇರ್ತಕ್ಕಂಥದ್ದನ್ನ ಲಿಪ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹಿಂಗೆ ಎಕ್ಸ್ಟ್ರಾಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿ ರೆಸಲ್ಯೂಷನ್ ಚೆನ್ನಾಗಿ ಮಾಡಿ ಕೊಡ್ತು. ಬಹಳ ಖುಷಿ ಆಯ್ತು ನನಗೆ. ಅದನ್ನ ಅದು ತೆಕ್ಕೊಂಡು ನಾನು ಹಾಕೊಂಡು ಈ ಸರಿ ಪ್ರಿಂಟ್ ಮಾಡಿದೀವಿ. ನೀವು ಈ ಬಾರಿಯ ಫೆಬ್ರವರಿ ಸಂಚಿಕೆಯ ಧ್ಯಾನಾನುಭವವನ್ನು ಓದ್ಬೇಕು. ನೀವು ಕಂಪ್ಲೀಟ್ ಅದು ಸಂಪೂರ್ಣವಾಗಿ ನಾನು ಆ ವಿಡಿಯೋನ ನೋಡಿಲ್ಲ, ಕೇಳಿಲ್ಲ, ಯಥಾವತ್ತು ಕೊಟ್ಟಿದೆ. ಆದರೆ ಅಲ್ಲಿ ಅವರು ಸಮಯ ಹೇಳ್ತಾರೆ, ಇದು ಕೊಡ್ತಾರೆ. ನಾನೇನು ಮಾಡಿದೆ, ಅದು ಒಂದು ಪುಟಕ್ಕೆ ಸೆಟ್ ಆಗ್ತಿರ್ಲಿಲ್ಲ. ನಾನೇನು ಮಾಡಿದೆ, ಇವರ ಧ್ಯಾನಾನುಭವಗಳನ್ನ ಬಂತ ನಿಮ್ಗಾಗ್ಲೇ, ದಾವಣಗೆರೆ ತಲುಪಿಬಿಟ್ಟಿದೆ ನೋಡಿ ತಂತ್ರಜ್ಞಾನ ಹೇಗಿದೆ. ನಿನ್ನೆ ತಾನೇ ಬುಕ್ ಮಾಡಿದ್ದಾರೆ ಇದನ್ನ. ಹೇಗಿದೆ ಸರ್? ಮಾಡ್ತೀರಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ಇವತ್ತು ಇದರಲ್ಲಿ ಬಂತು ಸರ್, ಬಸ್ಸಲ್ಲಿ ಕಳ್ಸಿದ್ರು. ವೆರಿ ಗುಡ್, ವೆರಿ ಗುಡ್. ಬಹಳ ಖುಷಿ ಆಯ್ತು. ಈ ನಾನೇನ್ ಮಾಡಿದೆ, ಅದು ಒಂದು ಪುಟಕ್ಕಿಂತ ಜಾಸ್ತಿ ಇತ್ತಲ್ಲ, ಈ ಇವರ ಧ್ಯಾನಾನುಭವಗಳ ಸಾರಾಂಶವನ್ನ ಮಾಡಿ ಒಂದು ಪುಟಕ್ಕೆ ಇಳಿಸಿ ಕೊಡು ಅಂತ ಕೊಟ್ಟಾಗ ಅದು ಏನ್ ಮಾಡ್ತು ಗೊತ್ತಾ, ಸಮಯ ಮತ್ತೆ ಸ್ಥಳಗಳು ಇಂಥದನ್ನೆಲ್ಲ ತೆಗೆದು ಸಂಜೆ 6:30 ಬೆಳಿಗ್ಗೆ 5:30 ಅಂತ ಅನ್ನೋದನ್ನೆಲ್ಲ ತೆಗೆದು ಅದು ಬೆಳಗಿನ ಜಾವ ಈ ತರ ಮಾಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದೆ. ಆ ಪುಟ ನೀವು ಓದಿ. ಅದರಲ್ಲಿ ನಾನು ಯಾವುದೋ 1-2 ಕರೆಕ್ಷನ್ಸ್ ಅನ್ನ ಹಾಕಿರೋದಷ್ಟೇ ಸಂಪಾದಕನಾಗಿ. ಆ ಫೋಟೋನು ಕೂಡ ಇಂಪ್ರೂವ್ ಆಗಿರೋದೆ. ಫೋಟೋ ಸ್ಮೈಲಿಂಗ್ ಇದೆಯಾ ಅದು ಮೇಡಮ್ದು ಫೋಟೋ? ಅದು ಹೀಗೆ ನಾವು AI ಬಳಸ್ಕೊಳ್ಬಹುದು. ಇನ್ನೊಂದು ಉದಾಹರಣೆಯನ್ನ ಹೇಳಿ ನಾನು ಇವತ್ತಿನ ಸೆಷನ್ ಕೊನೆಗೆ ಬರ್ತೇನೆ. ನಿಮಗೆ ಪ್ರಶ್ನೋತ್ತರಕ್ಕೆ ಅವಕಾಶ ಮಾಡಿಕೊಡ್ತೇನೆ ಒಂದು 15 ನಿಮಿಷಗಳ ಕಾಲ. ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಯ್ಯಪ್ಪ ಪಿಂಡಿಯವರು ಕಾರ್ಯಕ್ರಮ ಮಾಡಿದ್ದಾರೆ. ಅಯ್ಯಪ್ಪ ಪಿಂಡಿಯವರು ಸಹಜವಾಗಿ ಯಾವುದೇ ಪ್ರಚಾರವನ್ನ ಬಯಸೋಲ್ಲ.
ಆದರೆ ಧ್ಯಾನ ಕಸ್ತೂರಿಗೆ ನಮಗೆ ಅಂಥ ಒಂದು ಕಾರ್ಯಕ್ರಮದ ವರದಿ ಬೇಕು. ಯಾರನ್ನು ಕೇಳೋದು? ಯಾರು ತಕ್ಷಣಕ್ಕೆ ಮಾಡಿಕೊಡ್ತಾರೆ? ಮಾರುತಿರಾಮ್ ಸರ್ ಅವ್ರಿಗೆ ಕೇಳೋಣ ಅಂತ ಅನ್ನಿಸ್ತು. ಮಾರುತಿರಾಮ್ ಸರ್ ಹೋಗಿದಾರೋ ಇಲ್ವೋ ಗೊತ್ತಿಲ್ಲ. ನಾನು ಹೇಳಿ ಕೇಳಿ ಪರಸ್ಥಳದಲ್ಲಿ ಇದ್ದೀನಿ, ಕಷ್ಟ. ಒಂದು ಐಡಿಯಾ ಬಂತು, ಅದ್ರದ್ದು ವಿಡಿಯೋ ಏನಾದ್ರು ಸಿಕ್ಕತ್ತಾ ಅಂತ ವಿಡಿಯೋ ಹುಡುಕಿದೆ, ಸಿಕ್ತು. ಆ ವಿಡಿಯೋನು ಕೂಡ ಯಾರೋ ಲೋಕಲ್ ಯೂಟ್ಯೂಬರ್ ಏನೋ ಮಾಡಿರೋದು ಅಂತ ಕಾಣುತ್ತೆ. 4 ಗಂಟೆಗಳ ಕಾಲ ಆ ವಿಡಿಯೋ ಹಾಕಿದ್ದೇನೆ. ಹಾಕ್ಬಿಟ್ಟು ಅದಕ್ಕೆ ಕ್ವೈರಿ ಮಾಡ್ತಾ 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 ಒಂದಷ್ಟು ಮಾಹಿತಿನೂ ತೆಗೆದ ಮೇಲೆ ಅದು ರಿಪೋರ್ಟ್ ಎಷ್ಟು ಮಾಡೋದಕ್ಕೆ ಬೇಕಿತ್ತು ಪರಿಕರ ಸಿಕ್ತು ನನಗೆ. ಸಿಕ್ತು, ನಾನು ಅದನ್ನು ವಿಡಿಯೋ ಕಟ್ ಮಾಡಿ ವಿಡಿಯೋ ಹಾಕಿ ಅರ್ಧ ಪುಟದ ರಿಪೋರ್ಟು ಮಾಡಿ ಜನವರಿ ಸಂಚಿಕೆ ಕೊಟ್ಬಿಟ್ಟೆ. ಈಗ ನೋಡಿ ಫೆಬ್ರವರಿ ಸಂಚಿಕೆನಲ್ಲಿ ನಿಮ್ಮ ಕೈನಲ್ಲಿದೆ. ಯಾವ ವರದಿ ಮಾಡಿರ್ಬೋದು ನಾನು? ಗೆಸ್ ಮಾಡಿ. ಮಾರುತಿರಾಮ್ ಧರ್ಮಸ್ಥಳದ್ದು ಎಐನ ಬಳಸಿ ಧರ್ಮಸ್ಥಳದ ಸೆಷನ್ನು ಕ್ಲೋಸ್ ಆಗಿದೆ. ಅರ್ಧ ಗಂಟೆನಲ್ಲಿ ನಾನು ಇಲ್ಲಿ ರಿಪೋರ್ಟ್ ರೆಡಿ ಮಾಡಿದ್ದೀನಿ. ನಂಬ್ತೀರಾ? ಆದ್ರೆ ರಿಪೋರ್ಟ್ ಪರಿಷ್ಕಾರ ಮಾಡೋ ಕೆಲಸ ಬಾಕಿ ಇದೆ. ಒಂದು ಸಿಂಗಲ್ ರೀಡಿಂಗು ಹೇಗೆ ನಾನು ಮಾಡಿದೆ ಅಂತಂತಂದ್ರೆ 4 ವಿಡಿಯೋಗಳು. ಅದು ಲೋಕಲ್ ಚಾನಲ್ ಬಂದಿರೋದು, ನಮ್ಮ PMC ನಲ್ಲಿ ಇಲ್ಲ ಅದು. ನಾನು ಫೋನ್ ಮಾಡಿ ಕೇಳಿದೆ, PMC ಲಿಂಕು ಕೊಡಿ ಅಂತ. ಲಿಂಕ್ ಕಳಿಸಿ ಅಂತ ಪ್ರಕಾಶ್ ಬಾಬು ಅವ್ರಿಗೂ ಕೇಳಿದೆ. ಪಾಪ ಅವರು ಸುಸ್ತಾಗಿರೋರು, ಪಾಪ ಅವರೆಲ್ಲಿ ಹುಡುಕಿ ಕೊಡ್ತಾರೆ ಹೇಳಿ. ಎಷ್ಟೊಂದು ಇಂಟೆಲಿಜೆಂಟ್ ಇದೆ ಅಂತಂತ ಹೇಳೋದಕ್ಕೆ ಹೇಳ್ತೀನಿ. ನಾನು ಮೊದಲನೇ ದಿನದ ಕಾರ್ಯಕ್ರಮದ ರಿಪೋರ್ಟನ್ನು ಕೊಡು ಅಂತ ಹೇಳಿದ್ರೆ ಅದು ನನಗೆ ಹೇಳುತ್ತೆ 4 ದಿನಗಳ ಕಾರ್ಯಕ್ರಮ ನಡೆದಿದೆ, ನಿಮಗೆ 2ನೇ ದಿನದ ವರದಿ ಏನಾದರೂ ಬೇಕಾಗಿದೆಯಾ ಹೇಳಿ, ನಾನು ಸಹಾಯ ಮಾಡ್ತೀನಿ ಅಂತ ಕೇಳುತ್ತದು. ನನಗೆ ಶಾಕ್ ಆಗೋಯ್ತು ನನಗೆ. ಆಮೇಲೆ ಹೌದು ಕೊಡು ಅಂತ ಹೇಳಿದ ತಕ್ಷಣ 2ನೇ ದಿನದ್ದು ಕೂಡ ಆರಂಭದಿಂದ ಕೊನೆ ತನಕ ಏನ್ ನಡೀತು ಸಂಕ್ಷಿಪ್ತವಾಗಿ ಸಾರಾಂಶ ವರದಿ ಕೊಡ್ತಾ ಇದೆ. ಯಾರು ಮಾತಾಡಿದ್ರು, ಏನ್ ನಡೀತು, ಉಪಶೀರ್ಷಿಕೆಗಳನ್ನು ಹಾಕಿ ಕೊಡ್ತದೋ, ಬ್ಯೂಟಿಫುಲ್. ಆಮೇಲೆ ನಾನು ಅದಕ್ಕೆ ಪ್ರಶ್ನೆಯನ್ನು ಹಾಕಿದೆ. ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್, ಅದು ಸರ್ ಅಂತ ಬಳಸುತ್ತೆ, ಯಾಕಂದ್ರೆ ಅಲ್ಲಿ ಬಳಸ್ತಾರಲ್ವಾ ವೇದಿಕೆ ಮೇಲೆ. ನಾವು ಸಾಮಾನ್ಯವಾಗಿ ಪ್ರಿಂಟ್ ಮಾಡುವಾಗ ಈ ಸರ್ರು ಮೇಡಮ್ ಅನ್ನೋದೆಲ್ಲ ತೆಗೆದು ಬಿಡ್ತೀವಿ, ನಿಮ್ಗೆ ಗೊತ್ತಿರ್ಬೋದು. ಗ್ರಾಂಥಿಕ ಭಾಷೆನಲ್ಲಿ ಅದನ್ನು ಬಳಸಕ್ ಹೋಗಲ್ಲ, ಅದು ಬಳಸಿ ಕೊಡ್ತಾ ಇದೆ. ಆಮೇಲೆ ಶಿವರಾಮಪ್ಪನವ್ರು ಮಾತಾಡಿದ್ರು ಅಂತ ಹೇಳ್ತು, ಬ್ರಹ್ಮರ್ಷಿ ಪ್ರಕಾಶ್ ಬಾಬು ಅವ್ರು ಮಾತಾಡ್ತು ಅಂತ ಹೇಳ್ತಾ ಇದೆ. ನನಗೆ ಅದು ಸ್ವಲ್ಪ ಹುಷಾರಾದೆ ನಾನು. ಯಾಕೆಂತಂದ್ರೆ ಪ್ರಕಾಶ್ ಬಾಬು ಅವ್ರದ್ದು ಹೈಲೈಟ್ ಮಾಡಿ ಕೊಡ್ತಾ ಇದೆ ಅಂತಂತಂದ್ರೆ ಏನದರ ಅರ್ಥ ತಿಳ್ಕೊಳ್ಳಿ. ಅದರ ಅರ್ಥ ಏನು ಅಂದ್ರೆ ಆತ ಸಂಘಟಕ, ಅಲ್ಲಿ ಅವರು ಎಷ್ಟು ಕಳಕಳಿಯಿಂದ ಮಾತಾಡಿದರೆ ಅದು ಗುರುತಿಸಿದೆ. ಅದು ಅವ್ರ ಮಾತುಗಳನ್ನ ಕೊಟ್ಟಿದೆ, ಇವ್ರ ಮಾತುಗಳನ್ನು ಕೊಟ್ಟಿದೆ. ನಾನು ಅವಾಗ ಕೇಳಿದೆ ಅದಕ್ಕೆ, ನನಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾತಾಡಿರ್ತಕ್ಕಂಥ ಪೂರ್ಣ ಪಠ್ಯ ಬೇಕು ಕೊಡು ಅಂತ. ಅದೇನು ಮಾಡ್ತಿದೆ, ಪೂರ್ಣ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೈಲೈಟನ್ನು ನಾನು ಕೊಡ್ತೀನಿ ಅಂತ ಹೇಳಿ ಅದು ಕೊಡ್ತು. ನನಗೆ ಮಿತಿ ಇದೆ, ಕಾಲದ ಮಿತಿ ಇದೆ ಅಂತ ಸೊಗಸಾಗಿ ಅವ್ರು ಹೇಳಿರ್ತಕ್ಕಂಥದ್ದನ್ನ ಎಪ್ಟಿಮೈಸ್ ಮಾಡಿ ಎಷ್ಟನ್ನ ಸಾರಾಂಶ ನಾವು ಓದುಗರಿಗೆ ತಲುಪಿಸ್ಬೇಕು ಅಷ್ಟು ಕೊಡ್ತು. ಅದೇ ಥರ ಇವ್ರದ್ದು ಶಿವರಾಮಪ್ಪನವ್ರದ್ದು ತಗೊಂಡೆ, ಪ್ರಕಾಶ್ ಬಾಬು ಅವ್ರದ್ದು ತಗೊಂಡೆ, ಎಲ್ರದ್ದು ತಗೊಂಡೆ. ಪ್ರಶ್ನೆ ಕೇಳಿ 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 ಅಂದ್ರೆ ನಾನು ಆ ವಿಡಿಯೋನ ನೋಡೇ ಇಲ್ಲ. ಅದು ಏನು ಹೇಳ್ತು ಅದರ ನಡುವೆ ಸಂವಾದ ಮಾಡ್ತಾ ಮಾಡ್ತಾ ಎಲ್ಲ ತಗೊಂಡು ನೀಟಾಗಿ ಜೋಡಿಸಿ ಅದನ್ನ ಒಂದು ವರದಿಯಾಗಿ ಮಾಡಿದೆ. 1-2 ಪುಟಗಳು ವೇದಿಕೆ ಮೇಲಿಂದ ಮೊಳಗಿರ್ತಕ್ಕಂಥ, ನೀವು ಹೇಳ್ತೀರಾ ಎಷ್ಟು ಸೊಗಸಾಗಿ ಅದು ಟೈಟ್ಲು ಕೊಡುತ್ತೆ ಗೊತ್ತಾ, ಅದೇನೆ ಸಜೆಸ್ಟ್ ಮಾಡುತ್ತೆ ಟೈಟ್ಲು. ಹೀಗಾಗಿ ಈ ಸರಿ ಆ ವರದಿಯನ್ನ ನೀವು ನೋಡಿ. ಮಾರುತಿರಾಮ್ ಸರ್ ಸ್ವಲ್ಪ ತೋರಿಸಿ ಅದನ್ನ, ಆ ವರದಿನ. ನಾನು ಅದರ ಬಗ್ಗೆ ಹೇಳ್ತೀನಿ ನಿಮಗೆ. ಒಂದು ಮುಖಪುಟಿದ್ದು, ಅದು ಮುಖಪುಟಿದ್ದಾಯ್ತು ಬಿಡಿ, ಮುಖಪುಟದ್ದು ನಾನು ಅದನ್ನ ಕಟ್ ಮಾಡಿ ತೆಗೆದುಕೊಂಡಿರೋದು. ಅದರಲ್ಲಿ ಅದೇ ಹೇಳುತ್ತೆ ಏನೇನು ಮಾಡಬೇಕು ಏನೇನು ಮಾಡಬಾರದು ಅಂತ. ಬಹಳ ಉತ್ತಮವಾದ ಅನುವಾದಕ ನನಗೆ ಸಿಕ್ಕಿದ್ದಾಳೆ ಅಂತ ಹೇಳ್ಬೇಕು. ಜಮಿನಿ ಅಲ್ವಾ ಸಂಗಾತಿ, ಉತ್ತಮವಾದ ಅನುವಾದಕಿ, ಭಾಷಾಂತರ ಮಾಡ್ತಕ್ಕಂಥದ್ದು, ವಿಡಿಯೋ ನೋಡಿಕೊಂಡು ಕನ್ನಡ ಪಠ್ಯವನ್ನು ಕೊಡ್ತಕ್ಕಂಥದ್ದು, ಸಂಪಾದನಾ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಭಾಷೆಯನ್ನ ಸುಧಾರಿಸಿಕೊಡ್ತಕ್ಕಂಥದ್ದು. ಇದು AI. ಅಂತಿಮವಾಗಿ ತಪ್ಪುಗಳನ್ನಷ್ಟೇ ನಾವು ಹುಡುಕ್ಬೇಕು ಸಂಪಾದಕನಾಗಿ, ಸರಿಯಾಗಿ ಮಾಡಿದಾರಾ ಇಲ್ವೋ ಅಂತ. ಯಾವ ಥರ ತಪ್ಪುಗಳು? ಈ ಫೋಟೋಗಳನ್ನು ಕೂಡ ನಾನು ವಿಡಿಯೋಯಿಂದನೇ ಕಟ್ ಮಾಡಿ ಅದನ್ನು ಇಂಪ್ರೂವ್ ಮಾಡಿ ಹಾಕೊಂಡಿರೋದು. ಧ್ಯಾನ ಮಹಾಯಜ್ಞ ಮತ್ತು ಆಧ್ಯಾತ್ಮಿಕ ಜಾಗೃತಿ, ಅದು ಜಮಿನಿ ಕೊಟ್ಟಂಥದ್ದೇ ಟೈಟ್ಲ್. ಅದು ನಾನು ಉಳಿಸ್ಕೊಂಡೆ ಅದನ್ನು.
ವೇದಿಕೆಯ ಮೇಲಿನಿಂದ ಮೊಳಗಿದಂತಹ ಇದು ಅಂತ ಇರ್ಲಿ. ಜಮಿನಿ ಏನೆಲ್ಲ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಲಿ, ಮುಂದಿನ ದಿನಗಳಲ್ಲಿ ಹೇಳೋಣ ಅಂತ ನಾನು ಚೇಂಜ್ ಮಾಡ್ದೇನೆ. ಇನ್ನೊಂದು ವೇದಿಕೆಯ ಮೇಲಿನಿಂದ ಹರಿದ ಜ್ಞಾನವಾಹಿನಿ ಅಂತ ಇನ್ನೊಂದು ಇದೆ ನೋಡಿ, ಗಣ್ಯಮಾನರೆಲ್ಲ ಮಾತಾಡಿರ್ತಕ್ಕಂಥದ್ದು ಹಾಕಿದ್ದೀನಿ. 25ಕ್ಕೆ ಅಲ್ಲಿ ಕಾರ್ಯಕ್ರಮ ಮುಗೀತು. 25ರ ರಾತ್ರಿನೇ ನಾನು ವರದಿ ತಯಾರು ಮಾಡಿದೆ, ಫೋಟೋ ಕಟ್ ಮಾಡಿ ಎಲ್ಲ ಹಾಕಿ 31ಕ್ಕೆ ಅದು ರೆಡಿ ಇತ್ತು ನೋಡಿ. ಅಲ್ಲೇ ವಿಡಿಯೋದಲ್ಲಿ ಮಾತಾಡಿರ್ತಕ್ಕಂಥದ್ದು ಫೋಟೋ ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು ಎಲ್ಲಾನು ಆಯ್ತಾ. ಯಾಕಿದನ್ನ ನಾನು ನಿಮ್ಮ ಮುಂದೆ ನಿರೂಪಣೆ ಮಾಡ್ತಾ ಇದ್ದೀನಿ ಅಂತಂತಂದ್ರೆ, ಏನೆಲ್ಲ ಮಾಡಬಹುದು AI ಉಪಯೋಗಿಸಿ ಅಂತ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಇಲ್ಲಿಗೆ ನನ್ನ ಮಾತುಗಳನ್ನು ನಾನು ನಿಲ್ಲಿಸ್ತೇನೆ. ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಏನಿದೆ, ನಿಮ್ಮ ಒಂದು ಕುತೂಹಲ ಏನಿದೆ, ನಿಮ್ಮ ಶೇರ್ ಮಾಡ್ಕೊಳ್ತಕ್ಕಂಥದ್ದು ಒಂದು 8 ನಿಮಿಷ ಬಾಕಿ ಇದೆ. ಮುಂದಿನ ಸೆಷನ್ನಲ್ಲಿ ನಾವು ಇದನ್ನ ಪ್ರಶ್ನೋತ್ತರಗಳನ್ನು ಕಂಟಿನ್ಯೂ ಮಾಡ್ಬೋದು. ಒಂದು 8 ನಿಮಿಷ ನಾವು ಚರ್ಚೆ ಮಾಡ್ಬೋದು. ಈಗ ಹೇಳಿ, ನೀವು AI ಕಲಿತು ಅಭ್ಯಾಸ ಮಾಡೋದಕ್ಕೆ ನೀವು ಸಿದ್ಧರಿದ್ದೀರಾ ಇಲ್ವಾ? ಕುತೂಹಲಕಾರಿಯಾಗಿದೆಯಾ ತಂತ್ರಜ್ಞಾನ ಇಲ್ವಾ? ಬಹಳ ಚೆನ್ನಾಗಿ ಎರಡೂ ಕೈ ಎನ್.ಟಿ. ಮಂಜುನಾಥ್ ಸರ್ ಎರಡೂ ಕೈ ಥಮ್ಸ್ ಅಪ್. ಓಕೆ, ವೆರಿ ಗುಡ್. ಅಂದ್ರೆ ನಾನು ಹೇಳೋದಿಷ್ಟೇ, ಯಾರು ಮ್ಯಾನ್ಯುಯಲಿ ಮಾರುತಿರಾಮ್ ಸರ್ ಯಾರು ಕಷ್ಟಪಟ್ಟು ಇದನ್ನ ಪರಿಶ್ರಮ ಹಾಕಿ ಮಾಡಿದ್ದಾರೆ, ಅವ್ರಿಗೆ ಇದೊಂದು ತಂತ್ರಜ್ಞಾನದ ಸಹಾಯಕ ಸಿಕ್ಕಿದ್ರೆ ಎಷ್ಟು ಖುಷಿ ಆಗತ್ತೆ. ನಮ್ಮ ಕೆಲಸ ಅಂತೂ ತಪ್ಪಲ್ಲ, ಆದ್ರೆ ಕೆಲಸ ಹಗುರವಾಗತ್ತೆ. ಹಾಗಾಗಿ ಇದಿಷ್ಟು ಆದ್ರೂ ಕೂಡ ಸರ್, ಆದ್ರೂ ಒಂದು ಕಾಮೆಂಟ್ ಸರ್. ಹೇಳಿ ಸರ್. ಜಮಿನಿ ಎಷ್ಟೇ ಬುದ್ಧಿವಂತ ಇದ್ರು ನಿಮ್ಮ ನಿರೂಪಣೆಯನ್ನ ಜಮಿನಿ ಮೀರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಎನ್ನುವಂಥದ್ದು ನನ್ನ ಸ್ವಂತ ಅಭಿಪ್ರಾಯ. ಖಂಡಿತ ಖಂಡಿತ ಜಮೀನೇ ಮನುಷ್ಯನನ್ನ ಮೀರಿಸಲ್ಲ. ಅದು ಯಂತ್ರ ಆಗಿದ್ರು ಕೂಡ ಯಂತ್ರದ ರೀತಿನಲ್ಲೇ ಇರುತ್ತೆ ಹೊರತು ಭಾವನೆಗಳು ಸ್ಪಂದಿಸೋದು ಅಂತಿಮವಾಗಿ ಒಂದು ಮನುಷ್ಯನೇ ಕೃತಕ ಬುದ್ಧಿ ಮತ್ತೆ ಕೃತಕವೇ ಅದು. ಆಯ್ತಾ? ಹೇಳ್ಕೊಟ್ಟು ಬುದ್ಧಿ, ಕಲಿಸ್ಕೊಟ್ಟು ವಿದ್ಯೆ. ಆಯ್ತಾ? ಹಾಗಾಗಿ ಇದು ಕಲ್ತು ಈಗ ಇಂಟರ್ನೆಟ್ ನಲ್ಲಿ ಇಲ್ಲದೆ ಇರತಕ್ಕಂತ ವಿಚಾರ ಅದಕ್ಕೆ ಕೇಳಿದ್ರೆ ಅದು ಹೇಳಲಾರದು. ಹೌದು. ಮತ್ತೆ ಅದಕ್ಕೆ ನಾವು ವಿಡಿಯೋ ಕೊಡದೇ ಇದ್ರೆ ಅದು ಕಲ್ಪಿಸ್ಕೊಂಡು ಮಾಡ್ಲಾರದು ಕೆಲಸ. 100%. Can't replace human. ಎಸ್. ಆದ್ರೆ ನಾವು ಅದಕ್ಕೆ ಕಲಿಸ್ಕೊಡ್ತಾ ಅದರಿಂದ ಕೆಲಸವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ನಮ್ಮ ಏಕನಾಥ್ ಅವರು ಇದ್ದಾರೆ, ಕನ್ನಡಪ್ರಭ ವರದಿಗಾರರು. ಅವರ ಒಂದು ಉದಾಹರಣೆ ಹೇಳ್ತೀನಿ. ವರದಿಯನ್ನ ತಯಾರು ಮಾಡಬೇಕು ಅಂತಂದ್ರೆ ಈಗ ಟೆಕ್ಸ್ಟ್ ಬೇಕು ಮೊದಲು. ಆ ಟೆಕ್ಸ್ಟ್ ಅನ್ನು ಕೊಟ್ರೆ ಡಿಜಿಟಲ್ ಆಗಿ ಅದು ವರದಿ ಆಗುತ್ತೆ. ನಾವು ಡಿಜಿಟಲ್ ವರದಿಯನ್ನ ತೆಗೆದುಕೊಂಡು ಮತ್ತೆ ಟೆಕ್ಸ್ಟ್ ಆಗಿ ರಿವರ್ಸ್ ಮಾಡ್ಕೋಬಹುದು, ಅದನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಎಷ್ಟೊಂದು ಸಾಧ್ಯತೆಗಳಿದೆ ಅಂತಂತಂದ್ರೆ ತುಂಬಾ ಕೆಲಸ ಮಾಡಬಹುದು. ನನಗೆ ಯಾವ ಲೆವೆಲ್ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂದಿದೆ ಇವಾಗ ಅಂತಂತಂದ್ರೆ, ಈ AI ಉಪಯೋಗಿಸ್ಕೊಂಡು ಪತ್ರಿಜಿಯವರ ಎಲ್ಲ ತೆಲುಗು ಅಥವಾ ಇಂಗ್ಲಿಷ್ ವಿಡಿಯೋಗಳನ್ನ ಸಣ್ಣ ಸಣ್ಣ ವಿಭಾಗಗಳನ್ನಾಗಿ ಡಿವೈಡ್ ಮಾಡಿ ವರ್ಬಟಮ್ ಮಾಡಿಕೊಂಡು ಟ್ರಾನ್ಸ್ಲೇಷನ್ ಮಾಡಿ ಟೆಕ್ಸ್ಟನ್ನ ಸುಧಾರಣೆ ಮಾಡಿ ಅದನ್ನ PMC ಕನ್ನಡ ಚಾನೆಲ್ ಕೊಟ್ಬಿಡ್ಬೋದು. ಸುಮ್ಮನೆ ಟೆಕ್ಸ್ಟ್ ಕೊಟ್ಟರೆ ಪ್ರಯೋಜನ ಇಲ್ಲ, ಕನ್ನಡ ವಾಯ್ಸ್ ನಲ್ಲಿ ಇರಬೇಕು, ಅದು ಆಡಿಯೋ ಇರಬೇಕು. ಏನ್ ಮಾಡ್ಬೋದು? ಅದನ್ನು ಒಂದು ಪ್ರಯೋಗ ಮಾಡಿದೆ ನಾನು. ಈಗ ಹೇಳೋದು ಬೇಡ, ಸಮಯ ಸಾಕಷ್ಟಾಗಿದೆ. ನೀವು ಮಾತಾಡಬೇಕು, ನಿಮ್ಮ ಸಮಯ ಇದೆ, ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನಾಗಲೇ ಇದನ್ನ ಧ್ಯಾನ ಕಸ್ತೂರಿ ಬಗ್ಗೆ ಈಗಾಗಲೇ ತುಂಬಾ ಬರ್ತಿದ್ದೀನಿ. ಆಮೇಲೆ ಹೋದ ವರ್ಷ ಧ್ಯಾನ ಮಹಾಯಜ್ಞದ ಬಗ್ಗೆ ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡಿ 5 ದಿವಸ ಮಾಡಿದೀನಿ ಸರ್. ಅದನ್ನ 5 ದಿವಸ ಡೇ ನೈಟ್ ವಾಯ್ಸ್ ಸಣ್ಣ ಟೈಪ್ ಮಾಡಿ ತುಂಬಾ ಆಯ್ತು. ಈಗ ನಾನು ಜೆಮಿನಿ ಯೂಸ್ ಮಾಡ್ತಾ ಇದ್ದೀನಿ. ಆಗಲೇ ನಾನು 6 ತಿಂಗಳಾಯ್ತು. 3 ತಿಂಗಳಾಯ್ತು ಸರ್. ಜೆಮಿನಿ ವಿತ್ ಚಾಟ್ GPT ವಿತ್ MI AI 3 ಒಟ್ಟಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಸುದ್ದಿ ಇದರಲ್ಲಿ ನಾನು ಕನ್ನಡಪ್ರಭದಲ್ಲಿ ಮಾಡ್ತಾ ಇದ್ದೀನಿ. ಒಂದು ಸ್ಟೋರಿ ಬರೀಬೇಕಾದ್ರೆ ನನಗೆ 1.5 ಇಂದ 2-3 ತಾಸು ಆಗ್ತಿತ್ತು ಸರ್. ಬರೇ ಒಂದು ಮೇಲಿದು ಸೆಂಟೆನ್ಸ್ ಅಷ್ಟೇ, ಸಣ್ಣದು ಹೇಳಿಬಿಟ್ರಿ ಅದಕ್ಕೆ 30 ಸೆಕೆಂಡ್ ಅಲ್ಲಿ ಒಂದು ದೊಡ್ಡ ಸ್ಟೋರಿನೇ ಮಾಡಿ ಕೊಡುತ್ತೆ ಸರ್ ಅದು. ನಮ್ ಕನ್ನಡಪ್ರಭದಲ್ಲಿ ಸುದ್ದಿ ಕಳಿಸ್ಬೇಕಾದ್ರೆ 1-2 ಕಳಿಸ್ತಿದ್ದೆ ನಾನು. ಈ ದಿವಸ 10 ಸುದ್ದಿ, ನನ್ನ ಸುದ್ದಿನೇ ಬರ್ತಾ ಇಲ್ಲ ಸರ್ ಈಗ. ತುಂಬಾ ಸುದ್ದಿ ಕಳಿಸ್ತಾ ಇದ್ದೀನಿ. ಆಮೇಲೆ ತುಂಬಾ ಅದ್ರ ಮೈಂಡ್ ಇಷ್ಟ ಇದೆ ಸರ್.
ಹೌದು ಅದ್ರ ಮುಂದೆ ನಾವು ಏನೂ ಅಲ್ಲ ಸರ್. ಅಷ್ಟೊಂದು ಫಾಸ್ಟ್ ಇದೆ ಸರ್ ಅದು. ನಾನು ಸುದ್ದಿ ಕಳಿಸ್ಲಿಕ್ಕೆ ಒಂದು 10 ನಿಮಿಷ ಆಗುತ್ತೆ, ಹ್ಮ್ ಅದು ಮಾಡಿಕೊಡ್ಲಿಕ್ಕೆ 30 ಸೆಕೆಂಡ್ ಆಗುತ್ತೆ ಸರ್. ಅಷ್ಟೇ. ಅಷ್ಟೇ ಸ್ಪೀಡ್ ಆಗಿ ಮಾಡಿಕೊಡುತ್ತೆ. ಅದೇ ಈಗ ನಮ್ಮ ಜೊತೆ ಸೇರಿರ್ತಕ್ಕಂಥ ಮಾಸ್ಟರ್ಗಳ ಗಮನಕ್ಕೆ ನಾನು ಕೂಡ ಕನ್ನಡಪ್ರಭ ವರದಿಗಾರನಾಗಿ ಸ್ಟಿಂಜರ್ ಆಗಿ ಕನಕಪುರದಲ್ಲಿ 40 ವರ್ಷಗಳ ಹಿಂದೆ ನಾನು ಕೆಲಸ ಮಾಡ್ತಿದ್ದೆ. ಪತ್ರಿಕೋದ್ಯಮ ಓದ್ಕೊಂಡಿರೋ ನಾನು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇದನ್ನೆಲ್ಲ ಮಾಡ್ತಾ ಇರೋದು ಎಷ್ಟು ಖುಷಿ ಕೊಡೋ ಕೆಲಸ ನೋಡಿ. ನೀವು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಕೆಲಸ ಕಾರ್ಯ ಅಂದ್ರೆ ಅದನ್ನ ನಾವು ದುಡಿಸ್ಕೊಳ್ಬೇಕು. ನಮ್ಮ ಅಗತ್ಯಕ್ಕೆ ತಕ್ಕಂತೆ ತಂತ್ರಜ್ಞಾನವನ್ನು ದುಡಿಸ್ಕೊಳ್ಬೇಕು. ತಂತ್ರಜ್ಞಾನಕ್ಕೆ ನಾವು ಗುಲಾಮರಾಗೋದಲ್ಲ. ಹೌದು ಹೌದು ಸರ್. ಓಕೆ ಇದು ನನ್ನ ಅಭಿಪ್ರಾಯ. ಈಗ ಹೇಳದ್ನಲ್ಲ, ಈಗ ಕಾಮನ್ ಸೆನ್ಸ್ ಅನ್ನು ಕೂಡ ನಾವು ಅಪ್ಲೈ ಮಾಡಬೇಕು, ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮಾಡ್ಬೇಕು, ಯಥಾವತ್ ಹಾಕಕ್ ಹೋಗ್ಬಾರ್ದು ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ರ ಬಗ್ಗೆ ತುಂಬಾ ಸ್ವಲ್ಪ ಜ್ಞಾನ ಇರ್ಬೇಕು ಸರ್, ಹೇಗೆ ಮಾಡ್ಬೇಕಂತ. ಅದು ಅಂದ್ರೆ ಅದು ಅಭ್ಯಾಸ ಸರಿ ಮಾಡ್ತಾ ಇಲ್ಲಪ್ಪ ಮಾಡ್ತಾ ಅಂದ್ರೆ ಬರುತ್ತೆ. ಅದಕ್ಕೆ ನಾನು ಹೇಳೋದು, ಇಲ್ಲಪ್ಪ ಅಂದ್ರೆ ಅದು ಕೊಟ್ಟಿರೋದೇನು AI ಲರ್ನಿಂಗ್ ಅಂತ ಕೊಟ್ಟಿಲ್ಲ, ಪ್ರಾಕ್ಟೀಸಿಂಗ್ ಅಂತ ಕೊಟ್ಟಿದ್ದೀನಿ. ನೀವು ಒಂದೇ ಸರಿ ಎಲ್ಲಾನು ಕಲಿಯಕ್ಕಾಗಲ್ಲ, ಅಭ್ಯಾಸ ಮಾಡ್ತಾ ಮಾಡ್ತಾ ಕಲಿಬಹುದು. ಇಲ್ಲ, ತುಂಬಾ ಹೆಲ್ಪ್ ಆಗಿದೆ ಸರ್. ಜೆಮಿನಿ ಯೂಸ್ ಮಾಡಿಲ್ಲ ನಾನು, ಹ್ಮ್. ಸ್ವಲ್ಪ ಯೂಸ್ ಮಾಡಿದ್ದೀನಿ. ಚಾಟ್ GPT ಹೈಯೆಸ್ಟ್ ಯೂಸ್ ಮಾಡಿದ್ದೀನಿ ಸರ್ ನಾನು. ಚಾಟ್ GPT ನಲ್ಲಿ ಭಾಷೆಯ ಬಳಕೆ ಆಗಲಿ ಅನುವಾದವಾಗಲಿ ಸಮರ್ಥವಾಗಿ ಇಲ್ಲ ವೆನ್ ಕಂಪೇರ್ ಟು ಸರ್. ಈ ವಿಡಿಯೋ ಆಡಿಯೋ ಕೊಟ್ಟರು ಅದು ಉಪಯೋಗಿಸಿ ಆಟೋಮೆಟಿಕ್ ಆಗಿ ಮಾಡುತ್ತೆ ಎಷ್ಟು ಸರ್. ಚೆನ್ನಾಗಿ ಅದು ಕೊಡುತ್ತೆ. ಭಾವನಾತ್ಮಕವಾದ ವಿಚಾರಗಳನ್ನ ಭಾವನಾತ್ಮಕವಾಗಿ ಕೊಡುತ್ತೆ, ತಂತ್ರಜ್ಞಾನದ ವಿಚಾರಗಳನ್ನ ತಂತ್ರಜ್ಞಾನವಾಗಿ ಕೊಡುತ್ತೆ. ಉದಾಹರಣೆಗೆ ಹೇಳ್ತೀನಿ, ಲಿಟ್ಮಸ್ ಟೆಸ್ಟ್ ಅಂತ ಒಂದು ಪದ ಬಂದಿದೆ ಎಲ್ಲೋ ಒಂದು ಕಡೆಗೆ. ನಮ್ಮ ಸುರನಾಗಾಂಬಿಕಾ ಮೇಡಮ್ ಟ್ರಾನ್ಸ್ಲೇಟ್ ಮಾಡಿರೋದ್ರಲ್ಲಿ ಲಿಟ್ಮಸ್ ಪರೀಕ್ಷೆ ಅಂತ. ಅದು ನಾನು ತಂತ್ರಜ್ಞಾನ ಬಳಸಿ ಸುಧಾರಣೆ ಮಾಡಕ್ ಕೊಟ್ಟಾಗ ಲಿಟ್ಮಸ್ ಪರೀಕ್ಷೆ ಅಂತಂದ ಅದನ್ನ ಆಮ್ಲೀಯ ಮತ್ತೆ ಪ್ರತ್ಯಾಮ್ಲೀಯ ವರ್ಗೀಕರಣ ಮಾಡಿ ಅದು ಎಷ್ಟು ಚೆನ್ನಾಗಿ ಅದು ಕಾಂಟೆಕ್ಸ್ಟ್ ಟ್ಯೂನಿಂಗ್ ಮಾಡಿದೆ ಅಂತಂದ್ರೆ ನನಗೆ ಆಶ್ಚರ್ಯ ಆಗೋಯ್ತು. ಅಂದ್ರೆ ಅದು ಆಲೋಚನೆ ಮಾಡಿ ಸರಳೀಕರಣ ಮಾಡಿ ಕೊಡುತ್ತೆ. ಹೌದೌದು ಸರ್, ತುಂಬಾ ಸರಳೀಕರಣ ಮಾಡಿಕೊಡುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಶೇರಿಂಗು? ಸರ್ ನಮಸ್ತೆ ಸರ್, ನಾನ್ ನಾನು ಲಾವಣ್ಯ ಮಾತಾಡ್ತೀನಿ. ನಮಸ್ಕಾರ ಮೇಡಮ್. ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ನಾನು ಆಕ್ಚುಲಿ 3-4 ಡೇಸ್ ಇಂದ ಜೆಮಿನಿ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಸುಮ್ನೆ ಟ್ರೈ ಮಾಡೋಣ ಅಂತ ಯಾರೋ ಬಂದಿದ್ರು ಮನೆಗೆ, ಜೆಮಿನಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರು, ಟ್ರೈ ಮಾಡೋಣ ಅಂತ ಮಾಡ್ದೆ. ಹೌದು, ಸ್ವಲ್ಪ ತುಂಬಾನೇ ಚೆನ್ನಾಗಿದೆ. ಟ್ರಾನ್ಸ್ಲೇಷನ್ ಪಕ್ಕಾ ಅಂದ್ರೆ ಪಕ್ಕಾ ಬರುತ್ತೆ. ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ತುಂಬಾ ಮಿಸ್ಟೇಕ್ಸ್ ಬರುತ್ತೆ. ಏನು ಪ್ರಯೋಜನನೇ ಇಲ್ಲ, ಅದು ಸುಮ್ಮನೆ ಅಷ್ಟೇ. ಇದ್ರಲ್ಲಂತೂ ಅದ್ರಲ್ಲೂ ಕೊಡ್ತಾರೆ ಅವರು, ಸ್ವಲ್ಪ ಮಿಸ್ಟೇಕ್ಸ್ ಮಾಡುತ್ತೆ ಜೆಮಿನಿ, ಬಿ ಕೇರ್ಫುಲ್ ಅಂತಾನು ಕೆಳಗಡೆ ಕೊಟ್ಟಿರ್ತಾರೆ. ಸರ್ ಅನ್ಕೊಂಡೆ ಯಾಕೆ ಮಿಸ್ಟೇಕ್ಸ್ ಆಗುತ್ತೆ ಅಂತ. ಅದು ನೀವ್ ಹೇಳದ್ಮೇಲೆ ಬೇಕಂತಾನೆ ಮಾಡುತ್ತೆ ಅನ್ನೋದು ಗೊತ್ತಾಯ್ತು ಇವಾಗ. ನಾವು ತುಂಬಾ ಯೂಸ್ ಮಾಡಿದ್ರೆ ಅದು ಬೇಕಂತ ನಮ್ಮನ್ನ ಇದಕ್ಕೆ ಅಂತ ಯೂಸ್ ಮಿಸ್ಟೇಕ್ಸ್ ಮಾಡುತ್ತೆ ಅನ್ನೋದು ಆ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ಸುತ್ತೆ ಅವರು. ನಾವು ಚರ್ಚೆ ಮಾಡಬಾರದು, ಉಪಾಯವಾಗಿ ನಮ್ಗೆ ಏನ್ ಬೇಕು ಮಾಡ್ಕೋಬೇಕಷ್ಟೇ. ಈ ಜೊತೆ ಅಂತೂ ತುಂಬಾ ಪೊಲೈಟ್ ಆಗಿ ನಾವು ಮಾಡಿದ್ರೆ ನಮ್ಮ ವ್ಯಕ್ತಿತ್ವ ಅದು ಗುರುತಿಸ್ಕೊಂಡು ಇಟ್ಕೊಂಡಿರುತ್ತೆ. ಅದಕ್ಕೆ ಧಕ್ಕೆ ಕೊಡೋದಿಲ್ಲ, ಅದು ನೋಡ್ಕೊಳ್ಬೇಕು. ಈಗ ನಾವು ಒಂದು ಸ್ಕ್ರಿಪ್ಟ್ ಕೊಡ್ತೀವಿ ಅದಕ್ಕೆ. ನಾನು ಹೀಗೆ ಯಾವ್ದೋ ಒಂದು ಯೂಟ್ಯೂಬ್ ಲಿಂಕ್ ನ ಕಳಿಸ್ತೇನೆ, ನನಗೆ ಸ್ಕ್ರಿಪ್ಟ್ ಬೇಕು ಮಾಡ್ಕೊಡು ಅಂತ. ಆಮೇಲೆ ಅದನ್ನ ನಾವು ಮತ್ತೊಂದ್ ಕಡೆ ಶೇರ್ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ ಅಲ್ಲ, ನಾವು ಸ್ಕ್ರೀನ್ ಶಾಟೇ ತಗೋಬೇಕಷ್ಟೇ ಅನ್ಸುತ್ತಲ್ಲ. ಯಾವ್ದನ್ನ? ಇಲ್ಲ, ಆ ಥ್ರೆಡ್ ಅನ್ನ ನಾವು ಶೇರ್ ಮಾಡ್ಕೋಬಹುದು. ಮೇಡಮ್, ಈಗ ಸಮಯ 9 ಗಂಟೆ ಆಯ್ತು. ನಾನು ಈ ವೇದಿಕೆಯನ್ನ ಪ್ರೊವೈಡ್ ಮಾಡಿರ್ತಕ್ಕಂಥ ಸುಧಾ ಮೇಡಮ್ ಅವರು ಏನಾದ್ರು ಜಾಯ್ನ್ ಆಗಿದಾರಾ? ಅವ್ರ ಅನುಮತಿ ಪಡಿಬೇಕು ನಾನು ಕಂಟಿನ್ಯೂ ಮಾಡ್ಬೇಕಾದ್ರೆ. ಅವ್ರದ್ದು ಏನಾದ್ರು ಬೇರೆ ಇತ್ತು ಅಂತಂದ್ರೆ ಅವ್ರಿಗೆ ಇದನ್ನ ಬಿಟ್ಕೊಡ್ಬೇಕಾಗತ್ತೆ. ತ್ರಿವೇಣಿ ಮೇಡಮ್ ಕಂಟಿನ್ಯೂ ಮಾಡ್ಬೋದಾ ಇನ್ನೊಂದು 5-10 ನಿಮಿಷ? ಸರ್ ಇಲ್ಲ, ಅದಕ್ಕೆ 9 ಗಂಟೆ 1 ನಿಮಿಷ ಆಯ್ತು. ಈಗ ನಾವು ಮುಂದಿನ ಸೆಷನ್ ಅನ್ನ ಅನೌನ್ಸ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಸುಧಾ ಮೇಡಮ್ ಅವ್ರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ಲಾಗಿದೆ. ಅವರು ಅವರ ಮುಂದಿನ ಕಾರ್ಯವನ್ನ ನಡೆಸ್ಕೊಂಡು ಹೋಗ್ಲಿ. ನನ್ನ ಝೂಮ್ ಇದು ನನ್ನ ಹತ್ರ ಇಲ್ಲ, 40 ನಿಮಿಷದ ಲಿಮಿಟ್ ಅಷ್ಟೇ ಬೇಸಿಕ್ ಇರೋದು ನನ್ನ ಹತ್ರ. ಅದರಿಂದ ದಯವಿಟ್ಟು ಕ್ಷಮಿಸಿ. ಮುಂದಿನ ಸೆಷನ್ ನಲ್ಲಿ ನಮ್ಮ ಈ ಪ್ರಶ್ನೋತ್ತರ ಮತ್ತೆ ಚರ್ಚೆಯನ್ನ ಮುಂದುವರಿಸೋಣ. ಆಗ್ಬೋದಲ್ಲ? ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಬೆಳಿಗ್ಗೆ ಅನುಕೂಲ ಅನ್ನೋದಾದ್ರೆ ಅವರು ಗ್ರೂಪ್ ಮೆಸೇಜ್ ಇಟ್ರೆ ಬೆಳಿಗ್ಗೆ ಕ್ಲಾಸ್ ಕೂಡ ತಗೊಳಕ್ ಅವಕಾಶ ಇರುತ್ತೆ ಸರ್. ಅದು ನೋಡೋಣ ಮೇಡಮ್. ಈಗ ನಾಳೆ ಮಾತಾಡೋಣ. ಆಯ್ತು ಮೇಡಮ್, ಓಕೆ. ನಾಳೆ ಮಾತಾಡಿ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಒಂದು ಡಿಸೈಡ್ ಮಾಡ್ಕೊಳ್ಳೋಣ ಸರ್ ಎಲ್ಲ. ಓಕೆ ಸರ್, ಓಕೆ.